Hi, hello everyone. Welcome to PUC at Pariksha Science, dear students. So ನಾವು ಈ ಒಂದು ಕ್ಲಾಸಲ್ಲಿ ನಿಮ್ಮ PU2 ರೈಟ್ ಸೊ ನ್ಯೂಕ್ಲಿಯೈ ಚಾಪ್ಟರ್ ರೈಟ್ ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ರೈಟ್ ನಾವು ಆಲ್ರೆಡಿ ಮಾಡರ್ನ್ ಫಿಸಿಕ್ಸ್ಗೆ ಎಂಟ್ರಿ ಕೊಟ್ಟಾಗಿದೆ. ಮಾಡರ್ನ್ ಫಿಸಿಕ್ಸ್ ಅಂದರೆ ಆಟಮ್ಸ್ ನ್ಯೂಕ್ಲಿಯೈನ ಅರ್ಥ ಮಾಡ್ಕೊಂಡಿದ್ದೀವಿ. ಲಾಸ್ಟ್ ಚಾಪ್ಟ್ರಲ್ಲಿ ಸೆಮಿಕಂಡಕ್ಟರ್ ಬಗ್ಗೆ ಅರ್ಥ ಮಾಡ್ಕೊತೀವಿ ರೈಟ್. ಸೊ ಸೆಮಿಕಂಡಕ್ಟರ್ಸಲ್ಲಿ ನಮಗೆ ಏನು ಇಂಪಾರ್ಟೆಂಟ್ ಆಗುತ್ತೆ, ಸೊ ಆಟಮ್ ರೈಟ್ ಸೊ ಕ್ರಿಸ್ಟಲ್ ಸ್ಟ್ರಕ್ಚರ್ ಯಾವ ಥರ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿ ಯಾವ ಥರ ಎಲೆಕ್ಟ್ರಾನ್ಸು ಮೂವ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ರೈಟ್. ಸೊ ಬೇಸಿಕಲಿ ಸೆಮಿಕಂಡಕ್ಟರ್ಸಿಂದ ಎಲೆಕ್ಟ್ರಾನಿಕ್ಸ್ ರೈಟ್. ಸೊ ಸೆಮಿಕಂಡಕ್ಟರ್ಸನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಿಮಗೆ ಫಿಸಿಕ್ಸ್ ನಾಲೆಜ್ ಬೇಕು. ಆಟಮ್ ಅಂದ್ರೇನು, ಆಟಮ್ ಒಳಗಡೆ ಏನಿದೆ, ಮಾಡರ್ನ್ ಫಿಸಿಕ್ಸ್ ನಾಲೆಜ್ ರೈಟ್. ಫಸ್ಟ್ ನಾವು ಆಟಮನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ ರೈಟ್. ಸೊ ಬೇಸಿಕಲಿ ನಾವು ಆಟಮ್ ಇಂಟ್ರ್ಯಾಕ್ಷನ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಸೊ ಅದರೊಳಗಡೆ ಏನಿದೆ ಅನ್ನೋದನ್ನು ಫಸ್ಟ್ ನಾವು ತಿಳ್ಕೊಬೇಕು ಅಲ್ವಾ. ಸೊ ದಟ್ ಈಸ್ ವೆರಿ ಕ್ಲಿಯರ್. ಬೇಸಿಕಲಿ ಈ ಒಂದು ಚಾಪ್ಟರಲ್ಲಿ ನಾವು ನ್ಯೂಕ್ಲಿಯಸ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವಿ ರೈಟ್. ದ ಸೆಂಟ್ರಲ್ ಹೆವಿ ಮಾಸ್ ಪೋರ್ಷನ್ ಆಫ್ ದ ಆಟಮ್ ರೈಟ್. ಸೊ ಆಟಮ್ ಅಂದರೆ ಮೋಸ್ಟ್ಲಿ ಎಂಟಿ ಸ್ಪೇಸ್ ಇರುತ್ತೆ ರೈಟ್. ಅದನ್ನು ನಾವು ಆಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಸ್ಕ್ಯಾಟ್ರಿಂಗಿಂದ ತಿಳ್ಕೊಂಡಿದ್ದೀವಿ ಅಲ್ವಾ. ಸೊ ಈ ಒಂದು ಚಾಪ್ಟ್ರಲ್ಲಿ ನಾವು ನ್ಯೂಕ್ಲಿಯಸ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗೋಣ ರೈಟ್. ಸೊ ನ್ಯೂಕ್ಲಿಯಸ್, ಸೊ ಈ ಚಾಪ್ಟ್ರಲ್ಲಿ ಬೇಸಿಕಲಿ ಏನೆಲ್ಲ ಕಲಿತಾ ಹೋಗ್ತೀವಿ, ಅಟಾಮಿಕ್ ಮಾಸಸ್ ರೈಟ್. ಒಂದು ಆಟಮ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಅಟಾಮಿಕ್ ಮಾಸನ್ನು ನಾವು ಯಾವ ಥರ ಬರಿತೀವಿ. ಆ್ಯಂಡ್ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಯಸ್ ಅಂದರೆ ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ, ಈ ನ್ಯೂಕ್ಲಿಯಸ್ನ ಸೈಜ್ ಏನಿರುತ್ತೆ ರೈಟ್. ಸೊ ನ್ಯೂಕ್ಲಿಯಸ್ನ ಸೈಜ್ ಏನಿರುತ್ತೆ ಆ್ಯಂಡ್ ಆಲ್ಸೋ ಮಾಸ್ ಎನರ್ಜಿ ಆ್ಯಂಡ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ರೈಟ್. ಸೊ ವೆರಿ ಪಾಪ್ಯುಲರ್ ಎಲ್ರಿಗೂ ಗೊತ್ತಿರುತ್ತೆ ನಮಗೆ. ಸೊ ಐನ್ಸ್ಟೀನ್ ಮಾಸ್ ಎನರ್ಜಿ ರಿಲೇಷನ್ಶಿಪ್ ನಮ್ಮ ಸ್ಕೂಲಲ್ಲೇ ತಿಳಿಸ್ಬಿಟ್ಟಿರ್ತಾರೆ, E = mc² ರೈಟ್. ಸೊ ಮಾಸ್ ಆ್ಯಂಡ್ ಎನರ್ಜಿ ಆರ್ ಇಂಟರ್ ಕನ್ವರ್ಟಬಲ್. ಸೊ ಅದು ಯಾವ ಥರ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಆ್ಯಂಡ್ ದೆನ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ನೋಡ್ತಾ ಹೋಗೋಣ ರೈಟ್. ನ್ಯೂಕ್ಲಿಯರ್ ಫೋರ್ಸ್, ಸೊ ನಿಮಗೆ ಫಸ್ಟ್ ಟೈಮು ಫಿಸಿಕ್ಸ್ PUCಗೆ ಬಂದಾಗಲೇ ನಿಮ್ಗೆ ಹೇಳಿರ್ತಾರೆ ಸೊ ಫಂಡಮೆಂಟಲ್ ಫೋರ್ಸಸ್ ಇನ್ ನೇಚರ್ ಅಂತ ನೀವು ನೋಡಿದಾಗ ಅಲ್ಲಿ ನಮಗೆ ಗೊತ್ತಾಗಿರುತ್ತೆ ಅಲ್ವಾ. ಸೊ ನ್ಯೂಕ್ಲಿಯರ್ ಫೋರ್ಸ್ ಕೂಡ ಒಂದು, ಅದ್ರ ಬಗ್ಗೆ ನಾವು ತಿಳ್ಕೊತ ಹೋಗೋಣ. ಆ್ಯಂಡ್ ರೇಡಿಯೋ ಆಕ್ಟಿವಿಟಿ ರೈಟ್, ಪ್ರಿಮಿಟಿವ್ ವೆರಿ ಬೇಸಿಕ್ಕಾಗಿ ರೇಡಿಯೋ ಆಕ್ಟಿವಿಟಿ ನೋಡೋಣ. ಆ್ಯಂಡ್ ನ್ಯೂಕ್ಲಿಯರ್ ಎನರ್ಜಿ ರೈಟ್. ಸೊ ಏನಿದು ನ್ಯೂಕ್ಲಿಯರ್ ಎನರ್ಜಿ, ಸೊ ನಮಗೆ ಗೊತ್ತಿರುತ್ತಲ್ವಾ, ಪವರ್ ಪ್ಲ್ಯಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಕೇಳಿರ್ತೀರ ರೈಟ್. ಸೊ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಬಗ್ಗೆ ಕೇಳಿರ್ತೀರ, ಅಲ್ಲಿಂದ ನಮಗೆ ಎನರ್ಜಿ ಜನ್ರೇಷನ್ ಆಗುತ್ತೆ ಅನ್ನೋದನ್ನು ಕೇಳಿರ್ತೀರ. ಸೊ ಏನದು ರೈಟ್, ಬೇಸಿಕಲಿ ನ್ಯೂಕ್ಲಿಯರ್ ಎನರ್ಜಿ ಅಲ್ವಾ. ಆ ನ್ಯೂಕ್ಲಿಯರ್ ಎನರ್ಜಿನ ನಾವು ಯೂಸ್ಫುಲ್ ಫಾರ್ಮ್ಸ್ ಆಫ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೋತೀವಿ. ಬಟ್ ಇಲ್ಲಿ ಯಾವ ಥರದ ನ್ಯೂಕ್ಲಿಯರ್ ಎನರ್ಜಿ ಇದೆ, ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಇಷ್ಟು ಈ ಒಂದು ಚಾಪ್ಟರ್ದು ಇಂಟ್ರಡಕ್ಷನ್ ರೈಟ್, ಬೇಸಿಕ್ ಕಾಂಟೆಂಟ್ ಇಂಟ್ರಡಕ್ಷನ್ ಏನೇನಿದೆ ಅನ್ನೋದನ್ನು ನಾನು ಈ ಚಾಪ್ಟ್ರಲ್ಲಿ ಹೇಳಿದ್ದೀನಿ. ಸೊ ಅಗೇನ್ ಗೈಸ್, ನ್ಯೂಕ್ಲಿಯೈ ಅನ್ನೋದು ಫ್ರಮ್ ಇವಾಗ ನಮಗೆ ಒಂದು ಕತೆ ಹೇಳಿದಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಅಲ್ವಾ ರೈಟ್. ಒಂದು ಸ್ಟೋರಿ ರೈಟ್. ಸೊ ಹಳ್ಳಿ ಇದೆ, ಹಳ್ಳಿಲಿ ಈ ಥರ ನಡೀತಾ ಇದೆ ಅಂತ ನಾವು ಒಂದು ಕತೆ ಹೇಳಿದಾಗ ಅದನ್ನು ತಿಳ್ಕೊಳ್ಳೋದು ತುಂಬ ಸುಲಭ ರೈಟ್. ಸೊ ವೆನ್ ಇಟ್ ಕಮ್ಸ್ ಟು ಸಾಲ್ವಿಂಗ್ ಪ್ರಾಬ್ಲಮ್, ಸೊ ಈ ಥರ ಇದೆ, ಈ ಥರ ನಾವು ಬದಲಾಯಿಸಬೇಕು ಅಂತ ಆ್ಯಕ್ಚುಲಿ ಟ್ರೈ ಮಾಡಿದಾಗ ಅದು ಟಫ್. ಅದೇ ಥರ ಸೊ ನಿಮಗಿಲ್ಲಿ PUನಲ್ಲಿ ಏನಿದೆ ಇದಿಷ್ಟು ಕೂಡ ಕತೆ ರೈಟ್. ಸೊ ನೀವು ಇಲ್ಲಿ ಏನು ಎಕ್ಸ್ಟೆನ್ಸಿವ್ ಆಗಿ ಸಾಲ್ವ್ ಮಾಡೋಕ್ಕೆ ಹೋಗಲ್ಲ ರೈಟ್. ಸೊ ಬೇಸಿಕಲಿ ಸಬಟಾಮಿಕ್ ಫಿಸಿಕ್ಸ್ ಅಂತ ಕೇಳಿರ್ತೀರಲ್ವಾ ರೈಟ್. ಸೊ ಸಬಟಾಮಿಕ್ ಫಿಸಿಕ್ಸ್ ಅಂದರೆ ಫಿಸಿಕ್ಸ್ ಆಫ್ ಸ್ಮಾಲ್ ಪಾರ್ಟಿಕಲ್ಸ್. ಇವಾಗ ನಾನು ಒಂದು ಟೆನ್ನಿಸ್ ಬಾಲಿಗೆ ಯಾವ ಥರ ಫೋರ್ಸನ್ನು ಅಪ್ಲೈ ಮಾಡಿದಾಗ ಟೆನ್ನಿಸ್ ಬಾಲ್ ರಿಯಾಕ್ಟ್ ಮಾಡುತ್ತೆ, ಅದೇ ಥರ ಅಟಾಮಿಕ್ ಪಾರ್ಟಿಕಲ್ಸ್, ಎಲೆಕ್ಟ್ರಾನ್ ಆಗಿರ್ಬೋದು, ಈ ಪಾರ್ಟಿಕಲ್ಸು ದೇ ರಿಯಲಿ ಡೋಂಟ್ ಬಿಹೇವ್ ಲೈಕ್ ದಟ್. ಸೊ ದೇರ್ ಈಸ್ ಅ ಲಿಮಿಟೇಷನ್. ಅಲ್ಲಿ ಬೇಕು ಅಂದರೆ ನಮಗೆ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಮೆಕ್ಯಾನಿಕ್ಸನ್ನ ಅಂದರೆ ನಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಾಲೆಜ್ ಬೇಕಾಗಿರುತ್ತೆ. ಬೇಸಿಕಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಸೊ ನಾವು ಈ ಚಾಪ್ಟ್ರಲ್ಲಿ ಕಲಿಯೋದು ಕತೆ ರೈಟ್. ಸೊ ಇಲ್ಲೇನು ಎಕ್ಸ್ಟೆನ್ಸಿವ್ ಆಗಿ ನೀವು ಸಾಲ್ವ್ ಮಾಡಲ್ಲ. ಎಕ್ಸ್ಟೆನ್ಸಿವ್ ಆಗಿ ಸಾಲ್ವ್ ಮಾಡಬೇಕು ಅಂದರೆ ಹೈಯರ್ ಆರ್ಡರ್ ಮ್ಯಾಥಮೆಟಿಕ್ಸ್ ಬೇಕು, ಕ್ವಾಂಟಮ್ ಮೆಕ್ಯಾನಿಕ್ಸ್ ಬೇಕು. ಕ್ವಾಂಟಮ್ ಮೆಕ್ಯಾನಿಕ್ಸ್ ಅರ್ಥ ಆಗಬೇಕು ಅಂದರೆ ನಿಮಗೆ ಲೀನಿಯರ್ ಆಲ್ಜಿಬ್ರಾ ರೈಟ್, ಹೈಯರ್ ಆರ್ಡರ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಬೇಕು. ನಮಗೆ ವೆಕ್ಟರ್ಸೇ ಕಷ್ಟ ಆಗ್ತಿದೆ. ಒಂದು ವೆಕ್ಟರನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಅಂದಾಗ ಕನ್ಸಿಡರ್ ಅ ವೆಕ್ಟರ್ ಸ್ಪೇಸ್ ಅಂದಾಗ ಇನ್ನೂ ಕಷ್ಟ ರೈಟ್. ಸೊ ನೀವು ಯಾವುದೇ ಕಾರಣಕ್ಕೂ ರಿಯಲ್ ನ್ಯೂಕ್ಲಿಯರ್ ರಿಲೇಟೆಡ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತಿಲ್ಲ. ಸೊ ಜಸ್ಟ್ ನಾನು ಹೇಳ್ತಾ ಇರೋ ಕತೆನ ಬಿಲೀವ್ ಮಾಡ್ತೀರಾ ಅಷ್ಟೇ ರೈಟ್. ಇಟ್ ಈಸ್ ಲೈಕ್ ಅ ಸ್ಟೋರಿ
ಸೊ ಈ ಒಂದು ಚಾಪ್ಟ್ರು ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ ರೈಟ್. ಸೊ ಗೈಸ್ ಫಾರ್ ಬೋರ್ಡ್ ಎಕ್ಸಾಮ್ಗೆ ನಿಮಗೆ 4 ಮಾರ್ಕ್ಸಿಗೆ ಬರುತ್ತೆ. ಸೊ 4 ಮಾರ್ಕ್ಸಲ್ಲಿ ಒಂದು MCQ 1 MCQ ಪ್ಲಸ್ 1 3 ಮಾರ್ಕ್ ಕ್ವಶನ್ ರೈಟ್. ಸೊ 3 ಮಾರ್ಕ್ ಕ್ವಶನ್ ಬಗ್ಗೆ ಕೇಳ್ಬೋದು. ನ್ಯೂಕ್ಲಿಯರ್ ಡೆನ್ಸಿಟಿ ಅಂತ ಬರುತ್ತೆ, ಸೈಜ್ ಆಫ್ ನ್ಯೂಕ್ಲಿಯಸ್ ಅಂತ ಬರುತ್ತೆ, ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಬರುತ್ತೆ, ಟೈಪ್ಸ್ ಆಫ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್ ಅಂತ ಬರುತ್ತೆ ಇಲ್ಲಿ. ಸೊ ಇಷ್ಟು ಕಾನ್ಸೆಪ್ಟಿನ ಬೇಸಿಸ್ ಮೇಲೆ ನಿಮಗೆ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು. ವೆರಿ ಸಿಂಪಲ್ ಟು ಆನ್ಸರ್, ತುಂಬ ಸಿಂಪಲ್ ಇರುತ್ತೆ. ಏನಿಲ್ಲ, ಲಾಸ್ಟ್ 5 ಇಯರ್ಸ್ದು ನಾವು ಮಾಡೆಲ್ ಕ್ವಶನ್ ಪೇಪರ್ಸ್ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನೋಡ್ತಾ ಬಂದರೆ ರೈಟ್. ಸೊ ಮಾಡೆಲ್ ಕ್ವಶನ್ ಪೇಪರ್ ಅಥವಾ PYQನ ಲಾಸ್ಟ್ 5 ಇಯರ್ಸಲ್ಲಿ ನೋಡ್ತಾ ಬಂದರೆ ಸೊ ನಮಗೆ ತುಂಬ ಸಿಂಪಲ್ ಆಗುತ್ತೆ, ಏನೂ ಕಷ್ಟ ಆಗಲ್ಲ. ಓಕೆ, ಸೊ ನ್ಯೂಕ್ಲಿಯೈ ರೈಟ್. ಸೊ ನ್ಯೂಕ್ಲಿಯೈ ಅನ್ನೋದು ಪ್ಲೂರಲ್ ಫಾರ್ ನ್ಯೂಕ್ಲಿಯಸ್ ರೈಟ್. ಸೊ ನಾವು ಬರೀ ಒಂದೇ ನ್ಯೂಕ್ಲಿಯಸ್ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ, ಯಾವುದೇ ಆಟಮ್ ಇದ್ದರೂ ಕೂಡ ಅದರ ನ್ಯೂಕ್ಲಿಯಸ್ ಬಗ್ಗೆ ನಾವು ಇನ್ ಜನರಲ್ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿರೋದ್ರಿಂದ ನ್ಯೂಕ್ಲಿಯೈ. ಸೊ ವೆನ್ ಐ ಸೇ ಹೈಡ್ರೋಜನ್ ನ್ಯೂಕ್ಲಿಯಸ್ ಅಂದಾಗ ನಾನು ಬೇಸಿಕಲಿ ಹೈಡ್ರೋಜನ್ ಆಟಮ್ನ ನ್ಯೂಕ್ಲಿಯಸ್ಗೆ ರೆಫರ್ ಮಾಡ್ತಿದ್ದೀನಿ. ಸರ್ ಚಾಪ್ಟರ್ ನೇಮ್ ನ್ಯೂಕ್ಲಿಯೈ ಬೇಸಿಕ್ ಇಂಗ್ಲೀಷ್, ಅದ್ರ ಬಗ್ಗೆ ನಾನು ಇಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಸೊ ನ್ಯೂಕ್ಲಿಯೈ ಇನ್ ಜನರಲ್, ಬಟ್ ಹೈಡ್ರೋಜನ್ ನ್ಯೂಕ್ಲಿಯಸ್ ಪರ್ಟಿಕ್ಯುಲರ್. ಓಕೆ, ಸೊ ಆ್ಯನ್ ಆಟಮ್ ಕನ್ಸಿಸ್ಟ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆ್ಯಂಡ್ ಎಲೆಕ್ಟ್ರಾನ್ಸ್ ರೈಟ್. ಸೊ ನಿಮಗೆ ಗೊತ್ತು ರೈಟ್, ಆಟಮ್ ಅಂದರೆ ಏನಿರುತ್ತೆ ಸರ್? ಆಟಮ್ ಅಂದರೆ ಎಲೆಕ್ಟ್ರಾನ್ಸ್ ಇರುತ್ತೆ ರೈಟ್. ಸೊ ಸೆಂಟರ್ ಆಫ್ ದ ಆಟಮಲ್ಲಿ ರೈಟ್, ಆಲ್ಫಾ ಪಾರ್ಟಿಕಲ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟಲ್ಲಿ ಗೊತ್ತಾಗಿದೆ ಅಲ್ವಾ ರೈಟ್. ಸೊ ಇಲ್ಲಿ ಏನಿರುತ್ತೆ, ಸೆಂಟರಲ್ಲಿ ಪಾಸಿಟಿವ್ ಚಾರ್ಜ್ ಕಾನ್ಸಂಟ್ರೇಟ್ ಆಗಿರುತ್ತೆ ಇನ್ ಅ ವೆರಿ ಸ್ಮಾಲ್ ರೀಜನ್ ರೈಟ್. ಸೊ ಇದೇನಿದು, ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್ ಝೋನ್. ಓಕೆ, ಆಟಮ್ ಅಂತ ಬಂದಾಗ ಇದು ಪಾಸಿಟಿವ್ ಚಾರ್ಜ್ ಝೋನ್. ಸೊ ಈ ಪಾಸಿಟಿವ್ ಚಾರ್ಜ್ ಝೋನ್ ಸುತ್ತ ಏನು ಮಾಡ್ತಾ ಇರುತ್ತೆ, ಟೈನಿ ಎಲೆಕ್ಟ್ರಾನ್ಸ್ ರೈಟ್. ಎಲೆಕ್ಟ್ರಾನ್ನ ಚಾರ್ಜ್ ಏನು, ನೆಗೆಟಿವ್. ಎಲೆಕ್ಟ್ರಾನ್ಸ್ ಆರ್ ನೆಗೆಟಿವ್ ಪಾರ್ಟಿಕಲ್ಸ್. ಸೊ ಈ ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇರುತ್ತೆ, ಸುತ್ತುತ್ತಾ ಇರುತ್ತೆ. ಸೊ ಇದಷ್ಟು ಸೇರಿ ನಾವೇನಂತ ಹೇಳಿ ಕರಿತೀವಿ, ಆಟಮ್ ಅಂತೇಳಿ ಕರಿತೀವಿ ರೈಟ್. ಸೊ ಈಗ ನಾನು ಏನು ಮಾಡ್ತೀನಿ, ಓಕೆ, ಆಟಮ್ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ಆಟಮ್ ಈಸ್ ಎಂಟಿ ರೈಟ್. ಸೊ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ಯೂನಿವರ್ಸ್ ಈಸ್ ಆಲ್ಸೋ ಎಂಟಿ ಅಲ್ವಾ. ಸೊ ಮೋಸ್ಟ್ ಆಫ್ ದ ಸ್ಪೇಸ್ ಇನ್, ಸೊ ದೆರ್ ಆರ್ 2 dimensions ಟು ಫಿಸಿಕ್ಸ್. ಒನ್ ಈಸ್ ಮೈಕ್ರೋಸ್ಕೋಪಿಕ್, ಅನದರ್ ಒನ್ ಈಸ್ ಮ್ಯಾಕ್ರೋಸ್ಕೋಪಿಕ್. ಬಟ್ ಎರಡರಲ್ಲೂ ನಮಗೆ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ಸ್ ಏನು ಸಿಗುತ್ತೆ ಹೇಳಿ ರೈಟ್. ಮೋಸ್ಟ್ ಆಫ್ ದ ಥಿಂಗ್ ಈಸ್ ಎಂಟಿ ರೈಟ್. ಸೊ ಈ ಪಾಸಿಟಿವ್ ಝೋನನ್ನು ಮಾತ್ರ ನಾವು ನ್ಯೂಕ್ಲಿಯಸ್ ಅಂತೇಳಿ ಕರಿತಿದ್ದೀವಿ. ದಿಸ್ ಪಾಸಿಟಿವ್ ಝೋನ್ ಏನಿದೆ, ಮೋಸ್ಟ್ ಆಫ್ ದ ಮಾಸ್ ಇಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ ರೈಟ್. ಆಟಮ್ನ ಮಾಸ್ ಅಂತ ಬಂದಾಗ ಮೋಸ್ಟ್ ಆಫ್ ದ ಮಾಸ್ ಈಸ್ ಕಾಂಟ್ರಿಬ್ಯೂಟ್ ಯಾರು ಮಾಡ್ತಾ ಇದ್ದಾರೆ, ದಿಸ್ ಪಾಸಿಟಿವ್ ಝೋನ್. ಓಕೆ, ಇಲ್ಲಿ ಮೋಸ್ಟ್ ಆಫ್ ದ ಮಾಸ್ ಕಾನ್ಸಂಟ್ರೇಟ್ ಆಗಿರುತ್ತೆ, ಸುತ್ತ ಇರೋದು ಎಲೆಕ್ಟ್ರಾನ್. ಸೊ ನಾವಿವಾಗ ಆಟಮನ್ನು ಬಿಟ್ಟು ಜಸ್ಟ್ ನ್ಯೂಕ್ಲಿಯಸ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವಿ ರೈಟ್. ಸೊ ಹಾಗಾದರೆ ಸೊ ಎಲೆಕ್ಟ್ರಾನ್ ಔಟರ್, ಫರ್ಗೆಟ್ ಅಬೌಟ್ ಎಲೆಕ್ಟ್ರಾನ್ಸ್ ರೈಟ್. ಸೊ ಹಾಗಾದರೆ ಉಳಿದಿರೋದೇನು, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಸೊ ಗೈಸ್ ಅಬ್ಸರ್ವ್, ನ್ಯೂಕ್ಲಿಯಸ್ ಅಂದರೆ ಏನಿರುತ್ತೆ, ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಟುಗೆದರ್, ಅದಕ್ಕೆ ನಾವೇನಂತ ಹೇಳಿ ಕರಿತೀವಿ, ನ್ಯೂಕ್ಲಿಯಾನ್ಸ್ ಅಂತೇಳಿ ಕರಿತೀವಿ ರೈಟ್. ಸೊ ನ್ಯೂಕ್ಲಿಯಾನ್ಸ್ ಅಂತ ಹೇಳಿದಾಗ ಪ್ರೋಟಾನ್ಸ್ ಆದರೂ ಇರ್ಬೋದು ಅಥವಾ ನ್ಯೂಟ್ರಾನ್ಸ್ ಆದರೂ ಇರ್ಬೋದು. ಎರಡರ ಕಾಂಬಿನೇಷನ್ ಇದ್ದರೆ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯಸ್. ಸರ್ ನ್ಯೂಟ್ರಾನ್ ಇಲ್ಲ, ಬರೀ ಪ್ರೋಟಾನ್ ಇದೆ. ಪ್ರೋಟಾನ್ ಈಸ್ ಆಲ್ಸೋ ನ್ಯೂಕ್ಲಿಯಾನ್. ಅರ್ಥ ಆಗ್ತಿದೆಯಾ ರೈಟ್. ಸೊ ಪ್ರೋಟಾನ್ ನ್ಯೂಟ್ರಾನ್ ಕಾಂಬಿನೇಷನ್ನ ನಾವು ನ್ಯೂಕ್ಲಿಯಾನ್ಸ್ ಅಂತೇಳಿ ಕರಿತೀವಿ. ಸೊ ಪ್ರೋಟಾನ್ಸ್ ಏನಿದೆ, ಸೊ ಗೈಸ್ ಅಬ್ಸರ್ವ್ ಮಾಡಿ, ಪ್ರೋಟಾನ್ಸ್ ಆರ್ ಪಾಸಿಟಿವ್, ಪಾಸಿಟಿವ್ ಇನ್ ಚಾರ್ಜ್. ಸೊ ಪಾಸಿಟಿವ್ಲಿ ಚಾರ್ಜ್ಡ್ ರೈಟ್. ಎಲೆಕ್ಟ್ರಾನ್ಸ್ ಏನಿರುತ್ತೆ, ನೆಗೆಟಿವ್ ಚಾರ್ಜಸ್ ಇರುತ್ತೆ, ನಾವು ಫೋಕಸ್ ಮಾಡ್ತಾ ಹೋಗಲ್ಲ ರೈಟ್. ನ್ಯೂಟ್ರಾನ್ಸ್ ಏನಿರುತ್ತೆ, ಸೊ ಗೈಸ್ ನ್ಯೂಟ್ರಾನ್ಸ್ ಈಸ್ ನ್ಯೂಟ್ರಲ್ ಇನ್ ಚಾರ್ಜ್. ಅಂದರೆ ಅದಕ್ಕೆ ಯಾವುದೇ ರೀತಿ ಚಾರ್ಜ್ ಇರಲ್ಲ, ಅಂದರೆ ಚಾರ್ಜ್ ಮುಖಾಂತರ ಅದು ಇಂಟ್ರ್ಯಾಕ್ಟ್ ಮಾಡಲ್ಲ. ಓಕೆ, ನ್ಯೂಟ್ರಲ್ ಅಂದರೆ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಅಂದರೆ ಬೇರೆ ಒಂದು ಚಾರ್ಜಿಗೆ ಅದು ರೆಸ್ಪಾಂಡ್ ಮಾಡಲ್ಲ. ಬಟ್ ಪ್ರೋಟಾನ್ ಏನು ಮಾಡುತ್ತೆ, ಪಾಸಿಟಿವ್ಲಿ ಚಾರ್ಜ್ ಇರೋದ್ರಿಂದ ಅದರ್ ಚಾರ್ಜಸ್ಗೆ ಅದು ರೆಸ್ಪಾಂಡ್ ಮಾಡುತ್ತೆ. ಪಾಸಿಟಿವ್ ಇತ್ತು ಅಂದರೆ ರಿಪಲ್ ಮಾಡುತ್ತೆ, ನೆಗೆಟಿವ್ ಇತ್ತು ಅಂದರೆ ಅಟ್ರಾಕ್ಟ್ ಮಾಡುತ್ತೆ ರೈಟ್. ಸೊ ದಟ್ ಈಸ್ ದ ಕೇಸ್. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ, ಇಲ್ಲಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ದೇರ್ ಇಸ್ ಅ
ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಬಿಕಾಸ್ ಆಫ್ ದಟ್ ಅಟ್ರಾಕ್ಷನ್ ಇಲ್ಲಿ ಒಂದು ನಮಗೆ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಇನ್ ದ ಸರ್ಕ್ಯುಲರ್ ಆರ್ಬಿಟಲ್ಸ್, ರೈಟ್. ಸೊ ಲೆಟ್ ಇಟ್ ಬಿ, ನಾವಿಲ್ಲಿ ಫೋಕಸ್ ಮಾಡ್ತಾ ಇರೋದು ನ್ಯೂಕ್ಲಿಯಸ್ ಆಗಿರೋದ್ರಿಂದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಕಾಲ್ಡ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಲ್ ಪಾರ್ಟಿಕಲ್ಸ್ ಕಾಲ್ಡ್ ನ್ಯೂಟ್ರಾನ್ಸ್. ಸೊ ಇಲ್ಲಿ ಏನು ಸೇಮ್ ಥಿಂಗ್ ಇದೆಯೋ ಅದನ್ನು ನಾನು ಮತ್ತೆ ಬರೆದಿದ್ದೀನಿ, ಬಟ್ ಕ್ಲಾರಿಟಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಷ್ಟು ಎಲ್ರಿಗೂ ಅರ್ಥ ಆಯ್ತಾ? ದಟ್ಸ್ ಇಟ್. ಸೊ ಈ ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಏನಾಗುತ್ತೆ, ನ್ಯೂಟ್ರಾನ್ಸ್ ನ್ಯೂಟ್ರಲ್ ಚಾರ್ಜ್ ಇರೋದ್ರಿಂದ ಏನಾಗುತ್ತೆ, ಮತ್ತು ಈ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಬರೀ ಒಂದೊಂದಿರಲ್ಲ. ಸೊ ಏನಿರುತ್ತೆ, ಇಟ್ಸ್ ಅ ಕಾಂಬಿನೇಷನ್. ಒಂದರಲ್ಲಿ ಒಂದು ಪ್ರೋಟಾನ್ ಇರ್ಬೋದು, ಇನ್ನೊಂದರಲ್ಲಿ ಎರಡು ಪ್ರೋಟಾನ್ ಇರ್ಬೋದು. ಲೈಕ್ ಸೊ ಬೇಸಿಕಲಿ ಪ್ರೋಟಾನ್ ನಂಬರ್ ಚೇಂಜ್ ಆದಂಗೆ ಏನಾಗುತ್ತೆ, ನ್ಯೂಕ್ಲಿಯಸ್ ಚೇಂಜ್ ಆಗುತ್ತೆ, ರೈಟ್. ಪ್ರೋಟಾನ್ ನಂಬರ್ ಚೇಂಜ್ ಆದರೆ, ರೈಟ್, ನ್ಯೂಟ್ರಾನ್ ನಂಬರ್ ಕೂಡ ಆ ನ್ಯೂಕ್ಲಿಯಸ್ ಒಳಗಡೆ ಡಿಫ್ರೆಂಟ್ ಇರ್ಬೋದು. ಬಟ್ ಆ್ಯಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಚೇಂಜಿಂಗ್ ಅಂದಾಗ ನಾವು ಅದನ್ನು ಡಿಫ್ರೆಂಟ್ ನ್ಯೂಕ್ಲಿಯಸ್ ಅಂತೇಳಿ ಕರಿತಿದ್ದೀವಿ. ಓಕೆ, ಕ್ಲಿಯರ್ ಇದೆ ಅಲ್ವಾ? ಸೊ ಇದು ನಿಮ್ಮ ಇಂಟ್ರಡಕ್ಷನ್ ಟು ಆಟಮ್. ಸೊ ಈ ಆಟಮ್ ಒಳಗಡೆ ಪಿಕ್ಚರ್ ಆಫ್ ನ್ಯೂಕ್ಲಿಯಸ್. ಸೊ ಹಾಗಾದರೆ ಅಟಾಮಿಕ್ ಮಾಸ್ ಅಂದ್ರೇನು? ಆಟಮ್ ಈಸ್ ವೆರಿ ಸ್ಮಾಲ್, ಎಲ್ರಿಗೂ ಗೊತ್ತು, ರೈಟ್. ಸೊ ಆಟಮ್ ಅನ್ನೋದೇ ಸ್ಮಾಲು. ಸೊ ಇದರಲ್ಲಿ ಆ ಆಟಮಲ್ಲಿರೋ ನ್ಯೂಕ್ಲಿಯಸ್ ಏನಿದೆ, ಇಟ್ ಈಸ್ ವೆರಿ ವೆರಿ ಸ್ಮಾಲ್, ರೈಟ್. ತುಂಬ ಚಿಕ್ಕದಿರುತ್ತೆ. ಯಾಕಂದರೆ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ಆಟಮ್ ಏನಿರುತ್ತೆ ಎಂಟಿ ಇರೋದ್ರಿಂದ ನ್ಯೂಕ್ಲಿಯಸ್ ಈಸ್ ವೆರಿ ವೆರಿ ಸ್ಮಾಲ್. ಎಲ್ರಿಗೂ ಕ್ಲಾರಿಟಿ ಇದೆ. ಸೊ ದ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇಸ್ ಎಕ್ಸ್ಪ್ರೆಸ್ಡ್ ಬೈ ಸ್ಮಾಲ್ ಯೂನಿಟ್ ಕಾಲ್ಡ್ ಯೂನಿಫೈಡ್ ಮಾಸ್ ಯೂನಿಟ್. ಬೇಸಿಕಲಿ ನಾವು ಮಾಸ್ ಆಫ್ ನ್ಯೂಕ್ಲಿಯಸ್ನ ಯೂನಿಫೈಡ್ ಮಾಸ್ ಯೂನಿಟ್ AMU ಅಂತೇಳಿ ಕರಿತೀವಿ, ರೈಟ್. ಸೊ AMU ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನಥಿಂಗ್ ಬಟ್ ಅಟಾಮಿಕ್ ಮಾಸ್ ಯೂನಿಟ್. ಯೂನಿಫೈಡ್ ಮಾಸ್ ಯೂನಿಟ್ ಆಗಿರ್ಬೋದು ಅಥವಾ ಅಟಾಮಿಕ್ ಮಾಸ್ ಯೂನಿಟ್. AMU ಎಲ್ಲಿಂದ ಬರ್ತಿದೆ? ಅಟಾಮಿಕ್ ಮಾಸ್ ಯೂನಿಟ್. ಸೊ 1 AMU ಅಂದರೆ 1/12 ಮಾಸ್ ಆಫ್ C612. ಸರ್ ಏನಿದು C612? ಸೊ ಗೈಸ್, ನಾನು ನಿಮಗೆ, ರೈಟ್, ದ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಯಸನ್ನು ಬರಿಬೇಕಾದ್ರೆ, ಸೊ ಒಂದು ನ್ಯೂಕ್ಲಿಯಸನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಬರಿಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ 6 ಯಾಕೆ ಬಂದಿದೆ ಮತ್ತು ಇಲ್ಲಿ 12 ಯಾಕೆ ಬಂದಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 1/12 ಈ ರೇಷಿಯೋ ಎಲ್ರಿಗೂ ಸಿಂಪಲ್ಲು, ರೈಟ್. ಸೊ ನಮ್ಮ ಹತ್ರ ಒಂದು ಪಿಜ್ಜಾ ಇದೆ ಅಂದರೆ ಪಿಜ್ಜಾನ ಡಿವೈಡ್ ಮಾಡಿ ಇಂಟು 12 ಪಾರ್ಟ್ಸ್, ಅದರಲ್ಲಿ ಒಂದು ಪಾರ್ಟ್ ಎತ್ಕೊಳ್ಳಿ, ದಟ್ ಈಸ್ ಯುವರ್ 1/12 ಅಲ್ವಾ? ರೇಷಿಯೋ ನಾನು ಹೇಳೋ ಅವಶ್ಯಕತೆ ಇಲ್ಲ. ಸೊ 1/12 ಮಾಸ್ ಆಫ್ C612 ಅಂದರೆ ಇದು ಕಾರ್ಬನ್, ರೈಟ್. ಸೊ ಕಾರ್ಬನ್ನು ಇನ್ ಅ ಪರ್ಟಿಕ್ಯುಲರ್ ಕಾನ್ಫಿಗರೇಷನ್, ಸೊ 612 ಕಾನ್ಫಿಗರೇಷನ್ ಇದ್ದಾಗ, ಸೊ ಆ ಒಂದು ಕಾರ್ಬನ್ನಿನ ಮಾಸ್ ಏನಿರುತ್ತೆ C612, ಅದರ 1/12 ಮಾಸ್ ಏನಿರುತ್ತೆ ಈಸ್ ಯೋರ್ AMU. ಓಕೆ, AMU ನಾವು ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಸೊ ಟು ರೆಪ್ರೆಸೆಂಟ್ ಸ್ಮಾಲೆಸ್ಟ್ ಮಾಸಸ್. ಓಕೆ, ಇಲ್ಲಿ ನಾನು KGಯಲ್ಲಿ ಹೇಳ್ಬೋದು, ಡೆಫಿನೆಟ್ಲಿ ನಾಟ್ ಅ ಪ್ರಾಬ್ಲಮ್. ನಿಮ್ಮ ಹತ್ರ ಇರೋ ಅಸೆಟ್ಸನ್ನು ಕೂಡ, ನಿಮ್ಮ ಹತ್ರ ಇರೋ 100 ರೂಪೀಸ್ ಸೇವಿಂಗ್ಸನ್ನು ಕೂಡ ನೀವು $1 ಬಿಲಿಯನ್ ಹೇಳ್ಬೋದು, ರೈಟ್. ಬಟ್ ಏನು ಬರುತ್ತೆ? 10⁻⁻⁻ ಬರುತ್ತೆ, ರೈಟ್. ಅದೇ ಥರ ಇಲ್ಲಿ ಕೂಡ ನಾವು ಮಾಸ್ ಆಫ್ ದ ನ್ಯೂಕ್ಲಿಯಸ್, ಮಾಸ್ ಆಫ್ ದ ಪ್ರೋಟಾನ್ ನಾವು KGಲಿ ಹೇಳ್ಬೋದು, ಬಟ್ ವೆರಿ ನೆಗ್ಲಿಜಬಲ್ ಅಂತ ಅನಿಸುತ್ತೆ, ರೈಟ್. ಸೊ ಬೇಸಿಕಲಿ ನಾವೇನು ಮಾಡ್ತೀವಿ, ಅದನ್ನು ಸ್ಮಾಲೆಸ್ಟ್ ಯೂನಿಟ್ ಆಗಿ ತೊಗೊಂಡಾಗ ಸೊ ಬಿಗ್ಗೆಸ್ಟ್ ನಂಬರ್ ಆಫ್ ಕ್ವಾಂಟಿಟಿನ ನಾವು ರೆಪ್ರೆಸೆಂಟ್ ಮಾಡ್ಬೋದು. ನಮ್ಮ ಯೂನಿಟೇ ದೊಡ್ಡದಿದ್ದಾಗ ಈ ಕ್ವಾಂಟಿಟಿ ತುಂಬ ಚಿಕ್ಕ ಬರುತ್ತೆ, ಕ್ಲಿಯರಾ? ಸೊ ಅದಕ್ಕೋಸ್ಕರ ನಾವು AMU ಅಂತೇಳಿ ರೆಪ್ರೆಸೆಂಟ್ ಮಾಡ್ತಿರೋದು, ವಿಚ್ ಇಸ್ 1/12 ಮಾಸ್ ಆಫ್ C612 ಆಟಮ್, ರೈಟ್. ಸೊ ಕಾಂಪೋಸಿಷನ್ ಆಫ್ ನ್ಯೂಕ್ಲಿಯಸ್ ಅಂತ ಬಂದಾಗ ಪಾಸಿಟಿವ್ಲಿ ಚಾರ್ಜ್ ರೀಜನ್ ಇಸ್ ನ್ಯೂಕ್ಲಿಯಸ್, ಆಲ್ರೆಡಿ ಕ್ಲಿಯರ್. ಆಲ್ಮೋಸ್ಟ್ ಆಲ್ ದ ಮಾಸ್ ಆಫ್ ಅನ್ ಆಟಮ್ ಇಸ್ ಇನ್ ದ ನ್ಯೂಕ್ಲಿಯಸ್. ನಾನು ಆಲ್ರೆಡಿ ಹೇಳಿದೆ, ನ್ಯೂಕ್ಲಿಯಸಲ್ಲೇ ಇರುತ್ತೆ ಮೋಸ್ಟ್ ಆಫ್ ದ ಮಾಸ್, ರೈಟ್. ಕ್ಲಿಯರಾ? ಸೊ ಯಾಕಂದರೆ ನೀವು ನೋಡ್ತೀರಾ, ಮಾಸ್ ಆಫ್ ಪ್ರೋಟಾನ್ ಅಂತ ಬಂದಾಗ ಇಟ್ ಇಸ್ ಆಫ್ ದ ರೇಂಜ್ 10⁻⁻27 kg. ಓಕೆ, ಮಾಸ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಅಂತ ಬಂದಾಗ. ಬಟ್ ವೆನ್ ಇಟ್ ಕಮ್ಸ್ ಟು ಮಾಸ್ ಆಫ್ ಎಲೆಕ್ಟ್ರಾನ್ ಅಂತ ಬಂದಾಗ 10⁻31 ರೇಂಜಲ್ಲಿ ನೋಡ್ತೀವಿ, ರೈಟ್. ಸೊ -31ಗೂ 27ಗೂ ಏನು ಡಿಫ್ರೆನ್ಸು, ರೈಟ್. ಇಟ್ ಇಸ್
ಆಫ್ 1000 ಟೈಮ್ಸ್ ಡಿಫರೆನ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ದ ಮಾಸ್ ಆಫ್ ನ್ಯೂಕ್ಲಿಯಸ್ is equivalent to mass of atom ಅಂತ ಹೇಳ್ಬೋದು. and the number of protons in the nucleus is called atomic number. ಸೊ ಇವಾಗ ಬಂದ್ವಿ ನಾವು ಪಾಯಿಂಟಿಗೆ. ಸೊ ಈ ಒಂದು ನ್ಯೂಕ್ಲಿಯಸ್ ಇರುತ್ತಲ್ಲಪ್ಪ, ನ್ಯೂಕ್ಲಿಯಸ್ ಒಳಗಡೆ ಎಷ್ಟು ಪ್ರೋಟಾನ್ಸ್ ಇರುತ್ತೆ, ರೈಟ್, ಪ್ರೋಟಾನ್ಸ್ ಎಷ್ಟಿರುತ್ತೆ ಅದಕ್ಕೆ ನಾವು ಅಟಾಮಿಕ್ ನಂಬರ್ ಅಂತೇಳಿ ಕರಿತೀವಿ. ನಿಮ್ಗೆ ಯಾವಾಗಾದರೂ ಕೆಮಿಸ್ಟ್ರಿನಲ್ಲಿ ಅಟಾಮಿಕ್ ನಂಬರನ್ನು ಅವರು ರೈಟ್ ರೆಫರ್ ಮಾಡ್ತಾ ಇದ್ದಾರೆ ಅಂದರೆ ದೇ ಆರ್ ಬೇಸಿಕಲಿ ರೆಫರಿಂಗ್ ಟು ನಂಬರ್ ಆಫ್ ಪ್ರೋಟಾನ್ಸ್. ಸೊ ಈ ನಂಬರ್ ಆಫ್ ಪ್ರೋಟಾನ್ಸನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಝಡ್ಡಿಂದ ರೆಪ್ರೆಸೆಂಟ್ ಮಾಡ್ತೀವಿ, ಝಡ್. ಸೊ ದ ಸಮ್ ಆಫ್ ದ ನಂಬರ್ ಆಫ್ ಪ್ರೋಟಾನ್ಸ್ and the number of neutrons is called mass number. ಓಕೆ, ಮಾಸ್ ನಂಬರ್ ಅಂದ್ರೇನು? ಸೊ ಗೈಸ್, ಮಾಸ್ ನಂಬರ್, ರೈಟ್. ಸೊ ನಿಮಗೆ ವೆರಿ ಕ್ಲಾರಿಟಿ ಇರಬೇಕು. ಇಲ್ಲಿ ನಾವು ಕೌಂಟನ್ನು ನೋಡ್ತಾ ಇದ್ದೀವಿ, ಎಷ್ಟು ಪ್ರೋಟಾನ್ಸ್ ಇದೆ, ಎಷ್ಟು ನ್ಯೂಟ್ರಾನ್ಸ್ ಇದೆ, ಅದರ ಟುಗೆದರ್ನೆಸ್ನ ನಾವು ಮಾಸ್ ನಂಬರ್ ಎ ಅಂತೇಳಿ ಬರಿತಿದ್ದೀವಿ. ಓಕೆ, ಮಾಸ್ ನಂಬರ್ ಎ. ಸೊ ಮಾಸ್ ನಂಬರ್ ಎ, ಅಟಾಮಿಕ್ ನಂಬರ್ ಝಡ್. ಸರ್ ಹಾಗಾದರೆ ಒಂದು ನ್ಯೂಕ್ಲಿಯಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು? ಸೊ ಕ್ಲಿಯರ್ ಇದೆ ಅಲ್ವಾ? ನ್ಯೂಕ್ಲಿಯಸ್ ಅಂದರೆ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ಎಷ್ಟು ಪ್ರೋಟಾನ್ಸ್ ಇದೆ ಅಟಾಮಿಕ್ ನಂಬರ್, ಎಷ್ಟು ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇದೆ ಮಾಸ್ ನಂಬರ್. ಹಾಗಾದರೆ ಒಂದು ನ್ಯೂಕ್ಲಿಯಸ್ನ ನಾವು ಇನ್ ಜನರಲ್ ರೆಪ್ರೆಸೆಂಟ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ನೋಡ್ಕೊಳ್ಳಿ, ಎಕ್ಸ್ ಅಂತೇಳಿ ಬರಿತಿದ್ದೀನಿ. ಎಕ್ಸ್ ಅಂದರೆ ನಮ್ಮ ಫೇವ್ರೆಟ್ ಟರ್ಮ್ ಇನ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್, ಸಮಥಿಂಗ್ ವಿ ಡೋಂಟ್ ನೋ, ರೈಟ್. ಸೊ ನಮಗೆ ಗೊತ್ತಿಲ್ಲದೆ ಇರೋದೇ ಎಕ್ಸ್, ರೈಟ್, ಯಾವುದಾದ್ರೂ ನ್ಯೂಕ್ಲಿಯಸ್. ಸೊ ನ್ಯೂಕ್ಲಿಯಸಲ್ಲಿ ಪರ್ಟಿಕ್ಯುಲರ್ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತಲ್ವ, ಅದನ್ನು ನಾವು ಝಡ್ ಅಂತೇಳಿ ಬರಿತೀವಿ, ರೈಟ್. ಸೊ ಎಕ್ಸ್ ಸಬ್ಸ್ಕ್ರಿಪ್ಟ್ ಝಡ್, ರೈಟ್, ಸೂಪರ್ಸ್ಕ್ರಿಪ್ಟ್ ಎ, ರೈಟ್. ಸೊ ಇಲ್ಲಿ ಏನು, ದಿಸ್ ಇಸ್ ಪ್ರೋಟಾನ್ಸ್, ಝಡ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್, ರೈಟ್. ಸೊ ಇಟ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಸೊ ಹಾಗಾದರೆ ಕ್ಲಿಯರಾ ಗೈಸ್? ರೈಟ್, ನಾನು ಬರೆಯೋಕ್ಕೆ ಹೋಗಲ್ಲ ಅಗೇನ್, ಯಾಕಂದರೆ ಇಲ್ಲಿ ಆಲ್ರೆಡಿ ನಾವು ಮೆನ್ಷನ್ ಮಾಡಿದ್ವಿ, ನಂಬರ್ ಆಫ್ ಪ್ರೋಟಾನ್ಸ್ ಇಸ್ ಅಟಾಮಿಕ್ ನಂಬರ್. ಸೊ ಏನಿದು ನ್ಯೂಕ್ಲಿಯಸ್, ನ್ಯೂಕ್ಲಿಯಸ್ನ ನಾವು ಇನ್ ಜನರಲ್ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಎಕ್ಸ್ ಸಬ್ಸ್ಕ್ರಿಪ್ಟ್ ಝಡ್ ಸೂಪರ್ಸ್ಕ್ರಿಪ್ಟ್ ಎ ಅಂದರೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಇದು? ಪರ್ಟಿಕ್ಯುಲರ್, ರೈಟ್, ನ್ಯೂಕ್ಲಿಯಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಯಾವಾಗ ನಾವು ಝಡ್ ಆ್ಯಂಡ್ ಎನ ಸಬ್ಸ್ಟಿಟ್ಯೂಟ್ ಮಾಡಿದಾಗ. ಓಕೆ, ಕ್ಲಿಯರ್? ಸರ್ ಇದು ಕಾರ್ಬನ್ ಯಾವಾಗ ಆಗುತ್ತೆ? ಸೊ ಕಾರ್ಬನಿಗೆ ಇರಬೇಕಾಗಿರೋಷ್ಟು ಪ್ರೋಟಾನ್ಸ್ ಇದ್ದಾಗ, ರೈಟ್, ಅವಾಗ ಅದು ಕಾರ್ಬನ್ ಆಗುತ್ತೆ. ಸರ್ ಆಕ್ಸಿಜನ್ ಯಾವಾಗ ಆಗುತ್ತೆ? ಆಕ್ಸಿಜನಲ್ಲಿ ಎಷ್ಟಿರುತ್ತೋ ಅಷ್ಟು ಪ್ರೋಟಾನ್ಸ್ ಆ ನ್ಯೂಕ್ಲಿಯಸಲ್ಲಿ ಇತ್ತು ಅಂದರೆ ಅದು ಆಕ್ಸಿಜನ್ ಆಗುತ್ತೆ, ರೈಟ್. ಕ್ಲಿಯರ್? ಓಕೆ, ನಾವು ಗೊತ್ತಾಗಿದೆ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡೋದು ನಾವು. ಸೊ ದ ಪಾಸಿಟಿವ್ ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ಪ್ರೋಟಾನ್, ಕ್ಲಿಯರ್ ಅಲ್ವಾ? ಸರ್ ಪಾಸಿಟಿವ್ ಚಾರ್ಜ್ ಆಫ್ ದ ಪ್ರೋಟಾನ್ ಇಸ್ ಲೈಕ್ ನ್ಯೂಕ್ಲಿಯಸ್ ಇಸ್ ಪ್ರೋಟಾನ್ ಆ್ಯಂಡ್ ಅದರ್ ಪಾರ್ಟ್ ಆಫ್ ದ ನ್ಯೂಕ್ಲಿಯಸ್ ಏನು? ನ್ಯೂಟ್ರಾನ್. ಸೊ ಅದೇನು? ಎಲೆಕ್ಟ್ರಿಕಲಿ ನ್ಯೂಟ್ರಲ್ಲು. ನ್ಯೂಟ್ರಲ್ಲು, ಪ್ರೋಟಾನ್ ಪಾಸಿಟಿವ್. ಸೊ ನ್ಯೂಕ್ಲಿಯಸ್ ಅಂದರೆ ಬಂದರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ಸರ್ ಹಾಗಾದರೆ ದ ಹೋಲ್ ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ಪಾಸಿಟಿವ್? ಡೆಫಿನೆಟ್ಲಿ, ರೈಟ್. ಬೈ ಲಾಜಿಕ್ ಅದು ಪಾಸಿಟಿವೇ ಆಗಿರಬೇಕು, ರೈಟ್. ಸೊ ಒನ್ ಡೌಟ್ ಕ್ಲಿಯರ್, ವೆರಿ ಸಿಂಪಲ್ ಡೌಟ್ ಕ್ಲಿಯರ್. ಸರ್ ನ್ಯೂಕ್ಲಿಯಸ್ ಅಂದರೆ ಬರೀ ಒಂದೇ ಪ್ರೋಟಾನ್ ಇರಲ್ವಲ್ಲ, ಲೈಕ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್ ಇರ್ಬೋದಲ್ಲ, 5 ಇರ್ಬೋದು, 6 ಇರ್ಬೋದು. ಸೊ ಹಾಗಾಗಿ ಸೊ ಈ ಪ್ರೋಟಾನ್ಸ್ ಇರುತ್ತಲ್ವ, ಸೊ ಈ ಪ್ರೋಟಾನ್ಸ್ ಏನಿರುತ್ತೆ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ರಿಪಲ್ ಮಾಡುತ್ತಲ್ವ. ಸೊ ವೆರಿ ಗುಡ್ ಕ್ಯಾಚ್. ಸೊ ಯಾರೆಲ್ಲ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ, ಸೊ ವೆರಿ ಗುಡ್. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತು ಬೇಸಿಕ್ಸ್. ನಾನು ಪಾಸಿಟಿವ್ ರಿಪಲ್ ಮಾಡುತ್ತೆ ಅಂತ ನಾನು 12th ಹೋಗೇ ಹೇಳಬೇಕಾಗಿಲ್ಲ, ರೈಟ್. ಸೊ ನಿಮ್ಮ 12th ಫಸ್ಟ್ ಚಾಪ್ಟ್ರಿಗೆ ಹೋಗೇ ಹೇಳಬೇಕಾಗಿಲ್ಲ, ರೈಟ್. ಆಲ್ರೆಡಿ ನಿಮಗೆ ಕ್ಲಿಯರ್ ಇದೆ ಫ್ರಮ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್, ರೈಟ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ನಿಮಗೆ ಕ್ಲಿಯರ್ ಇದೆ. ಸೊ ಲೈಕ್ ಚಾರ್ಜಸ್ ಏನು ಮಾಡುತ್ತೆ? ರಿಪಲ್ ಮಾಡುತ್ತೆ ಅಂತೇಳಿ. ಹಾಗಾದರೆ ನ್ಯೂಕ್ಲಿಯಸಲ್ಲಿ ಇಟ್ಸ್ ಅ ವೆರಿ ಗುಡ್ ಕ್ವಶನ್. ಅದಕ್ಕೋಸ್ಕರ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ರೈಟ್. ಸೋ ಫಾರ್ ನಿಮಗೆ ಗೊತ್ತು ಗ್ರಾವಿಟೇಷನಲ್ ಫೋರ್ಸ್ ಗೊತ್ತು, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಗೊತ್ತು ಅಲ್ವಾ. ಸೊ ನಾವು ಅದಕ್ಕೋಸ್ಕರ ಸೊ ನ್ಯೂಕ್ಲಿಯಸ್ನ ತುಂಬ ಇನ್ ಡೀಟೇಲ್ ಸ್ಟಡಿ ಮಾಡೋದು, ರೈಟ್. ಸೊ
ಆಲ್ದೋ ದೇರ್ ಆರ್ ಪಾಸಿಟಿವ್ ಚಾರ್ಜಸ್, ಯಾಕೆ ರಿಪಲ್ ಆಗ್ತಿಲ್ಲ ಅನ್ನೋದನ್ನು ನಾವು ಮಿಸ್ಟೀರಿಯಸ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ನಥಿಂಗ್ ಟು ವರಿ. ಸೊ ಪ್ರೋಟಾನ್ ಅಂದರೆ ಪಾಸಿಟಿವ್. ಪ್ರಾಪರ್ಟೀಸ್ ಆಫ್ ಪ್ರೋಟಾನ್ ಅಂತ ಬಂದರೆ ಇಟ್ಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಆಫ್ ನ್ಯೂಕ್ಲಿಯಸ್, ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್, ರೈಟ್. ಇನ್ ಕೇಸ್ ನಿಮಗೆ 3 ಮಾರ್ಕ್ಸಿಗೆ ಕೇಳಿದ್ರು ಅಂದರೆ ನೀವು 3 to 4 ಪಾಯಿಂಟ್ಸನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇಟ್ ಈಸ್ ಅ ಕಾನ್ಸ್ಟಿಟ್ಯೂಯೆಂಟ್ ಆಫ್ ನ್ಯೂಕ್ಲಿಯಸ್, ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್, ಮ್ಯಾಗ್ನಿಟ್ಯೂಡ್ ಆಫ್ ಪ್ರೋಟಾನ್ ಚಾರ್ಜ್ ಬಂದು 1.6 × 10⁻⁻19 ಕೂಲಂಬ್. ಸರ್ ಇದು ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್? ಪಾಸಿಟಿವ್ ಚಾರ್ಜ್. ಪ್ರೋಟಾನ್ ಅಂದರೆ ಪಾಸಿಟಿವ್. ಹಾಗಾದರೆ ಇಲ್ಲಿ ಮೈನಸ್ ಬರೆದಿದ್ದೀರಲ್ಲ, ರೈಟ್, ಇಲ್ಲಿ ಮೈನಸ್ ಬರೆದಿದ್ದೀರಲ್ಲ, ಡಸಂಟ್ ಇಟ್ ಮೇಕ್ ನೆಗೆಟಿವ್? ನೋ. ಸಿಲಿ ಸಿಂಪಲ್ ಮ್ಯಾಥ್. ಯಾಕಂದರೆ ಸೊ ನಿಮ್ಮ ನಂಬರ್ ಪಾಸಿಟಿವ್ ಓನ್ಲಿ ವೆನ್ ಇಲ್ಲಿರೋ ಸೈನ್ ಪಾಸಿಟಿವ್. ಓಕೆ, ಇಲ್ಲಿ ಟು ದ ಪವರ್ -19 ಅಂದರೆ ಇಟ್ ಈಸ್ ವೆರಿ ವೆರಿ ಕ್ಲೋಸ್ ಟು. ಈ ನಂಬರ್ ನಮಗೆ 10⁻⁻- ಜಾಸ್ತಿ ಆದಂಗೆ ಸೊ ಆ ನಂಬರ್ ಏನಾಗುತ್ತೆ, ತುಂಬ ಕ್ಲೋಸ್ ಆಗ್ತಾ ಹೋಗುತ್ತೆ ಝೀರೋಗೆ. ದಟ್ಸ್ ಇಟ್, ರೈಟ್. ಸೊ ಯಾವಾಗ ಇದು ಮೈನಸ್ ಆಗುತ್ತೆ, ನಾನು ಯಾವಾಗ ಇಲ್ಲಿ, ರೈಟ್, ಸೊ ಪ್ರಿಫಿಕ್ಸಲ್ಲಿ ಪಾಸಿಟಿವ್ ಬರಿತೀನೋ ಅವಾಗ ಮಾತ್ರ ಅದು ಪಾಸಿಟಿವ್, ಯಾವಾಗ ನೆಗೆಟಿವ್ ಬರಿತೀನೋ ಅವಾಗ ಮಾತ್ರ ನೆಗೆಟಿವ್, ಏನಿಲ್ಲ ಅಂದರೆ ಪಾಸಿಟಿವ್. ಸೊ ಪ್ರೋಟಾನ್ ಚಾರ್ಜ್ ಪಾಸಿಟಿವ್ 1.6 × 10⁻⁻19. ಎಲೆಕ್ಟ್ರಾನ್ ಚಾರ್ಜ್ -1.6 × 10⁻⁻19. ಮಾಸ್ ಆಫ್ ಪ್ರೋಟಾನ್ ಬಂದು 1.672 × 10⁻⁻27 kg. ಸೊ ಗೈಸ್ ಬಿ ಕ್ಲಿಯರ್. ಸೊ -27 kg, ರೈಟ್. ನಾವು ಕೆ ಜಿಲಿ ರೆಪ್ರೆಸೆಂಟ್ ಮಾಡಿದಾಗ 10⁻⁻27 ಬರುತ್ತೆ. ಅದಕ್ಕೋಸ್ಕರ ರಿಲೆವೆಂಟ್ ಯೂನಿಟ್, ರೈಟ್. ಸೊ ರಿಲೆವೆಂಟ್ ಯೂನಿಟ್. ಸೊ 1.007276 ಅಟಾಮಿಕ್ ಮಾಸ್ ಯೂನಿಟ್, ರೈಟ್. ಸೊ ನಿಮ್ಗೆ ಹೆಂಗಂತ ಅರ್ಥ ಆಯ್ತಲ್ವ ಇದು? ಸೊ ಬೇಸಿಕಲಿ ಇದು ಯಾಕೆ ರಿಕ್ವೈರ್ಡ್ ಇದೆ ಸರ್, ಎ ಡಿಫರೆಂಟ್ ಯೂನಿಟು, ಅಟಾಮಿಕ್ ಮಾಸ್ ಯೂನಿಟು? ಬೇಸಿಕಲಿ ನಮ್ಮ ಹತ್ರ ಒಂದು 500 ರೂಪೀಸ್ ಇದೆ ಅಂದರೆ, ಸೊ ಈದರ್ ಇಟ್ ಕುಡ್ ಬಿ 1 500 ನೋಟ್ ಅಥವಾ 500 ನೋಟ್ಸ್ ಅಥವಾ 2 200 100, ಮಲ್ಟಿಪಲ್ ಪಾಸಿಬಿಲಿಟಿ ಇರುತ್ತೆ ಬೇಸ್ಡ್ ಆನ್ ಡಿನಾಮಿನೇಷನ್ಸ್ ಅಲ್ವಾ? ಸೊ ಅದೇ ನಾವು, ರೈಟ್, ಸೊ ಅದೇ ನಮ್ಮ ಹತ್ರ ಇರೋ ಕರೆನ್ಸಿ ತುಂಬ ದೊಡ್ಡದಿದೆ ಅಂದರೆ, ಸೊ ಅದರಲ್ಲಿ ಆ ಮೈನರ್ ಪಾರ್ಟ್ ಈಸ್ ಆರ್ಸ್ ಅನ್ನೋ ರೆಪ್ರೆಸೆಂಟೇಷನ್ ಕೆ ಜಿ. ದಟ್ಸ್ ಇಟ್. ಸೊ ಬೈ ನಾವು ಯೂನಿಟ್ಸ್ ಎಲ್ರಿಗೂ ಕ್ಲಿಯರ್ ಇರೋದೆ. ಬಟ್ ಸೊ ಒನ್ಸ್ ಮೋರ್ ನಾನು ನಿಮಗೆ ಕ್ಲಾರಿಫೈ ಮಾಡಿದೆ. ಸೊ ಯಾಕಂದರೆ ಫಿಸಿಕ್ಸಲ್ಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ಸಿ ಇದನ್ನ ಲೈಕ್ ನಿಮಗಂತ ಅಲ್ಲ, ರೈಟ್, ಎನಿಬಡಿ ಹೂ ಚೂಸಸ್ ಟು, ರೈಟ್, ಸ್ಟಡಿ ಫಿಸಿಕ್ಸ್, ರೈಟ್. ಸೊ ಯಾರೆಲ್ಲ ಫಿಸಿಕ್ಸನ್ನು ಆಯ್ಕೆ ಮಾಡ್ಕೊತಾರೆ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸನ್ನ ನಾವು ಆಯ್ಕೆ ಮಾಡ್ಕೊತೀವಲ್ವ ಸ್ಟಡಿ ಮಾಡಬೇಕಂದಾಗ, ಸೊ ಅಲ್ಲಿ ನಮ್ಗೆ ಏನು ಅನ್ಸುತ್ತೆ ಅಂದರೆ, ಓಕೆ, ಆ ಇಮ್ಯಾಜಿನೇಷನಿಗೆ ಬರೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಾವು ನಿಮ್ಮ ಲಾಸ್ ಆಫ್ ಮೋಷನಲ್ಲಿ ತುಂಬ ಸಿಂಪಲಾಗಿರುತ್ತೆ ಪ್ರಾಬ್ಲಮ್ಮು. ಸೊ ಆ ಬಾಡಿ ಆಫ್ ಮಾಸ್ 5 kg ನಮ್ಗೆ ಅವಾಗ ತುಂಬ ರಿಲೆವೆಂಟ್ ಅನಿಸುತ್ತೆ, ರೈಟ್. ಆ ಬಾಡಿ ಆಫ್ ಮಾಸ್ 5 kg ಅಂದಾಗ, ಓಕೆ, ಲೈಕ್ ನಮ್ಮ ಎದುರುಗಡೆ ಇರೋ ಒಂದು ವೆಯ್ಟ್ ಇರ್ಬೋದು, ಜಿಮ್ಮಲ್ಲಿರೋ ವೆಯ್ಟ್ ಇರ್ಬೋದು, ಅಥವಾ ಸೈಕಲ್ ಅಂದಾಗ, ಓಕೆ, ಈ ಥರ ನಮ್ಮ ಸರೌಂಡಿಂಗ್ ಥಿಂಗ್ಸನ್ನು ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಬಿಡ್ತೀವಿ. ದಟ್ ಈಸ್ ದ ಈಸಿ ಪಾರ್ಟ್ ಆಫ್ ಮೆಕ್ಯಾನಿಕ್ಸ್. ನಿಮಗೆ ಮೆಕ್ಯಾನಿಕ್ಸ್ ಅಂತ ಬಂದಾಗ ಅಲ್ಲಿ ನಿಮ್ಗೆ ಈಸಿ ಅನಿಸುತ್ತೆ, ಯಾಕಂದರೆ ಇಮ್ಯಾಜಿನೇಷನ್ ತುಂಬ ಸುಲಭ. ಬಟ್ ವೆನ್ ಇಟ್ ಕಮ್ಸ್ ಟು ಸಬಟಾಮಿಕ್ ಥಿಂಗ್ಸ್ ಲೈಕ್ ಆಟಮ್ಸ್, ನ್ಯೂಕ್ಲಿಯಸ್, ಸೆಮಿಕಂಡಕ್ಟರ್ಸ್ ಅಂತ ಬಂದಾಗ, ಸೊ ನೀವು ಎಲ್ಲಿಗೆ ಝೂಮ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಗೈಸ್ ಥಿಂಕ್ ಅಬೌಟ್ ಇಟ್. ಐ ನೋ ಕೆಮಿಸ್ಟ್ರಿಲೂ ಕೂಡ ಇದೆ, ರೈಟ್. ನೀವು ಕೆಮಿಸ್ಟ್ರಿಲಿ ಮಾಲಿಕ್ಯೂಲ್ಸ್, ರೈಟ್, ಸೊ ಮಾಲಿಕ್ಯೂಲ್ಸನ್ನ ಓದ್ತೀರಾ, ಬೇಸಿಕಲಿ ಮಾಲಿಕ್ಯೂಲ್ಸ್ ಮೆಕ್ಯಾನಿಸಮ್ಸನ್ನು ನೋಡ್ತಾ ಇರ್ತೀರ. ಬಟ್ ಅದೇ ಬಯಾಲಜಿಲಿ ಬಂದಾಗ ಯು ಫೋಕಸ್ ಆನ್ ಟಿಶ್ಯೂಸ್, ಆರ್ಗನ್ಸ್ ಅಲ್ವಾ? ಅಲ್ಲೂ ಕೂಡ ಇದೆ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಇದೆ. ಸೊ ದೇ ಆರ್ ಆಲ್ಸೋ ಮೈಕ್ರಾನ್ ಲೆಂತಲ್ಲೂ ಕೂಡ ಇರುತ್ತೆ, ಟಿಲ್ ಸ್ಮಾಲೇ, ರೈಟ್. ಆಬ್ಜೆಕ್ಟ್ ಈಸ್ ವೆರಿ ಸ್ಮಾಲ್. ನಾವು ಫಿಸಿಕ್ಸಲ್ಲಿ ಬಂದಾಗ ನಾವು ಏನು ಸ್ಟಡಿ ಮಾಡ್ತೀವಿ ಹೇಳಿ? ಎಲೆಕ್ಟ್ರಾನ್ಸ್ ಅಂತ ಬಂದಾಗ ದಿ ಫಂಡಮೆಂಟಲ್ ಥಿಂಗ್. ಸೋಫಾರ್ ನಾವು ಅರ್ಥ ಮಾಡ್ಕೊಂಡಿರೋದು ಪ್ರೋಟಾನ್, ನ್ಯೂಟ್ರಾನ್, ದಿ ಫಂಡಮೆಂಟಲ್ ಥಿಂಗ್ ಅಲ್ವಾ? ಸೊ ಆ ಪ್ರೋಟಾನ್ ಸೈಜನ್ನು ನೀವು ಇಮ್ಯಾಜಿನ್ ಮಾಡ್ಕೊಂಡಾಗ ಮಾತ್ರ ಇಟ್ ಬಿಕಮ್ಸ್ ವೆರಿ ಈಸಿ, ರೈಟ್. ಪ್ರೋಟಾನ್ ಅಂದರೆ ಲೈಕ್ ಬಿಗ್ ಬಾಲ್, ಪಾಸಿಟಿವ್ ಚಾರ್ಜ್, ಅದೇ ಝೋನಲ್ಲಿ ಇರಬಾರ್ದು. ಯು ಹ್ಯಾವ್ ಟು ಗೋ ಡೀಪ್ ಇನ್ ಟು ದ ಇಮ್ಯಾಜಿನೇಷನ್. ಅವಾಗ ನಿಮಗೆ ಈ
ಮಾಡರ್ನ್ ಫಿಸಿಕ್ಸ್ ತುಂಬ ಸಿಂಪಲ್ ಆಗ್ತಾ ಹೋಗುತ್ತೆ, ರೈಟ್. ಸೊ ನಿಮಗೊಂದು ಡಿಸ್ಟಿಂಕ್ಷನ್ ಇರಬೇಕು ಬಿಟ್ವೀನ್ ಇಮ್ಯಾಜಿನೇಷನ್ ಆಫ್ ಮೆಕ್ಯಾನಿಕ್ಸ್, ರೆಗ್ಯುಲರ್ ಮೆಕ್ಯಾನಿಕ್ಸ್ ಆ್ಯಂಡ್ ಮಾಡರ್ನ್ ಫಿಸಿಕ್ಸ್, ರೈಟ್. ಓಕೆ, ಸೊ ನ್ಯೂಟ್ರಾನ್ ಅಂತ ಬಂದಾಗ ವೆರಿ ಸಿಮಿಲರ್, ವೆರಿ ಕ್ಲೋಸ್ ಟು, ಏನಂದರೆ ಇಲ್ಲಿ ನೋಡ್ಕೊಳ್ಳಿ, ಇದು ಕೆ ಜಿಲೇ ಇರೋದು 10⁻⁻27, ಅಲ್ಲೂ ಕೂಡ 10⁻⁻27. 1.67 ಮಾಸ್ ಆಫ್ ಪ್ರೋಟಾನನ್ನು ನೋಡಿದ್ರೆ ನೀವು ಅಗೇನ್ 1.67, ಬಟ್ ಇಲ್ಲಿ 2 ಬರ್ತಿದೆ, ಇಲ್ಲೇನು ಬರ್ತಿದೆ 4 ಬರ್ತಿದೆ. ಹಾಗಾದರೆ ನ್ಯೂಟ್ರಾನ್ ಅನ್ನೋದು ಲಿಟಲ್ ಬಿಟ್ ಏನಿರುತ್ತೆ, ಲಿಟಲ್ ಬಿಟ್. ನ್ಯೂಟ್ರಾನ್ ಅನ್ನೋದು ಹೆವಿಯರ್ ಅಂದ ತಕ್ಷಣ ನಮ್ಗಿಂತ ಜಾಸ್ತಿ ಹೆವಿ ಅಲ್ಲ, ಕಂಪೇರ್ಡ್ ಟು ಪ್ರೋಟಾನ್ ಅ ಲಿಟಲ್ ಬಿಟ್ ಹೆವಿಯರ್ ಅಷ್ಟೇ. ಸೊ ಇದು ಚಾರ್ಜ್ ಇಲ್ಲದೆ ಇರೋದ್ರಿಂದ ಅದರ್ ಚಾರ್ಜ್ ಎಂಟಿಟೀಸ್ಗೆ ಏನು ಮಾಡಲ್ಲ, ರೆಸ್ಪಾಂಡ್ ಮಾಡಲ್ಲ, ಅಟ್ರಾಕ್ಟ್ ಮಾಡಲ್ಲ, ರಿಪ್ಪಲ್ಲು ಮಾಡಲ್ಲ. ನ್ಯೂಟ್ರಾನ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಏನಿರುತ್ತೆ ಸ್ಟೇಬಲ್ ಇರುತ್ತೆ, ಆ್ಯಂಡ್ ಆ ಫ್ರೀ ನ್ಯೂಟ್ರಾನ್ ಇಸ್ ಅನ್ಸ್ಟೇಬಲ್ ಆ್ಯಂಡ್ ಡಿಕೇಸ್. ಸೊ ಈ ಡಿಸ್ಟಿಂಕ್ಷನ್ ಗೊತ್ತಿರಲಿ. ಆ್ಯಂಡ್ ಮಾಡ್ರೇಟರ್ಸ್ ಕ್ಯಾನ್ ಸ್ಲೋ ಡೌನ್ ಫಾಸ್ಟ್ ನ್ಯೂಟ್ರಾನ್ಸ್. ಇದು ನಿಮ್ಗೆ ಎಲ್ಲಿ ಬರುತ್ತೆ ಅಂದರೆ, ಸೊ ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ನೀವು ಸ್ಟಡಿ ಮಾಡ್ತೀರಾ. ಬಟ್ ಪ್ರಾಪರ್ಟೀಸ್ ಆಫ್ ನ್ಯೂಟ್ರಾನ್ ಅಂದರೆ ನಿಮಗೆ ಇಷ್ಟು ಗೊತ್ತಿರಬೇಕು: ಕಾನ್ಸ್ಟಿಟ್ಯೂಯೆಂಟ್ ಆಫ್ ನ್ಯೂಕ್ಲಿಯಸ್, ಮಾಸ್ ಆಫ್ ನ್ಯೂಟ್ರಾನ್, ನೀದರ್ ಅಟ್ರಾಕ್ಟ್ಸ್ ನಾರ್ ರಿಪಲ್ಸ್, ಅಥವಾ ಚಾರ್ಜ್ ಆಫ್ ನ್ಯೂಟ್ರಾನ್ ಅನ್ನೋದು 0. ನ್ಯೂಟ್ರಾನ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಏನಿರುತ್ತೆ ಸ್ಟೇಬಲ್ ಇರುತ್ತೆ, ಫ್ರೀ ನ್ಯೂಟ್ರಾನ್ ಏನಿರುತ್ತೆ ಅನ್ಸ್ಟೇಬಲ್ ಇರುತ್ತೆ, ಡಿ ಕೆ ಆಗುತ್ತೆ. ಸೊ ಡಿ ಕೆ ಆದರೆ ಯಾವ ಥರ ಡಿ ಕೆ ಆಗುತ್ತೆ? ಸೊ ಗಾಯ್ಸ್, ನ್ಯೂಟ್ರಾನ್, ರೈಟ್. ಸೊ ನ್ಯೂಟ್ರಾನನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ಬೋದು ಸರ್? ನ್ಯೂಟ್ರಾನಲ್ಲಿ ಪ್ರೋಟಾನ್ ಎಷ್ಟಿರುತ್ತೆ? ಬೇಸಿಕಲಿ ನ್ಯೂಟ್ರಾನಲ್ಲಿ ಪ್ರೋಟಾನ್ ಈಸ್ 0, ರೈಟ್. ಆಸ್ ಅ ನ್ಯೂಕ್ಲಿಯಸ್ ನೀವು ರೆಪ್ರೆಸೆಂಟ್ ಮಾಡ್ತಿದ್ದೀರಾ ಅಂದರೆ ನ್ಯೂಟ್ರಾನಲ್ಲಿ ನ್ಯೂಟ್ರಾನ್ ಎಷ್ಟಿರುತ್ತೆ? 1 ಇರುತ್ತೆ, ರೈಟ್. ಇದು ಡಿ ಕೆ ಆದರೆ, ಸೊ ಗಾಯ್ಸ್ ಅಬ್ಸರ್ವ್ ಮಾಡಿ, H11, ರೈಟ್. ಸೊ ಹೈಡ್ರೋಜನ್, ರೈಟ್, ಪ್ಲಸ್ ಇಲೆಕ್ಟ್ರಾನ್ ಆ್ಯಂಡ್ ಆ್ಯಂಟಿ ನ್ಯೂಟ್ರಿನೋ ಪಾರ್ಟಿಕಲ್ ನಮಗೆ ಸಿಗುತ್ತೆ ಇನ್ ದ ಪ್ರೊಸೆಸ್ ಆಫ್ ಡಿ ಕೆ, ರೈಟ್. ಸೊ ಡಿಟೇರಿಯಮ್, ಟ್ರಿಟೇರಿಯಮ್, ರೈಟ್. ಸೊ ಇವೆಲ್ಲ ಟ್ರಿಷಿಯಮ್ ಇವೆಲ್ಲ ನೋಡ್ತೀವಲ್ವಾ. ಸೊ ಲೈಕ್ ದಟ್ ಆ ಫ್ರೀ ನ್ಯೂಟ್ರಾನ್ ಏನಾಗುತ್ತೆ, ಡಿ ಕೆ ಆಗುತ್ತೆ ಇಂಟು ಯುವರ್ ಪ್ರೋಟಾನ್ H11 ಪ್ಲಸ್ ಇಲೆಕ್ಟ್ರಾನ್ ಪ್ಲಸ್ ಆ್ಯಂಟಿ ನ್ಯೂಟ್ರಿನೋ, ರೈಟ್. ಸೊ ಅಗೇನ್ ನ್ಯೂಕ್ಲಿಯಸನ್ನು ಯಾವ ಥರ ರೆಪ್ರೆಸೆಂಟ್ ಮಾಡೋದು ಕ್ಲಿಯರ್ ಇದೆ ಅಲ್ವಾ? ಸೋ ಫಾರ್ ಪ್ರೋಟಾನ್, ನ್ಯೂಟ್ರಾನ್, ಪ್ರಾಪರ್ಟೀಸ್ ಆಫ್ ಪ್ರೋಟಾನ್, ಪ್ರಾಪರ್ಟೀಸ್ ಆಫ್ ನ್ಯೂಟ್ರಾನ್. ಆ್ಯಂಡ್ ಒಂದು ನ್ಯೂಕ್ಲಿಯಸ್ ಅಂತ ರೆಪ್ರೆಸೆಂಟ್ ಮಾಡೋದು ಹಿಂಗೆ, ಎಕ್ಸ್ ಅನ್ನೋದು ನ್ಯೂಕ್ಲಿಯಸ್ ಆಗಿದ್ರೆ, ಎಕ್ಸ್ ಇಸ್ ಅ ನ್ಯೂಕ್ಲಿಯಸ್ ಅಂದರೆ, ಸೊ ಸಬ್ಸ್ಕ್ರಿಪ್ಟಲ್ಲಿ ಏನು ಬರಿತೀವಿ? ಅಟಾಮಿಕ್ ನಂಬರ್ ಬರ್ತೀವಿ. ಸೂಪರ್ ಸ್ಕ್ರಿಪ್ಟಲ್ಲಿ ಏನು ಬರಿತೀವಿ? ಮಾಸ್ ನಂಬರ್ ಬರಿತೀವಿ. ಅಟಾಮಿಕ್ ನಂಬರ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್, ಮಾಸ್ ನಂಬರ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್, ರೈಟ್. ಸೊ ಈಗ ಏನು ಮಾಡ್ತೀವಿ? ಸೊ ಕಂಪೇರ್ ಮಾಡ್ತಾ ಹೋಗ್ತೀವಿ, ರೈಟ್. ಸೊ ಸಂಬಡಿ ಹ್ಯಾಸ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್, ಸಂಬಡಿ ಹ್ಯಾಸ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಇದ್ದಾಗ, ಸೊ ಯಾರಿಗೆ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ, ಯಾರಿಗೆ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇದೆ, ಸೊ ಈ ಥರ ನಾವು, ಸೊ ಬೇಸಿಕಲಿ ಅದೇ ಥರ ಅಲ್ವಾ ದ ಎಕ್ಸ್ಪೆರಿಮೆಂಟಲ್ ಮೆಥಡಾಲಜೀಸ್ ಆಫ್ ಸೈನ್ಸ್ ಯಾವ ಥರ ವರ್ಕ್ ಆಗುತ್ತೆ? ಸೊ ನೀವು ಲೈಕ್ ಇದರಲ್ಲೂ ಓದಿರ್ತೀರ, ಮೆಂಡಲೀವ್ ಎಕ್ಸ್ಪೆರಿಮೆಂಟ್ಸಲ್ಲೂ ಕೂಡ ನೀವು ಓದಿರ್ತೀರ, ರೈಟ್. ಸೊ ಪೀಸಲ್ಲಿ ಲೈಕ್ ಡಾಫು, ಟಾಲು, ರೈಟ್. ನಾವು ಕಂಬೈನ್ ಮಾಡಿದಾಗ ಯಾವ ಥರ ಬರುತ್ತಲ್ವ? ಸೊ ಟಾಲು, ಡಾಫ್ ಅನ್ನೋದು ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ, ರೈಟ್. ಸೊ ಅಲ್ಲಿ ನಾವು ಚೆಕ್ ಮಾಡ್ತೀವಲ್ವಾ? ಸೊ ಅದೇ ಥರ ನಾವೇನು ಮಾಡ್ತಾಯಿದ್ದೀವಿ, ಜಸ್ಟ್ ಕಂಪೇರ್ ಮಾಡ್ತಾಯಿದ್ದೀವಿ, ರೈಟ್. ಸೊ ಕಂಪೇರ್ ಮಾಡಿದಾಗ ನಮಗೆ ಕೆಲವಷ್ಟು ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಆ ಕ್ಲಾರಿಫಿಕೇಷನ್ ಇಟ್ಕೊಂಡು ನಾವು ಸರ್ಟೆನ್ ಕ್ಲಾಸಿಫಿಕೇಷನ್ಸ್ನ ಮಾಡ್ತೀವಿ ಆನ್ ದ ಪೀರಿಯಾಡಿಕ್ ಟೇಬಲ್, ರೈಟ್. ಸೊ ಅದೇನಂದರೆ, ಸೊ ನಿಮಗೆ ಐಸೋಟೋಪ್ಸ್ ಅಂತ ಬರುತ್ತೆ, ಐಸೋಬಾರ್ಸ್ ಅಂತ ಬರುತ್ತೆ, ಐಸೋಟೋನ್ಸ್ ಅಂತ ಬರುತ್ತೆ, ರೈಟ್. ಅವೇನಂತ ನೋಡ್ತಾ ಹೋಗೋಣ. ಫಸ್ಟು ಐಸೋಟೋಪ್ಸ್, ರೈಟ್. ಸೊ ಬೇಸಿಕಲಿ ನಾವು ಕೆಲವಷ್ಟು ಆಟಮ್ಸನ್ನ, ನ್ಯೂಕ್ಲಿಯಸ್ನ ಕಂಪೇರ್ ಮಾಡ್ತಾ ಇದ್ವಿ. ಸೊ ಕಂಪೇರ್ ಮಾಡಿದಾಗ ನಮಗೇನೋ ಒಂದು ಲಾಜಿಕ್ ಬಂತು, ಓಕೆ, ಈ ಒಂದು ಎಂಟಿಟಿ ಆಫ್ ಚೂಸನ್ ಆಟಮ್ಸಲ್ಲಿ, ನ್ಯೂಕ್ಲಿಯಸ್ಸಲ್ಲಿ ಏನು ಕಾಣಿಸ್ತಾ ಇದೆ, ಏನು ಪ್ಯಾಟರ್ನ್ ಕಾಣಿಸ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಅಲ್ಲೇನಿರುತ್ತೆ, ಸೇಮ್ ಎಲಿಮೆಂಟ್ ಇರುತ್ತೆ, ಓಕೆ, ಸೇಮ್ ಎಲಿಮೆಂಟ್, ಅದು ಸೇಮ್ ಎಲಿಮೆಂಟ್ ಇರುತ್ತೆ. ಎರಡನ್ನು ನಾನು ಕಂಪೇರ್ ಮಾಡ್ತಿದ್ದೀನಿ ಅಂದಾಗ, ಬಟ್ ಸೇಮ್ ಅಟಾಮಿಕ್ ನಂಬರು ಕೂಡ ಇರುತ್ತೆ. ಅಂದರೆ ಸೇಮ್ ಎಲಿಮೆಂಟ್ ಆ್ಯಂಡ್ ಸೇಮ್ ಅಟಾಮಿಕ್ ನಂಬರ್, ಅರ್ಥ ಆಗ್ತಿದೆ ಅಲ್ವಾ? ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಓಕೆ ಸರ್, ಇವಾಗ ಅರ್ಥ ಆಯಿತು. ಸೊ ನ್ಯೂಕ್ಲಿಯಸನ್ನು ರೆಪ್ರೆಸೆಂಟ್ ಮಾಡ್ತಿದ್ದೀವಿ 2 ಅಂದರೆ, ಸೊ ಇದು ಎಕ್ಸ್. ಸೊ ಈ 2 ನ್ಯೂಕ್ಲಿಯಸ್ ಕೂಡ ಸೇಮ್, ಅಂದರೆ ಸೇಮ್ ಅಟಾಮ್, ಅಂದರೆ ಸೇಮ್
ಎಲಿಮೆಂಟ್ ಅಲ್ವಾ, ಆ ಎಲಿಮೆಂಟಲ್ಲಿ ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್, ಸೊ ಹಾಗಾದರೆ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಏನಾಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ ಫ್ರಮ್ ಒನ್ ಟು ಅನದರ್. ಸೊ ಇಲ್ಲಿ ನೋಡೋದಾದರೆ ಸಿ 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 ಸಿ, ನಾನಿವಾಗ 4 ಟೈಪ್ ಆಫ್, ಸೊ ಹೆಂಗೆ ಗೊತ್ತಾ, ಸೊ ನಾವಿವಾಗ ಕಾರ್ಬನನ್ನು ತೆಗಿತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ, ರೈಟ್. ಸೊ ಸಮ್ ಹೌ ವಿ ಆರ್ ಎಕ್ಸ್ಟ್ರಾಕ್ಟಿಂಗ್. ಸೊ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ರೈಟ್. ಸೊ ನಾವು ಕಾರ್ಬನನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಜಸ್ಟ್ ಲೈಕ್ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸೋರ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ವಾ, ರೈಟ್. ಸೊ ಆ ಥರ ನಾವು ಕಾರ್ಬನನ್ನು ನಾವು ಒಂದು ಜನರಲ್ ಸ್ಯಾಂಪಲ್ ಅಂತ ತೊಗೊಂಡಾಗ, ಸೊ ಸರ್ಟೈನ್ ಕಾರ್ಬನ್ ಹ್ಯಾಸ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ರೈಟ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ರೈಟ್ ಎಲ್ಲದಕ್ಕೂ ಏನಿರುತ್ತೆ, ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಮಾಸ್ ನಂಬರ್, ಇಲ್ಲಿ ಅಬ್ಸರ್ವ್ ಮಾಡಿ, ಮಾಸ್ ನಂಬರ್ ಏನಿದೆ, ಡಿಫ್ರೆಂಟ್ ಇದೆ, ರೈಟ್. ಸೊ ಮಾಸ್ ನಂಬರ್ ಏನಿದೆ, ಡಿಫ್ರೆಂಟ್ ಇದೆ. ಸೊ ಹಾಗಾದರೆ ಸೊ ಗೈಸ್ ಮಾಸ್ ನಂಬರ್ ಡಿಫ್ರೆಂಟ್ ಇದೆ ಅಂದರೆ ಅರ್ಥ, ಸಿ ಎಲ್ಲರದು ಅಟಾಮಿಕ್ ನಂಬರ್ ಸೇಮ್ ಇದೆ, ಮಾಸ್ ನಂಬರ್ ಮಾತ್ರ ಡಿಫ್ರೆಂಟ್ ಯಾವಾಗ ಸಾಧ್ಯ, ರೈಟ್. ಮಾಸ್ ನಂಬರ್ ಯಾವಾಗ ಸಾಧ್ಯ ಡಿಫ್ರೆಂಟ್ ಆಗೋಕ್ಕೆ? ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇದ್ದಾಗ, ರೈಟ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಡಿಫ್ರೆಂಟ್ ಇದ್ದಾಗ, ರೈಟ್. ಸೊ ಇವಾಗ ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಇವಾಗ ನೀನು ಮತ್ತು ನಿಮ್ಮ ಫಾದರು, ರೈಟ್, ಪಪ್ಪ ಒಂದು ರೂಮಲ್ಲಿ ಇದ್ದೀರಾ, ರೈಟ್. ನೀವೇನು ಮಾಡ್ತಾಯಿದ್ದೀರಾ, ಸೊ ನಮ್ಮ ಹತ್ರ ಇರೋ ರಿಸೋರ್ಸನ್ನು ಕೌಂಟ್ ಮಾಡ್ತಾ ಇದ್ದೀರಾ, ರೈಟ್. ಸೊ ಲೆಟ್ಸ್ ಸೇ, ಸೊ ಯು ಹ್ಯಾವ್ ಕಲೆಕ್ಟೆಡ್ 5 rupees, ಯುವರ್ ಫಾದರ್ ಹ್ಯಾಸ್ ಕಲೆಕ್ಟೆಡ್ 10 rupees, ಓಕೆನಾ. ಸೊ ನಾನೇನು ಹೇಳ್ತೀನಿ, ಓಕೆ ಕಲೆಕ್ಟೆಡ್ ಸಿ ಅಂತ ಬರೀರಪ್ಪ, ನೀವಿಬ್ಬರು ಎಷ್ಟು ಸೇರಿ ಕಲೆಕ್ಟ್ ಮಾಡ್ರ ಅನ್ನೋದನ್ನು ನಾನು ಸಿ ಅಂತ ರೆಪ್ರೆಸೆಂಟ್ ಮಾಡ್ಕೊತಿದ್ದೀನಿ, ಓಕೆ. ಸೊ ಇವಾಗ ನಾನು ಬಾಟಮಲ್ಲಿ ಏನು ಮಾಡಬೇಕು ಅಂದರೆ, ಆ ಮಗು ಏನು ಮಾಡಿರ್ತಾರೆ ಅಂದರೆ ನೀನೇನು ಕಲೆಕ್ಟ್ ಮಾಡಿರ್ತೀಯ ಅದು ಬರಿ ಅಂತ ಹೇಳ್ತೀನಿ, ಓಕೆ. ನೀನೇನು ಬರಿತೀಯಾ, ನನ್ನ ಹತ್ರ 6 rupees ಕಲೆಕ್ಟ್ ಆಗಿದೆ ಅಂತೇಳಿ ಬರಿತೀಯ, ಓಕೆ. ಅದು ನಾನು ನಿನ್ನ ಹತ್ರ ಇರೋ ಅಮೌಂಟನ್ನು ನಾನು ರೆಪ್ರೆಸೆಂಟ್ ಮಾಡೋಕ್ಕೆ ಹೇಳಿದ್ದೀನಿ, ಅದನ್ನು ರೆಪ್ರೆಸೆಂಟ್ ಮಾಡಿದೆ, ಓಕೆನಾ. ಸೊ ಇವಾಗ ಸೂಪರ್ ಸ್ಕ್ರಿಪ್ಟಲ್ಲಿ ನಾನೇನು ಹೇಳ್ತೀನಿ, ಸೊ ನೀನು ಮತ್ತು ಫಾದರ್ ಸೇರ್ಕೊಂಡು ಕಲೆಕ್ಟ್ ಮಾಡಿರೋ ಅಮೌಂಟನ್ನು ಒಟ್ಟಿಗೆ ಬರಿ ಅಂತ ಹೇಳ್ತೀನಿ, ರೈಟ್. ವೆರಿ ಸಿಂಪಲ್ ಮ್ಯಾಥ್. ಸೊ ಒಟ್ಟಿಗೆ ಬರೀಬೇಕಂದ್ರೆ ನಿನ್ನ ಹತ್ರ ಇರೋದು ಪ್ಲಸ್ ಯುವರ್ ಫಾದರ್ ಕಲೆಕ್ಟೆಡ್ ಅಲ್ವಾ. ಸೊ ನಿನ್ನ ಹತ್ರ ಇರೋದು 6, ಫಾದರ್ ಕಲೆಕ್ಟೆಡ್ 4, ರೈಟ್. ಅದೇ ನೀವು ಡಿಫ್ರೆಂಟ್ ಟೈಮಲ್ಲಿ ಚೆಕ್ ಮಾಡಿದಾಗ ಏನಿರುತ್ತೆ, ಸೊ ನಿನ್ನ ಹತ್ರ ಇರೋದು 6, ಫಾದರ್ ಕಲೆಕ್ಟೆಡ್ 5, ನಿನ್ನ ಹತ್ರ ಇರೋದು 6, ಫಾದರ್ ಕಲೆಕ್ಟೆಡ್ 6, ನಿನ್ನ ಹತ್ರ ಇರೋದು 6, ಫಾದರ್ ಕಲೆಕ್ಟೆಡ್ 7, ರೈಟ್. ಸೊ ಇಟ್ಸ್ ಜಸ್ಟ್ ಅನ್ ಅನಾಲಜಿ, ರೈಟ್. ಇಲ್ಲೇನಿದೆ, ಪ್ರೋಟಾನ್ ಎಲ್ಲ ಕಡೆ ಸೇಮ್, ಯಾಕಂದರೆ ಎಲ್ಲ ಕಡೆ ಪ್ರೋಟಾನ್ಸ್ ಇಸ್ 6. ಸೊ ಹಾಗಾದರೆ ಚೇಂಜ್ ಆಗ್ತಾ ಇರೋದು ಯಾರು, ನ್ಯೂಟ್ರಾನ್. ಸೊ ನ್ಯೂಟ್ರಾನ್ ಚೇಂಜ್ ಆಗ್ತಾ ಇದೆ ಅಂದರೆ ಡೆಫಿನೆಟ್ಲಿ ಮಾಸ್ ನಂಬರ್ಸ್ ಚೇಂಜ್ ಆಗುತ್ತೆ, ಸೇಮ್ ಅಟಾಮಿಕ್ ನಂಬರ್, ಸೇಮ್ ಎಲಿಮೆಂಟ್. ಸೊ ವಾಟ್ ಆರ್ ಐಸೋಟೋಪ್ಸ್ ಅಂತ ಕೇಳಿದ್ರೆ ಸಿಂಪಲ್, ಸೇಮ್ ಎಲಿಮೆಂಟ್, ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಎಕ್ಸಾಂಪಲ್ ಇದೆ, ಓಕೆ. ವೆನ್ ಇಟ್ ಕಮ್ಸ್ ಟು ಐಸೋಬಾರ್ಸ್, ರೈಟ್. ಸೊ ಐಸೋಬಾರ್ಸ್ ಅಂದರೆ ಇಲ್ಲಿ ಅಗೇನ್ ಅಬ್ಸರ್ವ್ ಮಾಡ್ಕೊಳ್ಳಿ, ಡಿಫ್ರೆಂಟ್ ಎಲಿಮೆಂಟ್ಸ್, ನೀವು ಕಂಪೇರ್ ಮಾಡ್ತಾ ಇರೋದೇನು ಡಿಫ್ರೆಂಟ್ ಎಲಿಮೆಂಟ್ಸ್, ರೈಟ್. ಸೊ ಬೇಸಿಕಲಿ ಡಿಫ್ರೆಂಟ್ ಎಲಿಮೆಂಟ್ಸ್, ಅವಕ್ಕೆ ಸೇಮ್ ಮಾಸ್ ನಂಬರ್ ಇರುತ್ತೆ. ಮಾಸ್ ನಂಬರ್ ಅಂದರೆ ಯಾವುದು, ಸೂಪರ್ ಸ್ಕ್ರಿಪ್ಟ್ ಸೇಮ್ ಇರುತ್ತೆ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ ಅಂದರೆ ಸಬ್ಸ್ಕ್ರಿಪ್ಟ್ ಡಿಫ್ರೆಂಟ್ ಇರುತ್ತೆ. ಸೊ 2 ಥಿಂಗ್ಸ್ ಕ್ಲಿಯರ್ ಇರಬೇಕು. ನೀವು ಎಕ್ಸ್ ಅಂತೇಳಿ ರೆಪ್ರೆಸೆಂಟ್ ಮಾಡ್ತೀರಲ್ವಾ, ಸೊ ದಟ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್. ಎಚ್ ಅಂದರೆ ಇಲ್ಲಿ HE, ಈ ಎರಡೂ ಕೂಡ ಡಿಫ್ರೆಂಟು ಬಟ್ ಸೇಮ್ ಮಾಸ್ ನಂಬರ್, ಸೂಪರ್ ಸ್ಕ್ರಿಪ್ಟ್ ಸೇಮು, ಸಬ್ಸ್ಕ್ರಿಪ್ಟ್ ಅಟಾಮಿಕ್ ನಂಬರ್ ಡಿಫ್ರೆಂಟು. ಇಲ್ಲಿ ನೋಡೋದಾದರೆ 1 proton 3 ಮಾಸ್ ನಂಬರ್, 2 proton ಪ್ಲಸ್ 1 ನ್ಯೂಟ್ರಾನ್. ಸೊ ಲೀಥಿಯಮ್ ಅಂತ ಬಂದಾಗ 3 proton ಪ್ಲಸ್ 4 ನ್ಯೂಟ್ರಾನ್. ಬೆರ್ಲಿಯಮ್ ಅಂತ ಬಂದಾಗ 4 proton ಪ್ಲಸ್ 3 ನ್ಯೂಟ್ರಾನ್, ಓಕೆ. ಸೊ ನೈಟ್ರೋಜನ್ ಅಂತ ಬಂದಾಗ 7 proton ಪ್ಲಸ್ 7 ಪ್ಲಸ್ 8 ನ್ಯೂಟ್ರಾನ್ಸ್. ಆಕ್ಸಿಜನಲ್ಲಿ 8 proton ಪ್ಲಸ್ 7 ನ್ಯೂಟ್ರಾನ್, ಓಕೆ. ಸೊ ಇದು ನಮ್ಮ ಐಸೋಬಾರ್ಸ್. ಅದೇ ನಾವು ಐಸೋಟೋನ್ಸ್ ಅಂತ ನೋಡಿದಾಗ, ರೈಟ್ ಗೈಸ್, ಟೋಪ್ಸ್, ಬಾರ್ಸ್ ಆ್ಯಂಡ್ ಟೋನ್ಸ್, ಓಕೆ. ಟೋನ್ಸ್ ಅಂತ ನೋಡಿದಾಗ ಡಿಫ್ರೆಂಟ್ ಎಲಿಮೆಂಟ್ಸ್, ಅಗೇನ್ ಡಿಫ್ರೆಂಟ್ ಎಲಿಮೆಂಟ್ಸ್. ಐಸೋಟೋಪ್ಸಲ್ಲಿ ಮಾತ್ರ ಸೇಮ್ ಎಲಿಮೆಂಟ್, ಬಾರ್ಸ್ ಆ್ಯಂಡ್ ಟೋನ್ಸಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್. ಸೊ ಇಲ್ಲೇನಿದೆ,
ಡಿಫ್ರೆಂಟ್ ಎಲಿಮೆಂಟ್. ಇಲ್ಲಿ ನೋಡಿ ಕಂಪೇರ್ ಮಾಡ್ತಾ ಇದ್ದೀನಿ ಬೆರಿಲಿಯಮ್ ಆ್ಯಂಡ್ ಬೋರಾನ್, ಕಾರ್ಬನ್ ಆ್ಯಂಡ್ ನೈಟ್ರೋಜನ್. Right, so different elements, same number of neutrons but different number of protons. So guys, be clear. So ಇಲ್ಲಿ ನಿಮಗೆ ಎ ಅನ್ನೋದೇನು, ಸೊ ಎ ಝಡ್ ಬರೆಯೋಣ. ಝಡ್ is number of protons. Right, A is number of protons plus number of ನ್ಯೂಟ್ರಾನ್ಸ್. ಹಾಗಾದರೆ ನಮಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಬೇಕಂದ್ರೆ ಏನು ಮಾಡಬೇಕು, ನಂಬರ್ ಆಫ್ ನ್ಯೂಟ್ರಾನ್ಸ್ ಬೇಕಂದರೆ ಎ ಮೈನಸ್ ಝೆಡ್ ಮಾಡಿದ್ರೆ, ರೈಟ್, ಎ ಮೈನಸ್ ಝೆಡ್ ಮಾಡಿದ್ರೆ ನಮಗೇನು ಸಿಗುತ್ತೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಸಿಗುತ್ತೆ. ರೈಟ್, ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ಸಿಗುತ್ತೆ. ಸೊ ಇಲ್ಲಿ ನೀವು ಕಂಪೇರ್ ಮಾಡಿ ಬೆರಿಲಿಯಮ್ ಡಿಫ್ರೆಂಟ್ ಎಲಿಮೆಂಟ್, ಬೆರಿಲಿಯಮ್ ಬೋರಾನ್ ಡಿಫ್ರೆಂಟ್ ಎಲಿಮೆಂಟ್, ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್, ಓಕೆ, ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್. 4 ಇದೆ, 5 ಇದೆ. ಸೊ ಇಲ್ಲಿ 5 ಪ್ರೋಟಾನ್ಸ್ ಹಾಕಿದರೆ ಉಳಿದಿದ್ದೆಷ್ಟು, ರೈಟ್, ಉಳಿದಿದ್ದು ನಿಮಗೆ 5 ನ್ಯೂಟ್ರಾನ್. ಸೊ ಇಲ್ಲಿ 4 ಪ್ರೋಟಾನ್ ಹಾಕಿದರೆ ಉಳಿದಿದ್ದು ಎಷ್ಟು ನ್ಯೂಟ್ರಾನು, ಎ ಮೈನಸ್ ಝೆಡ್, 9 ಮೈನಸ್ 4, ರೈಟ್. ಸೊ 9 ಮೈನಸ್ 4 ಇಸ್ ಝೆಡ್, ಝೆಡ್ ಇಸ್ 4 ಆಗಿರೋದ್ರಿಂದ ಎ 9 ಆಗಿರೋದ್ರಿಂದ 9 ಮೈನಸ್ 4 ಇಸ್ 5. ಸೊ ಎ ಮೈನಸ್ ಝೆಡ್ ಇಸ್ 5, ಎ ಮೈನಸ್ ಝೆಡ್ ಇಸ್ 5. ಅದೇ ಥರ ಇಲ್ಲಿ ನೋಡಿ ಕಾರ್ಬನ್ 6, ನೈಟ್ರೋಜನ್ 7, 13, 14 ಮಾಸ್ ನಂಬರ್. ಸೊ ಗೈಸ್ ಅಬ್ಸರ್ವ್ ಮಾಡಿ, 6 ಅಟಾಮಿಕ್ ನಂಬರ್ ಆದರೆ 13 ಮಾಸ್ ನಂಬರ್ ಆದರೆ, ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ಈಸ್ ಯುವರ್ ನಂಬರ್ ಆಫ್ ನ್ಯೂಟ್ರಾನ್ಸ್. 30 ಮೈನಸ್ 6 ಇಸ್ 7. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ 7. ಅದೇ ಥರ 7 ಇಲ್ಲಿ ಪ್ರೋಟಾನ್ ಇದೆ, ರೈಟ್. ಸೊ ಮಾಸ್ ನಂಬರ್ 14 ಇದೆ. 14 ಮೈನಸ್ 7 ಇಸ್ 7. ಸೊ 7 is number of neutrons. 7 is number of neutrons. So same number of neutrons. Clear? Huh? Yes, very clear. So size of nucleus anta bandaga, so guys be clear, right? So size of nucleus na yav tara ನಾವು ನೋಡ್ತಾ ಹೋಗ್ತೀವಿ ಅಂತೇಳಿ. ಸೊ ಬೇಸಿಕಲಿ ಒಂದು ಆಟಮನ್ನು ನಾನು ತುಂಬ ಸಿಂಪಲ್ ಆಗಿ ಈ ಥರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ರೈಟ್. ಸೊ ತುಂಬ ಸಿಂಪಲ್ ಆಗಿ ಇಟ್ ಈಸ್ ಲೈಕ್ ಅ ಪ್ಲೇನಾರ್, ರೈಟ್, ಎಲೆಕ್ಟ್ರಾನ್ ಆರ್ಬಿಟ್ ಅಲ್ವಾ. ಸೊ ಸೆಂಟ್ರಲ್ ಏನಿರುತ್ತೆ ನಿಮಗೆ, ರೈಟ್, ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ ಅಲ್ವಾ. ಸೊ ಗೈಸ್ ಇಲ್ಲಿ ನಾನು, ಸೊ ಲೆಟ್ಸ್ ಸೇ ದಿಸ್ ಇಸ್ ಲೈಕ್, ಓಕೆ, ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ನ್ಯೂಕ್ಲಿಯಸ್, ರೈಟ್, ಸೊ ಗೈಸ್, ಸೊ ವೆನ್ ಇಟ್ ಕಮ್ಸ್ ಟು ನ್ಯೂಕ್ಲಿಯಸ್ ಅಂತ ಬಂದಾಗ, ಸಿ ಆಟಮ್ ಇರುತ್ತೆ, ಆಟಮ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ. ಬಟ್ ಇವಾಗ ನಾನೇನು ಫೋಕಸ್ ಮಾಡ್ತಾ ಇದ್ದೀನಿ, ಜಸ್ಟ್ ನ್ಯೂಕ್ಲಿಯಸ್. ಸೊ ಈ ನ್ಯೂಕ್ಲಿಯಸ್ಗೆ ಪರ್ಟಿಕ್ಯುಲರ್ ರೇಡಿಯಸ್ ಇರುತ್ತಲ್ವ, ರೈಟ್. ಸೊ ನ್ಯೂಕ್ಲಿಯಸ್ಗೆ ಪರ್ಟಿಕ್ಯುಲರ್ ರೇಡಿಯಸ್ ಇರುತ್ತೆ. ಸೊ ಇಟ್ ಈಸ್ ನಾಟ್ ಅ ಸರ್ಕಲ್, ರೈಟ್, ಇಟ್ಸ್ ಅ ಸ್ಪೆರಿಕಲ್ ಥಿಂಗ್, ರೈಟ್. ಸೊ ಇದರೊಳಗಡೆ ಪರ್ಟಿಕ್ಯುಲರ್ ವಾಲ್ಯೂಮ್ ಇರುತ್ತಲ್ವ. ಸೊ ಈ ವಾಲ್ಯೂಮ್ ಒಳಗಡೆ ಏನಿರುತ್ತೆ ಸರ್, ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಇರುತ್ತೆ ಅಲ್ವಾ. ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇರುತ್ತೆ. ಯಾಕೆ ಸರ್, ಇದು ನ್ಯೂಕ್ಲಿಯಸ್, ರೈಟಾ. ಸೊ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಜಾಸ್ತಿ ಆದಂಗೆ ನಮಗೇನಾಗುತ್ತೆ, ಸೊ 10 ಪ್ರೋಟಾನ್ 10 ನ್ಯೂಟ್ರಾನ್ ಇತ್ತು, ಇವಾಗ ನಾನು 50 ಪ್ರೋಟಾನ್ 50 ನ್ಯೂಟ್ರಾನ್ ಮಾಡಿದೆ ಅಂದರೆ ಏನಾಗುತ್ತೆ, ರೈಟ್. ದ ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಏನಾಗುತ್ತೆ, ಸೈಜ್ ಆಫ್ ದ ನ್ಯೂಕ್ಲಿಯಸ್ ದೊಡ್ಡದಾಗುತ್ತೆ. ಸೈಜ್ ಆಫ್ ದ ನ್ಯೂಕ್ಲಿಯಸ್ ದೊಡ್ಡದಾಗ್ತಾ ಇದೆ ಅಂದರೆ, ಸೊ ವಾಲ್ಯೂಮ್ ಏನಾಗ್ತಾ ಇದೆ, ಸೊ ವಾಲ್ಯೂಮ್ ದೊಡ್ಡದಾಗ್ತಾ ಇದೆ. ಸೊ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಯಾರಿಗಾಗಾದರೆ, ಸೊ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್. ಸೊ ನಾನು ವಾಲ್ಯೂಮನ್ನು ಜಾಸ್ತಿ ಮಾಡ್ತಾ ಇದ್ದೀನಿ ಅಂದರೆ, ಸೊ ಬೇಸಿಕಲಿ ಏನಾಗ್ತಾ ಇದೆ, ಮಾಸ್ ನಂಬರ್ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾದರೆ ವಾಲ್ಯೂಮನ್ನು ನಾವು ಯಾವ ಥರ ಬರಿತೀವಿ, ವಾಲ್ಯೂಮ್ ಈಸ್ 4/3 pi r cube, right. So this is proportional to mass number A ಅಲ್ವಾ. ಸೊ ನಾನೇನು ಮಾಡ್ತೀನಿ ಇವಾಗ, ಅಬ್ಸರ್ವ್ ಮಾಡ್ಕೊಳ್ಳಿ, ಈ ಪ್ರಪೋರ್ಷನಾಲಿಟಿ ಸಿಂಬಲನ್ನು ನಾನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇಲ್ಲಿ r³ ಇರೋದ್ರಿಂದ, ಸೊ ಬೇಸಿಕಲಿ ನಿಮಗೆ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಬೇಕು ಅಂದರೆ ರೇಡಿಯಸನ್ನು ನಾನು ನೋಡಬೇಕಲ್ವಾ. ಸೊ r³ ಇರೋದ್ರಿಂದ ನಾನು ಕ್ಯೂಬ್ ರೂಟ್ ತೊಗೊತೀನಿ. ಸೊ ಕ್ಯೂಬ್ ರೂಟ್ ತೊಗೊಂಡಾಗ, ಸಿ ಗೈಸ್, ಸೊ ಲೆಟ್ ಇಟ್ ಬಿ, ನಿಮಗೆ ಕನ್ಫ್ಯೂಷನ್ ಬೇಡ. ಸೊ ಫಸ್ಟು ಹಂಗೆ ಇರಲಿ,
ಪ್ರೊಪೋರ್ಷನಾಲಿಟಿ ಸಿಂಬಲನ್ನು ತೆಗೆದು ರೈಟ್ ಒಂದು ಕಾನ್ಸ್ಟೆಂಟನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ರೈಟ್ ಒಂದು ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. R0 ಕ್ಯೂಬ್ ಅನ್ನೋ ಕಾನ್ಸ್ಟೆಂಟನ್ನು, R0 ಅನ್ನೋದೇನು ಕಾನ್ಸ್ಟೆಂಟ್. ಸೊ ಈ ಕಾನ್ಸ್ಟೆಂಟನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಟೈಮ್ಸ್ ಎ. ಓಕೆ, ಸೊ ಗೈಸ್, ಸೊ ವೆನ್ ಐ ಟೇಕ್ ದ ಕ್ಯೂಬ್ ರೂಟ್, ಇವಾಗ ನಾನು ಕ್ಯೂಬ್ ರೂಟ್ ತೆಗೆದ್ರೆ R = R0 a⁴ ಬರುತ್ತೆ. ರೈಟ್, ಸೊ ಇದು ನಿಮ್ಮ ಸೈಜ್ ಆಫ್ ದ ನ್ಯೂಕ್ಲಿಯಸ್. ರೈಟ್, ಸೊ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಆಗಿರುತ್ತೆ. ಇಲ್ಲಿ R0 ಅಂದರೆ ರೈಟ್, ಸೊ ಇಲ್ಲಿ R0 ಅಂದರೆ 1.2 × 10⁻⁻15 ಮೀಟರ್, ಅಥವಾ ನಾವು ಇದಕ್ಕೆ 1.2 ಫರ್ಮಿ ಅಂತೇಳಿ ಕರಿತೀವಿ. ರೈಟ್, 10⁻⁻15 ಅಂದರೆ ಫರ್ಮಿ, ಸೊ 1.2 FM. ಸೊ ಇದೇನಿದು R0 ಅನ್ನೋದು ಕಾನ್ಸ್ಟೆಂಟ್ ಇನ್ ಲೆಂತ್. ರೈಟ್, ಅ ಕಾನ್ಸ್ಟೆಂಟ್ ಲೆಂತ್. ಏನದು ಮಾಸ್ ನಂಬರ್ ಟು ದ ಪವರ್ 1/3. ಸೊ ಇದು ನಿಮ್ಮ ಸೈಜ್ ಆಫ್ ದ ನ್ಯೂಕ್ಲಿಯಸ್. ಕ್ಲಿಯರ್ ಇದೆ ಅಲ್ವಾ? ರೈಟ್, ಸೊ ಸೈಜ್ ಆಫ್ ದ ನ್ಯೂಕ್ಲಿಯಸ್ ಕ್ಲಿಯರ್ ಅಂದರೆ ನ್ಯೂಕ್ಲಿಯರ್ ಡೆನ್ಸಿಟಿ. ರೈಟ್, ನ್ಯೂಕ್ಲಿಯರ್ ಡೆನ್ಸಿಟಿ ಬಗ್ಗೆ ನೋಡ್ತಾ ಹೋಗೋಣ. ಸೊ ನ್ಯೂಕ್ಲಿಯರ್ ಡೆನ್ಸಿಟಿ ಅಂದ್ರೇನು ಸರ್? ಫರ್ಗೆಟ್ ಅಬೌಟ್ ನ್ಯೂಕ್ಲಿಯರ್, ಯಾಕಂದರೆ ನೀವು ನ್ಯೂಕ್ಲಿಯರ್ ಅಂತ ಎವ್ರಿ ಟೈಮ್ ನೀವು ವರ್ಡ್ ಅಟ್ಯಾಚ್ ಮಾಡ್ತಾ ಇದ್ರೆ ಅಂದರೆ ಸಮಥಿಂಗ್ ಅಬೌಟ್ ನ್ಯೂಕ್ಲಿಯಸ್ ಇರುತ್ತೆ. ಫಸ್ಟ್ ನಂಗೆ ಡೆನ್ಸಿಟಿ ಅಂದ್ರೇನು? ಡೆನ್ಸಿಟಿ ಈಸ್ ಮಾಸ್ ಬೈ ವಾಲ್ಯೂಮ್ ಅಲ್ವಾ? ಡೆನ್ಸಿಟಿ ಅಂದ್ರೇನು ನಮಗೆ? ಡೆನ್ಸಿಟಿ ಈಸ್ ಮಾಸ್ ಬೈ ವಾಲ್ಯೂಮ್ ಅಲ್ವಾ? ಸೊ ಮಾಸ್ ಬೈ ವಾಲ್ಯೂಮ್. ಸರ್, ಮಾಸ್ ಬೈ ವಾಲ್ಯೂಮ್ ಆದರೆ ನ್ಯೂಕ್ಲಿಯರ್ ಡೆನ್ಸಿಟಿ ಏನಾಗುತ್ತೆ? ನ್ಯೂಕ್ಲಿಯರ್ ಮಾಸ್ ಬೈ ನ್ಯೂಕ್ಲಿಯರ್ ವಾಲ್ಯೂಮ್. ದಟ್ಸ್ ಇಟ್, ವೆರಿ ಸಿಂಪಲ್. ನ್ಯೂಕ್ಲಿಯರ್ ಡೆನ್ಸಿಟಿ ಏನಾಗುತ್ತೆ? ನ್ಯೂಕ್ಲಿಯರ್ ಮಾಸ್ ಬೈ ನ್ಯೂಕ್ಲಿಯರ್ ವಾಲ್ಯೂಮ್. ಸೊ ಹಾಗಾದರೆ ಮಾಸ್ ಆಫ್ ನ್ಯೂಕ್ಲಿಯಸ್ ಅಂದ್ರೇನು ಸರ್? ಮಾಸ್ ಆಫ್ ನ್ಯೂಕ್ಲಿಯಸ್ ಅಂದರೆ ನಥಿಂಗ್ ಬಟ್ ಮಾಸ್ ಆಫ್ ನ್ಯೂಕ್ಲಿಯಾನ್ಸ್. ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ, ಅದರಿಂದ ಮಾಸ್ ಹೇಳಬೇಕಷ್ಟೇ ನೀವು ಅಲ್ವಾ? ಸೊ ಪ್ರೆಟ್ಟಿ ಮಚ್ ಸೇಮ್ ಇದೆ ಅಲ್ವಾ? ಮಾಸ್ ಆಫ್ ಪ್ರೋಟಾನ್ ಆ್ಯಂಡ್ ಮಾಸ್ ಆಫ್ ನ್ಯೂಟ್ರಾನ್. ಸೊ ಪ್ರೆಟ್ಟಿ ಮಚ್ ಸೇಮ್ ಇದೆ, ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ನಾನು ಇದರ ಮಾಸ್ ಆಫ್ ಪ್ರೋಟಾನ್ ಅಥವಾ ಮಾಸ್ ಆಫ್ ನ್ಯೂಟ್ರಾನ್ ಅಂತೇಳಿ ತೊಗೊತೀನಿ. ಮಾಸ್ ಆಫ್ ಪ್ರೋಟಾನ್ ಇರಲಿ. ರೈಟ್, ಸೊ ಮಾಸ್ ಆಫ್ ಪ್ರೋಟಾನ್, ರೈಟ್, ಸೊ ಇಂಟು ಮಾಸ್ ನಂಬರ್. ರೈಟ್, ಅಂದರೆ ಎಷ್ಟು ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಇದೆ ಅಲ್ವಾ? ದಟ್ ಈಸ್ ನಥಿಂಗ್ ಬಟ್ ಮಾಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಮಾಸ್ ನಂಬರ್ divided by mass of proton into mass number divided by volume. Mass of proton, let it be like that. Right, so mass number ಅಂದರೆ ನಿಮಗೇನು ಬರುತ್ತೆ? A ಬರುತ್ತೆ. ವಾಲ್ಯೂಮ್ ಅಂದರೆ ಸರ್, ವಾಲ್ಯೂಮ್ ಇಸ್ 4/3 pi r³. ರೈಟ್, ಆರ್ ಅಂದರೆ ಸರ್, ಆರ್ ಅನ್ನೋದು ರೇಡಿಯಸ್ ಆಫ್ ನ್ಯೂಕ್ಲಿಯಸ್. ಸೊ ಈ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ನ ನಾವು ಯಾವ ಥರ ಬರಿಬೋದು? MP × A. ನಮ್ಗೆ ಆಲ್ರೆಡಿ ಸೈಜ್ ಆಫ್ ನ್ಯೂಕ್ಲಿಯಸಲ್ಲಿ ಫಾರ್ಮುಲಾ ಗೊತ್ತು. ರೈಟ್, 4/3 pi. ಆರ್ ಅಂದರೆ R0 to the power 1 A to the power 1/3 ಅಲ್ವಾ? ಸೊ R³ ಅಂದರೆ R0 A ಆಗುತ್ತೆ. ರೈಟ್, ಸೊ R³ ಅಂದರೆ R0 A. ಸಿ ಆರ್ ಅಂದರೆ R0 A to the power 1/3 ಇರೋದ್ರಿಂದ R³ ಅಂದರೆ R0³ A ಆಗುತ್ತೆ. ರೈಟ್, R0 ಅನ್ನೋದು ಕಾನ್ಸ್ಟೆಂಟ್, ಎ ಕ್ಯಾನ್ಸಲ್ ಆಗುತ್ತೆ. ಮಾಸ್ ಆಫ್ ದ ಪ್ರೋಟಾನ್ ಕಾನ್ಸ್ಟೆಂಟ್, 4/3 ಕಾನ್ಸ್ಟೆಂಟ್, ಪೈ ಕಾನ್ಸ್ಟೆಂಟ್. ಸೊ ಇಲ್ಲಿ ಎ ಕ್ಯಾನ್ಸಲ್ ಆದಮೇಲೆ ಉಳಿದಿರೋದೆಲ್ಲ ಏನು? ಕಾನ್ಸ್ಟೆಂಟ್. ಸೊ ಹಾಗಾದರೆ ಡೆನ್ಸಿಟಿ ರೋ ಇಸ್ ಈಕ್ವಲ್ ಟು ಈ ವ್ಯಾಲ್ಯೂಸನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಾಸ್ ಆಫ್ ಪ್ರೋಟಾನ್ ಆ್ಯಂಡ್ R0 ಅಂದರೆ 1.2 ಫರ್ಮಿ. ಸೊ ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ 2.38 × 10 to the power, ಸೊ ಮೈನಸ್ 10 to the power 17, ನಾಟ್ -17. -17 ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನ್ಯೂಕ್ಲಿಯಸ್ ಇಸ್ ಹೈಲಿ ಡೆನ್ಸ್ ಅಲ್ವಾ? ಸೊ 10 to the power 17 kg/m³. ಅರ್ಥ ಆಗ್ತಿದೆಯಾ? ರೈಟ್, ನಿಮ್ಗೆ ಇವಾಗ ಅರ್ಥ ಆಗುತ್ತೆ. ಸೊ ನ್ಯೂಕ್ಲಿಯಸ್ ಅನ್ನೋದು ಎಷ್ಟು ಡೆನ್ಸ್ ಅನ್ನೋದು ನಿಮ್ಗೆ ಇವಾಗ ಅರ್ಥ ಆಗುತ್ತೆ. ನೋಡ್ಕೊಳ್ಳಿ, ಅಂದರೆ ನ್ಯೂಕ್ಲಿಯಸ್ ಈಸ್ ಅ ವೆರಿ ಸ್ಮಾಲ್ ಥಿಂಗ್ ಅಲ್ವಾ? ಸೊ ಆ್ಯಟಮಲ್ಲಿ ತುಂಬ ಮೈನ್ಯೂಟ್ ಪಾರ್ಟ್ ಇಸ್ ಯುವರ್ ನ್ಯೂಕ್ಲಿಯಸ್, ಬಟ್ ಅದರ ಡೆನ್ಸಿಟಿ ಎಷ್ಟಿದೆ ಅಬ್ಸರ್ವ್ ಮಾಡ್ಕೊಳ್ಳಿ. 2.38 × 10 to the power 17. 1 ಟನ್ ಅಂದರೆ 1000 kg ಅಲ್ವಾ? ರೈಟ್, ಸೊ ಬೇಸಿಕಲಿ
ಪರ್ ಮೀಟರ್ ಕ್ಯೂಬ್ ವಾಲ್ಯೂಮಲ್ಲಿ ರೈಟ್ ನಾವು 1 ಟನ್ ಮಟೀರಿಯಲನ್ನು ಸ್ಟೋರ್ ಮಾಡಿದಾಗ ನಾವೇನಂತ ಹೇಳಿ ಕರಿತೀವಿ 1000 kg ಪರ್ ಮೀಟರ್ ಕ್ಯೂಬ್ ಅಂತೇಳಿ ಕರಿತೀವಲ್ವಾ. ಸೊ 1000 kg ಪರ್ ಮೀಟರ್ ಕ್ಯೂಬ್. ಬಟ್ ಇಲ್ಲೇನು ಬರ್ತಿದೆ, ಒಂದ್ರ ಮುಂದೆ 3 ಸೊನ್ನೆ ಬಂದರೆ 1000. ಇಲ್ಲಿ ಎಷ್ಟು ಸೊನ್ನೆ ಬರ್ತಿದೆ, ಒಂದ್ರ ಮುಂದೆ 17 ಸೊನ್ನೆ ಬರ್ತಿದೆ. ಅರ್ಥ ಆಗ್ತಿದೆಯಾ? ಸೊ ಒಂದ್ರ ಮುಂದೆ 17 ಸೊನ್ನೆ ಬರ್ತಿದೆ ಅಂದರೆ ಅಷ್ಟು ವೆಯ್ಟನ್ನು ನಾವು 1 ಮೀಟರ್ ಕ್ಯೂಬ್ ವಾಲ್ಯೂಮಲ್ಲಿ ಸ್ಟೋರ್ ಮಾಡ್ಬೋದು. ರೈಟ್, ಇಟ್ ಈಸ್ ನಾಟ್ ಟನ್ಸ್, ನಾಟ್ ಮೆಟ್ರಿಕ್ ಟನ್ಸ್. ರೈಟ್, ಸೊ ವೇ ಬಿಯಾಂಡ್ ದಟ್ 10 ಪವರ್ 6 ಈಸ್ ಯೋರ್ ಮೆಗಾ, 10 ಪವರ್ 3 ಅನ್ನೋದು ಕಿಲೋ. ಬಟ್ ಇಲ್ಲಿ ನೋಡಿ, ಇಲ್ಲಿ 10 ಪವರ್ 17 ಬರ್ತಿದೆ. ಸೊ ನ್ಯೂಕ್ಲಿಯಸ್ ಅನ್ನೋದು ತುಂಬ ಡೆನ್ಸ್. ರೈಟ್, ಸೊ ನ್ಯೂಕ್ಲಿಯಸ್ ಅನ್ನೋದು ತುಂಬ ಡೆನ್ಸ್ ರೀಜನ್, ಬಟ್ ಇಟ್ಸ್ ಅ ವೆರಿ ಸ್ಮಾಲ್ ಪೋರ್ಷನ್. ಕ್ಲಿಯರ್? ಎಸ್, ವೆರಿ ಕ್ಲಿಯರ್. ಸೊ ಮಾಸ್ ಎನರ್ಜಿ ಆ್ಯಂಡ್ ಬೈಂಡಿಂಗ್ ಎನರ್ಜಿ. ರೈಟ್, ಸೊ ಯಾಕೆ ನಾವು ಇದನ್ನು ಸ್ಟಡಿ ಮಾಡಬೇಕು ಅಂತೇಳಿ ನಾನು ನಿಮ್ಗೆ ಫಸ್ಟ್ ಹೇಳ್ತೀನಿ. ಸೊ ಮಾಸ್ ಎನರ್ಜಿ ಆ್ಯಂಡ್ ಬೈಂಡಿಂಗ್ ಎನರ್ಜಿ ಅಂತ ಹೇಳಿ ಬಂದಾಗ, ಸೊ ನ್ಯೂಕ್ಲಿಯಾನ್ಸ್ ರೈಟ್ ಆರ್ ಅ ಪಾರ್ಟ್ ಆಫ್ ನ್ಯೂಕ್ಲಿಯಸ್. ರೈಟ್, ನ್ಯೂಕ್ಲಿಯಾನ್ಸ್ ಆರ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಾನ್ಸ್ ಮೇಕಪ್ ನ್ಯೂಕ್ಲಿಯಸ್. ನ್ಯೂಕ್ಲಿಯಾನ್ಸ್ ಅಂದರೆ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್. ರೈಟ್, ಸೊ ನ್ಯೂಟ್ರಾನ್ಸ್ ಅನ್ನೋದೇನು ಮಾಡಲ್ಲ, ಡೆಫಿನೆಟ್ಲಿ ಇಂಟ್ರ್ಯಾಕ್ಟ್ ಮಾಡಲ್ಲ ವಿತ್ ಅದರ್ ಚಾರ್ಜ್ ಪಾರ್ಟಿಕಲ್ಸ್. ಪ್ರೋಟಾನ್ ಏನು ಮಾಡುತ್ತೆ, ಪ್ರೋಟಾನ್ ಪಾಸಿಟಿವ್ಗೂ ಇಂಟ್ರ್ಯಾಕ್ಟ್ ಮಾಡುತ್ತೆ, ನೆಗೆಟಿವ್ಗೂ ಇಂಟ್ರ್ಯಾಕ್ಟ್ ಮಾಡುತ್ತೆ. ಬಟ್ ಫರ್ಗೆಟ್ ಅಬೌಟ್ ಎಲೆಕ್ಟ್ರಾನ್ ಅರೌಂಡ್ ಇಟ್. ರೈಟ್, ಸೊ ಜಸ್ಟ್ ಪಕ್ಕದಲ್ಲೇ ಇರೋ ಇನ್ನೊಂದು ಪ್ರೋಟಾನ್ ಬಗ್ಗೆ ಯೋಚನೆ ಮಾಡಿ. ಆ ಪ್ರೋಟಾನ್ ಏನು ಮಾಡುತ್ತೆ, ರಿಪಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ರೈಟ್, ಸೊ ಇಲ್ಲೇನು ಮಾಡುತ್ತೆ, ರಿಪಲ್ ಮಾಡೋಕ್ಕೆ ಟ್ರೈ ಮಾಡಿದರೂ ಕೂಡ ನ್ಯೂಕ್ಲಿಯಸ್ ಏನಿರುತ್ತೆ, ಸ್ಟೇಬಲ್ ಇರುತ್ತೆ. ರೈಟ್, ಸೊ ಸಂಬಡಿ ಈಸ್ ಹೋಲ್ಡಿಂಗ್ ದ ನ್ಯೂಕ್ಲಿಯಸ್ ಅನಿಸ್ತಾ ಇಲ್ವಾ ನಿಮಗೆ? ಲೈಕ್ ಫಾರ್ ಎವರ್ ಅಂಡರ್ಸ್ಟ್ಯಾಂಡಿಂಗ್. ಲೈಕ್ ನೀವು ಯಾವ ಥರ ತಿಳ್ಕೊಬೇಕು ಅಂದರೆ, ನಿಮಗೆ ಆಲ್ರೆಡಿ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಗೊತ್ತು. ಲೈಕ್ ಚಾರ್ಜಸ್ ರಿಪಲ್ ಮಾಡುತ್ತೆ. ಸರ್ ರಿಪಲ್ ಮಾಡಬೇಕಲ್ವಾ? ನ್ಯೂಕ್ಲಿಯಸ್ ಅನ್ನೋದು ಫ್ಲೈ ಅಪಾರ್ಟ್ ಆಗಬೇಕಲ್ವಾ? ರೈಟ್, ಇಟ್ ಈಸ್ ನಾಟ್ ಅ ಇನ್ಸ್ಟಂಟೇನಿಯಸ್ ಥಿಂಗ್. ನೀವು ನನಗೆ ನ್ಯೂಕ್ಲಿಯಸನ್ನು ಈ ಥರ ತೋರಿಸ್ತಾ ಇಲ್ಲ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಅಟ್ ದಿಸ್ ಇನ್ಸ್ಟೆಂಟ್ ನಾನು ನ್ಯೂಕ್ಲಿಯನ್ಸನ್ನು ಹೋಲ್ಡ್ ಟುಗೆದರ್ ಮಾಡಿದ್ದೀನಿ, ನೋಡ್ಕೊಳ್ಳಿ ಇದೇ ನ್ಯೂಕ್ಲಿಯಸ್ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಇಲ್ಲ. ರೈಟ್, ಸೊ ನ್ಯೂಕ್ಲಿಯಸ್ ಇಸ್ ದೇರ್ ಲೈಕ್ ದಿಸ್ ಫಾರ್ ಅ ವೆರಿ ಲಾಂಗ್ ಟೈಮ್ ಅಲ್ವಾ? ಸೊ ಯಾಕೆ ಪ್ರೋಟಾನ್ ರಿಪ್ಪಲ್ ಆಗ್ತಿಲ್ಲ? ಸೊ ಈ ಒಂದು ಕ್ವಶನ್ನು ಕೂಡ ನಾವಿಲ್ಲಿ ಅಡ್ರೆಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಗೈಸ್, ಅಬ್ಸರ್ವ್ ಮಾಡಿದಾಗ ನಮ್ಗೆ ಆಲ್ರೆಡಿ ಮಾಸ್ ಆಫ್ ಪ್ರೋಟಾನ್, ಮಾಸ್ ಆಫ್ ನ್ಯೂಟ್ರಾನ್ ಏನು ಅಂತ ಗೊತ್ತು. ಸೊ ಈ ಮಾಸ್ ಆಫ್ ಪ್ರೋಟಾನ್, ಮಾಸ್ ಆಫ್ ನ್ಯೂಟ್ರಾನನ್ನು ಬಳಸ್ಕೊಂಡು ಎಷ್ಟು ಪ್ರೋಟಾನ್ ಇದೆ, ಎಷ್ಟು ನ್ಯೂಟ್ರಾನ್ ಇದೆ ಅಂತ ನಾವು ಲೆಕ್ಕ ಮಾಡ್ಬೋದು. ರೈಟ್, ಸೊ ಅದನ್ನು ನಾವು ಮಾಸ್ ಆಫ್ ನ್ಯೂಕ್ಲಿಯಾನ್ಸ್ ಅಂತೇಳಿ ಕರಿತೀವಿ. ರೈಟ್, ಸೊ ಎಷ್ಟು ಪ್ರೋಟಾನ್ ಇದೆ, ಎಷ್ಟು ನ್ಯೂಟ್ರಾನ್ ಇದೆ, ರೈಟ್, ಅದನ್ನು ನಾನು ಲೆಕ್ಕ ಮಾಡ್ಕೋಬೋದು. ರೈಟ್, ಅದು ನಮ್ಮ ಮಾಸ್ ಆಫ್ ನ್ಯೂಕ್ಲಿಯಸ್. ಸೊ ಈ ಮಾಸ್ ಆಫ್ ನ್ಯೂಕ್ಲಿಯಾನ್ಸನ್ನು ನಾನು ಬರೆದಿಟ್ಕೊತೀನಿ. ರೈಟ್, ಒಂದು ಕಡೆ ಬರೆದಿಟ್ಕೊತೀನಿ ಮಾಸ್ ಆಫ್ ನ್ಯೂಕ್ಲಿಯಾನ್ಸನ್ನ. ಇವಾಗ ಆ್ಯಕ್ಚುಯಲ್ ಮಾಸ್ ಆಫ್ ನ್ಯೂಕ್ಲಿಯಸ್ ನೋಡ್ತೀನಿ, ಸಮಥಿಂಗ್ ಡಿಸಪಿಯರಿಂಗ್. ರೈಟ್, ಏನಾಗುತ್ತೆ, ಸೊ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವಾ. ರೈಟ್, ಸೊ ಇಷ್ಟಿತ್ತು ಮಾಸ್ ಆಫ್ ಪ್ರೋಟಾನ್, ಸೊ ಇಷ್ಟು ಪ್ರೋಟಾನ್ ಇದೆ, ಇಷ್ಟಿತ್ತು ಮಾಸ್ ಆಫ್ ನ್ಯೂಟ್ರಾನ್, ಇಷ್ಟು ನ್ಯೂಟ್ರಾನ್ ಇದೆ. ಸೊ ಟುಗೆದರ್ ನಮಗೆ ಮಾಸ್ ಆಫ್ ನ್ಯೂಕ್ಲಿಯಾನ್ ಇದೆ. ಸೊ ಹಾಗಾದರೆ ಟೋಟಲ್ ಮಾಸ್ ಆಫ್ ನ್ಯೂಕ್ಲಿಯಸ್ ನೋಡಿದಾಗ ಸೊ ಅಷ್ಟೇ ಇರಬೇಕಿತ್ತಲ್ವಾ. ಬಟ್ ವೆನ್ ಇಟ್ ಕಮ್ಸ್ ಟು ಮಾಸ್ ಆಫ್ ನ್ಯೂಕ್ಲಿಯಸ್, ಸಮ್ ಮಾಸ್ ಇಸ್ ಮಿಸ್ಸಿಂಗ್. ರೈಟ್, ಸೊ ದಟ್ ಈಸ್ ವೇರ್, ಸೊ ಆ ಮಿಸ್ಸಿಂಗ್ ಮಾಸ್ ಏನಾಗಿದೆ, ಎನರ್ಜಿ ಆಗಿ ಯುಟಿಲೈಸ್ ಆಗಿರುತ್ತೆ ಟು ಹೋಲ್ಡ್ ದ ನ್ಯೂಕ್ಲಿಯಸ್ ಟುಗೆದರ್. ರೈಟ್, ಏನು ನಿಮ್ಮ ಎನರ್ಜಿ ಅಪಿಯರ್ ಆಗ್ತಾ ಇದೆ ಆ್ಯಸ್ ಅ ಮಿಸ್ಸಿಂಗ್ ಮಾಸ್, ಸೊ ದಟ್ ಮಿಸ್ಸಿಂಗ್ ಮಾಸ್ ಅಪಿಯರಿಂಗ್ ಆ್ಯಸ್ ಎನರ್ಜಿ is holding the nucleons together in spite of electrostatic repulsion between proton and proton. ಕ್ಲಿಯರ್ ಅಲ್ವಾ? ಸೊ ಇಲ್ಲಿ ನಿಮಗೆ ಮಾಸ್ ಎನರ್ಜಿ ಅನ್ನೋದು ಗೊತ್ತಾಗುತ್ತೆ. ಬೇಸಿಕಲಿ ಐನ್ಸ್ಟೀನ್ ತುಂಬ ಸಿಂಪಲಾಗಿ ಹೇಳ್ತಾರೆ, ಏನಂದರೆ ಎನರ್ಜಿ ಈಸ್ ನಥಿಂಗ್ ಬಟ್ ಮಾಸ್ ಟೈಮ್ಸ್ ಸಿ ಸ್ಕ್ವಾಟ್. ರೈಟ್, ಸೊ ಇದೇ ನಿಮ್ಮ ಐನ್ಸ್ಟೀನ್ ಮಾಸ್ ಎನರ್ಜಿ ಈಕ್ವಲೆನ್ಸ್. ರೈಟ್, ಸೊ ಇಟ್ ಈಸ್ ನಾಟ್ ದ್ಯಾಟ್ ಸಿಂಪಲ್. ಸರ್ ಇ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ ಹೆಂಗೆ ಬಂತು? ರೈಟ್, ಸೊ ನಿಮಗೆ ದೊಡ್ಡ ಒಂದು ಕೋರ್ಸೇ ಬೇಕು ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಇ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್. ರೈಟ್, ಸೊ ಇಟ್ ಈಸ್ ಅ ರಿಲೇಟಿವಿಟಿ ಕಾನ್ಸೆಪ್ಟ್. ರೈಟ್, ಸೊ ದಿಸ್ ಹ್ಯಾಪನ್ಸ್
ಈ ಎಲ್ಲ ಪ್ರೂಫನ್ನ ನೀವು ತಿಳ್ಕೊಬೇಕಂದ್ರೆ ಸೊ ಹೈಯರ್ ಆರ್ಡರ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸನ್ನು ನಿಮಗೆ ಕಲ್ತ್ಕೋಬೇಕಾಗುತ್ತೆ. ಬಟ್ ರೈಟ್ ನೋ ಐನ್ಸ್ಟೀನ್ ಮಾಸ್ ಎನರ್ಜಿ ಈಕ್ವಲೆನ್ಸ್ ಅಂದ್ರೇನು, ಎನರ್ಜಿ ಈಸ್ mc². ಇಲ್ಲಿಂದ ನಿಮ್ಗೆ ಏನು ಅರ್ಥ ಆಗಬೇಕು, ಎನರ್ಜಿ ಆ್ಯಂಡ್ ಮಾಸ್ ಆರ್ ಇಂಟರ್ ಕನ್ವರ್ಟಬಲ್. ರೈಟ್, ಸೊ ಎನರ್ಜಿ ಆ್ಯಂಡ್ ಮಾಸ್ ಆರ್ ಇಂಟರ್ ಕನ್ವರ್ಟಬಲ್ ಆ್ಯಂಡ್ ಡಿಸಪಿಯರ್ಡ್ ಮಾಸ್ ಏನಿರುತ್ತೆ ಸೊ ದಟ್ ವಿಲ್ ಅಪಿಯರ್ ಆ್ಯಸ್ ಎನರ್ಜಿ. ಕ್ಲಿಯರ್? ಸೊ ಇದು ನಿಮ್ಮ ಮಾಸ್ ಎನರ್ಜಿ ರಿಲೇಷನ್ಶಿಪ್. ಸೊ ನಾನು ಏನು ಹೇಳಿದೆ, ಸೊ ದಟ್ ಮಿಸ್ಸಿಂಗ್ ಮಾಸ್ ಏನಿರುತ್ತೆ right, that is called mass defect. So the difference between mass of the nucleons and the mass of the nucleus is called mass defect. So guys ಇಲ್ಲಿ mass defect ಅನ್ನು ನಾನು ಡೆಲ್ಟಾ m ಅಂತ ಹೇಳಿ ಬರೀತಿದ್ದೀನಿ. ರೈಟ್, ಸೊ ನಮಗೆ the mass of the nucleons, right, first mass of the nucleons ಅಂದರೆ mass of the proton into, so guys into number of protons. Number of protons into mass of protons ಅಂದರೆ ಏನು ಬಂತು, ಸೊ ಟೋಟಲ್ ಮಾಸ್ ಆಫ್ ಪ್ರೋಟಾನ್ಸ್ ಬಂತು, ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎ ಮೈನಸ್ ಝೆಡ್ ಅಂದರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದರೆ ಎ ಮೈನಸ್ ಝೆಡ್ ಇಂಟು ಮಾಸ್ ಆಫ್ ನ್ಯೂಟ್ರಾನ್. ಸೊ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಒಂದು ಪ್ರೋಟಾನಿನ ಮಾಸ್ ಎಮ್ ಪಿ, ಝೆಡ್ ನಂಬರ್ ಆಫ್ ಪ್ರೋಟಾನ್ ಇದೆ, ಟೋಟಲ್ ಮಾಸ್ ಆಫ್ ಪ್ರೋಟಾನ್. ಒಂದು ನ್ಯೂಟ್ರಾನಿನ ಮಾಸ್ ಎಮ್ ಎನ್, ಎ ಮೈನಸ್ ಝೆಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ, ಟೋಟಲ್ ಮಾಸ್ ಆಫ್ ನ್ಯೂಟ್ರಾನ್ ಈಸ್ ಎ ಮೈನಸ್ ಝೆಡ್ ಇಂಟು ಎಮ್ ಎನ್. ಸೊ ದಿಸ್ ಮಾಸ್ ಆಫ್ ನ್ಯೂಟ್ರಾನ್ಸ್ ಪ್ಲಸ್ ಮಾಸ್ ಆಫ್ ಪ್ರೋಟಾನ್ಸ್ ಟುಗೆದರ್ ಏನು ಮಾಸ್ ಆಫ್ ನ್ಯೂಕ್ಲಿಯನ್ಸ್, ಯಾಕಂದರೆ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಆರ್ ನ್ಯೂಕ್ಲಿಯನ್ಸ್. ರೈಟ್, ಸೊ ಈ ಒಂದು ಟೋಟಲ್ ಮಾಸನ್ನು ವೆನ್ ಯು ಕಂಪೇರ್ ಇಟ್ ವಿತ್ ದ ಆ್ಯಕ್ಚುಯಲ್ ಮಾಸ್ ಆಫ್ ಯಾರ ಜೊತೆ, ನ್ಯೂಕ್ಲಿಯಸ್ ಜೊತೆ. ರೈಟ್, ಸೊ ಗೈಸ್ ನಾನು ಬಿಗ್ ಬ್ರ್ಯಾಕೆಟ್ ಹಾಕ್ತಿದ್ದೀನಿ. ಸೊ ವೆನ್ ಯು ಕಂಪೇರ್ ಇಟ್ ವಿತ್ ಮಾಸ್ ಆಫ್ ನ್ಯೂಕ್ಲಿಯಸ್, ರೈಟ್, ಸೊ ವೆನ್ ಯು ಕಂಪೇರ್ ಇಟ್ ವಿತ್ ದ ಮಾಸ್ ಆಫ್ ನ್ಯೂಕ್ಲಿಯಸ್ ಜೊತೆ ಕಂಪೇರ್ ಮಾಡಿದಾಗ ಬೇಸಿಕಲಿ ಇದೇನಿದೆ, ದಿಸ್ ಈಸ್ ಬಿಗ್, ಈ ನಂಬರ್ ಬಿಗ್ಗರ್ ದ್ಯಾನ್ ಮಾಸ್ ಆಫ್ ನ್ಯೂಕ್ಲಿಯಸ್. ಹಾಗಾದರೆ ಆ ಡಿಫ್ರೆನ್ಸ್ ಇದೆಯಲ್ಲ, ಸೊ ದಿಸ್ ಡಿಫ್ರೆನ್ಸ್ ಇಸ್ ಕಾಲ್ಡ್ ಯುವರ್, ರೈಟ್, this difference is called mass defect. Okay, so ಈ mass defect ಅಂತೇಳಿ ಕರಿತೀವಿ. and the energy associated with it is called binding energy. delta E is delta m c square. Right, so delta m c square. delta E ಅಂದ್ರೇನು, E ಅಂದರೆ ಎಮ್ ಸಿ ಸ್ಕ್ವೇರ್, ನಮಗೆ ಎನರ್ಜಿ ಮಾಸ್ ಈಕ್ವಲೆನ್ಸು. ಸೊ ಇಲ್ಲಿ ಮಾಸ್ ಡಿಫೆಕ್ಟ್ ಡೆಲ್ಟಾ ಎಮ್ ಆಗಿರೋದ್ರಿಂದ ಸೊ ಡೆಲ್ಟಾ ಇ ಇಸ್ ಡೆಲ್ಟಾ ಎಮ್ ಟೈಮ್ಸ್ ಸಿ ಸ್ಕ್ವೇರ್. ಓಕೆ, ಸೊ ಅದೇ ನಿಮ್ಮ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ. ರೈಟ್, ಸೊ ದ ಟೋಟಲ್ ಎನರ್ಜಿ ರಿಕ್ವೈರ್ಡ್ ಟು ಡಿಸ್ಇಂಟಿಗ್ರೇಟ್ ಮಾಡೋಕ್ಕಾದ್ರೂ ಆಗಿರ್ಬೋದು ಅಥವಾ ಹೋಲ್ಡ್ ದ ನ್ಯೂಕ್ಲಿಯನ್ಸ್ ಟುಗೆದರ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್. ರೈಟ್, ಸೊ ಇದಕ್ಕೆ ನಾವು ಬೈಂಡಿಂಗ್ ಎನರ್ಜಿ ಅಂತ ಹೇಳಿ ಕರಿತೀವಿ. ವೆನ್ ನ್ಯೂಕ್ಲಿಯಾನ್ಸ್ ಫಾರ್ಮ್ ಆ ನ್ಯೂಕ್ಲಿಯಸ್, ದ ಮಾಸ್ ಆಫ್ ದ ನ್ಯೂಕ್ಲಿಯಸ್ ಏನಿರುತ್ತೆ is less than the mass of the nucleus. ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ನ್ಯೂಕ್ಲಿಯಾನ್ಸ್ ಮಾಸು ಇನ್ ಥಿಯರಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ನ್ಯೂಕ್ಲಿಯಸ್. ದೇರ್ಫೋರ್ ದ ಎನರ್ಜಿ ಈಕ್ವಲೆಂಟ್ ಟು ಮಾಸ್ ಡಿಫೆಕ್ಟ್ ಇಸ್ ದ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್. ರೈಟ್, ಸೊ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ. ರೈಟ್, ಸೊ ಆ ಎನರ್ಜಿ ಎಲ್ಲಿಂದ ಬರ್ತಿದೆ, ಡಿಸಪಿಯರ್ ಆಗಿರೋ ಮಾಸಿಂದ ಬರ್ತಾ ಇದೆ. ರೈಟ್, ರೈಟ್, ಸೊ ಆ ಡಿಸಪಿಯರ್ ಆಗಿರೋ ಮಾಸ್ಗೆ ಏನಂತೇಳಿ ಕರಿತೀವಿ, ಮಾಸ್ ಡಿಫೆಕ್ಟ್ ಅಂತೇಳಿ ಕರಿತೀವಿ. ಎನರ್ಜಿ ಅಸೋಸಿಯೇಟೆಡ್ ವಿತ್ ಮಾಸ್ ಡಿಫೆಕ್ಟ್ ಇಸ್ ಬೈಂಡಿಂಗ್ ಎನರ್ಜಿ. ಬೈಂಡಿಂಗ್ ಎನರ್ಜಿ ಅಂದ್ರೇನು, ಎನರ್ಜಿ ರಿಕ್ವೈರ್ಡ್ ಟು ಡಿಸ್ಇಂಟಿಗ್ರೇಟ್ ಆರ್ ಹೋಲ್ಡ್ ದ ನ್ಯೂಕ್ಲಿಯಾನ್ಸ್ ಟುಗೆದರ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್. ಓಕೆ, ಸೊ ದಟ್ ಈಸ್ ಕಾಲ್ಡ್ ಯುವರ್ ಬೈಂಡಿಂಗ್ ಎನರ್ಜಿ. ಸೊ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ಸೊ ಅಗೇನ್, ಸೊ ಗೈಸ್, ಸೊ ನಿಮಗೆ ಫಿಸಿಕ್ಸಿಗೂ ಮ್ಯಾಥ್ಸಿಗೂ ಇಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ರೈಟ್, ಸೊ ನಾನು ಯಾವಾಗ ನಿಮಗೆ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತೀನಿ, ರೈಟ್, ನಿಮ್ಗೆ ಅರ್ಥ ಆಯ್ತಲ್ವಾ. ರೈಟ್, ಸೊ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂತ ಹೇಳಿದಾಗ, ಸೊ ಸಮಥಿಂಗ್ ನಾವು ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಅ ನ್ಯೂ ಮೆಜರಬಲ್ ಕ್ವಾಂಟಿಟಿ ಅಷ್ಟೇ. ಸೊ ದಿಸ್ ಈಸ್ ಮ್ಯಾಥ್. ರೈಟ್, ಸೊ ನಾನೇನು ಮಾಡ್ತಾ ಇದ್ದೀನಿ, ಪರ್ ನ್ಯೂಕ್ಲಿಯಾನ್ ಅಂತೇಳಿ ಡಿವೈಡ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬೇಸಿಕಲಿ ದ ಆವ್ರೇಜ್ ಎನರ್ಜಿ ರಿಕ್ವೈರ್ಡ್ ಟು ರಿಲೀಸ್ ಅ ನ್ಯೂಕ್ಲಿಯಾನ್ ಫ್ರಮ್ ದ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್. ರೈಟ್, ಸೊ ಬೈಂಡಿಂಗ್ ಎನರ್ಜಿ ಪರ್
ನ್ಯೂಕ್ಲಿಯನ್ BePn ಅಂತೇಳಿ ಬರಿತಾ ಇದ್ದೀನಿ. ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅಂದರೆ ಏನು? ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ನಂಬರ್ ಆಫ್ ನ್ಯೂಕ್ಲಿಯನ್ಸ್. ನಂಬರ್ ಆಫ್ ನ್ಯೂಕ್ಲಿಯನ್ಸ್ ಅಂದರೆ ನಥಿಂಗ್ ಬಟ್ ಮಾಸ್ ನಂಬರ್. Number of protons plus number of neutrons. B minus by A is binding energy per A or number of nucleons is your binding energy per nucleon. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ರೈಟ್, ಯಾಕೆ ನಾವು ಪರ್ ನ್ಯೂಕ್ಲಿಯನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ರೈಟ್. ಸೊ ಇಟ್ಸ್ ಅ ಮೆಷರಬಲ್ ಕ್ವಾಂಟಿಟಿ, ರೈಟ್, ಒನ್ ಆಫ್ ದ ಮೆಷರಬಲ್ ಕ್ವಾಂಟಿಟಿ, ಈಸಿ ಟು ಕಂಪೇರ್ ಅಂತ, ರೈಟ್. ಸೊ ಇದನ್ನು ನಾವು ಡಿಫ್ರೆಂಟ್ ಎಲಿಮೆಂಟ್ಸಿಗೆ ಪ್ಲಾಟ್ ಮಾಡಿದಾಗ, ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅಗೇನೆಸ್ಟ್ ಮಾಸ್ ನಂಬರನ್ನು ನಾವು ಪ್ಲಾಟ್ ಮಾಡಿದಾಗ ಕರ್ವ್ ಯಾವ ಥರ ಹೋಗ್ತಾ ಇದೆ? ಫಸ್ಟು ಫಾರ್ ಲೈಟರ್, ಸೊ ಈ ಕಡೆ ಇದೆ ಅಂದರೆ ಮಾಸ್ ನಂಬರ್ ಕಡಿಮೆ, ಮಾಸ್ ನಂಬರ್ ಕಡಿಮೆ ಅಂದರೆ ಲೈಟರ್ ಎಲಿಮೆಂಟ್. ಈ ಕಡೆ ಇದೆ ಅಂದರೆ ಮಾಸ್ ನಂಬರ್ ಜಾಸ್ತಿ, ಅರ್ಥ ಹೆವಿಯರ್ ಎಲಿಮೆಂಟ್ ಅಲ್ವಾ? ಸೊ ಹೆವಿಯರ್ ಎಲಿಮೆಂಟ್ಗೂ ಲೈಟರ್ ಎಲಿಮೆಂಟ್ಗೂ ಯಾವ ಥರ ವೇರಿಯೇಷನ್ ಆಗ್ತಾ ಇದೆ ಅಬ್ಸರ್ವ್ ಮಾಡಿ. ಸೊ ನಾವು ಲೈಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಈ ಕಡೆ ಬರ್ತಾ 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 ನಾನು ಲೈಕ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಜಾಸ್ತಿ ಆಗ್ತಾ ಇದೆ. ಬೈಂಡಿಂಗ್ ಎನರ್ಜಿ ಅಂದರೆ ಟೋಟಲ್ ಎನರ್ಜಿ ರಿಕ್ವೈರ್ಡ್ ಟು ಹೋಲ್ಡ್ ದ ನ್ಯೂಕ್ಲಿಯನ್ಸ್ ಟುಗೆದರ್ ಆರ್ ಡಿಸ್ಇಂಟಿಗ್ರೇಟ್ ದ ನ್ಯೂಕ್ಲಿಯನ್ಸ್ ಇನ್ ಟು ಇಟ್ಸ್ ರೆಸ್ಪೆಕ್ಟಿವ್ ನ್ಯೂಕ್ಲಿಯನ್ಸ್, ರೈಟ್. ಪರ್ ನ್ಯೂಕ್ಲಿಯನ್ ಅಂದರೆ ಬೈಂಡಿಂಗ್ ಎನರ್ಜಿ ಪರ್ ಮಾಸ್ ನಂಬರ್ಗೆ ಪರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅಂತೇಳಿ ಕರಿತೀವಿ. ಸೊ ಇದನ್ನು ಪ್ಲಾಟ್ ಮಾಡಿದಾಗ, ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಈಸ್ ಇನ್ಕ್ರೀಸಿಂಗ್ rapidly with a small change in mass number. So then ಏನಾಗ್ತಾ ಇದೆ, ರೈಟ್, ಇಟ್ ಈಸ್ ಡೂಯಿಂಗ್ zigzag, ಸ್ಯಾಚುರೇಟ್ ಆಗ್ತಾ ಇದೆ, ಪೀಕನ್ನು ರೀಚ್ ಆಯಿತು ಸವೇರ್ ಅಟ್ ಐರನ್, ರೈಟ್. ಆ್ಯಂಡ್ ದೆನ್ ಏನಾಗ್ತಾ ಇದೆ, ಸೊ ಸ್ಲೋಲಿ ರೆಡ್ಯೂಸ್ ಆಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಓಕೆ, ಇದು ನಿಮ್ಮ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಅಗೇನೆಸ್ಟ್ ಮಾಸ್ ನಂಬರ್. ಸೊ ಈ ಒಂದು ಗ್ರಾಫ್ ಏನಿದೆ, ಸೊ ವೆರಿ ಇಂಪಾರ್ಟೆಂಟ್ ಗೈಸ್, ಯಾಕಂದರೆ ನಿಮಗೆ ತುಂಬ ಇನ್ಸೈಟ್ ಸಿಗುತ್ತೆ. ಲೈಟರ್ ಎಲಿಮೆಂಟ್ಸ್ ಏನು ಮಾಡುತ್ತೆ, ಹೆವಿಯರ್ ಎಲಿಮೆಂಟ್ಸ್ ಏನು ಮಾಡುತ್ತೆ, ಆ್ಯಂಡ್ ಮೋಸ್ಟ್ ಸ್ಟೇಬಲ್ ಯಾವುದು ಅಂದರೆ ಮೋಸ್ಟ್ ಸ್ಟೇಬಲ್ ನ್ಯೂಕ್ಲಿಯಸನ್ನು ನಾವು ಐರನ್ ಅಂತೇಳಿ ಕರಿತೀವಿ, ರೈಟ್. ಯಾಕೆ, ರೈಟ್, ಐರನ್ ಆ್ಯಂಡ್ ನಿಕ್ಕಲ್ ಇದೆ, ರೈಟ್, ದೇ ಆರ್ ವೆರಿ ಸ್ಟೇಬಲ್. ನಾವು ಐರನನ್ನು, ರೈಟ್, ಶೇಪ್ ಚೇಂಜ್ ಮಾಡಬೇಕು ಅಂದರೆ ಸೊ ವಿ ಹ್ಯಾವ್ ಟು ಗಿವ್ ಅ ಲಾಟ್ ಆಫ್ ಎನರ್ಜಿ ಅಲ್ವಾ, ರೈಟ್, ಲಾಟ್ ಆಫ್ ಎನರ್ಜಿ, ರೈಟ್. ಐರನ್ ಈಸ್ ಒನ್ ಆಫ್ ದ ವೆರಿ ಸ್ಟೇಬಲ್, ಯಾಕಂದರೆ ಅದರ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಜಾಸ್ತಿ ಇದೆ. ಅಂದರೆ ಐರನ್ ಅನ್ನೋ ಲೈಕ್ ಎಲಿಮೆಂಟಲ್ಲಿ ಒನ್ ಆ್ಯಟಮನ್ನು ಚೂಸ್ ಮಾಡಿಕೊಂಡು ಆ ಆ್ಯಟಮನ್ನು ನ್ಯೂಕ್ಲಿಯಸ್ ಒಳಗಡೆ ಹೋಗಿ, ರೈಟ್, ರೈಟ್, ಅರ್ಥ ಆಗ್ತಿದೆಯಾ? ಐರನ್ ಬಾಕ್ಸ್ ಇದೆ ನಿಮ್ಮ ಹತ್ರ, ರೈಟ್, ಒಂದು ಐರನ್ ಬಾಕ್ಸ್ ಇದೆ. ಸೊ ಈ ಐರನ್ ಈಸ್ ಅ ಪ್ಯೂರ್ ಐರನ್ ಆದಾಗ ದಟ್ ಈಸ್ ಯುವರ್ ಎಲಿಮೆಂಟ್, ಐರನ್ ಎಲಿಮೆಂಟ್. ಸೊ ಈ ಐರನ್ ಎಲಿಮೆಂಟಿನ ಒನ್ ಆ್ಯಟಮನ್ನು ಚೂಸ್ ಮಾಡಿಕೊಂಡು ಆ ಆ್ಯಟಮಲ್ಲಿರೋ ನ್ಯೂಕ್ಲಿಯಸ್ ಒಳಗಡೆ ಹೋಗಿ ಇವು ನ್ಯೂಕ್ಲಿಯಸ್ ಒಳಗಡೆ ಇರೋ ನ್ಯೂಕ್ಲಿಯನ್ಸನ್ನು ನೀವು ಡಿಸ್ಇಂಟಿಗ್ರೇಟ್ ಮಾಡ್ತಾ ಇದ್ದೀರಾ ಅಂದರೆ, ರೈಟ್, ಒಂದೊಂದು ನ್ಯೂಕ್ಲಿಯನ್ ಕೂಡ ಎನರ್ಜಿ ಡಿಮ್ಯಾಂಡ್ ಮಾಡುತ್ತೆ, ರೈಟ್. ಇಷ್ಟು ಎನರ್ಜಿ ಕೊಟ್ಟರೆ ನಾನು ಫ್ರೀ, ರೈಟ್. ಆ ಎನರ್ಜಿ ಡಿಮ್ಯಾಂಡ್ ಮಾಡುತ್ತಲ್ಲ, ದಟ್ ಎನರ್ಜಿ ಡಿಮ್ಯಾಂಡೆಡ್ ಬೈ ಐರನ್ ಏನಿದೆ ಈಸ್ ಹೈ, ಅದಕ್ಕೋಸ್ಕರ ಐರನ್ ಈಸ್ ವೆರಿ ಸ್ಟೇಬಲ್, ರೈಟ್. ಸೊ ಈ ಗ್ರಾಫ್ ನಿಮಗೆ ತುಂಬ ಸಿಂಪಲ್, ರೈಟ್, ಇಟ್ಸ್ ವೆರಿ ಈಸಿ. ಬಟ್ ಇಲ್ಲಿ ಏನು ಸಿಗ್ನಿಫಿಕೆನ್ಸ್ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಡಿಟರ್ಮೈನ್ಸ್ ದ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್. ಐ ಟೋಲ್ಡ್ ಯು ಬೈಂಡಿಂಗ್ ಎನರ್ಜಿ ಜಾಸ್ತಿ ಇತ್ತು ಅಂದರೆ ಸ್ಟೇಬಲ್, ರೈಟ್. ಐರನ್ ಈಸ್ ವೆರಿ ಸ್ಟೇಬಲ್ ಫ್ರಮ್ ದ ಗ್ರಾಫ್. ಇಫ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆಫ್ ಅ ನ್ಯೂಕ್ಲಿಯಸ್ ಇಸ್ ಲೆಸ್, ದ ನ್ಯೂಕ್ಲಿಯಸ್ ಇಸ್ ಲೆಸ್ ಸ್ಟೇಬಲ್. ಅಂದರೆ ನ್ಯೂಕ್ಲಿಯನ್ಸಿಂದು ಬೈಂಡಿಂಗ್ ಎನರ್ಜಿ ಕಡಿಮೆ ಇತ್ತು ಅಂದರೆ ಈಸಿ ಟು ಬ್ರೇಕ್, ಇವೆಲ್ಲ ಲೆಸ್ ಸ್ಟೇಬಲ್ಲು. whereas the nucleus is more stable if the binding energy per nucleon is higher. So ಇವೆಲ್ಲ ಏನಿರುತ್ತೆ ರಿಲೇಟಿವ್ಲಿ, ರೈಟ್, ಸ್ಟೇಬಲ್ ಕಂಪೇರ್ ಟು ದಿಸ್ ಪೋರ್ಷನ್. ಕ್ಲಿಯರಾ? ಇದು ನಿಮ್ಮ ನ್ಯೂಕ್ಲಿಯರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆ್ಯಂಡ್ ಸಿಗ್ನಿಫಿಕೆನ್ಸ್. And the average binding energy per nucleon for mass number less than 3 is very small, right. Less than 3 ಅನ್ನೋದು ತುಂಬ ಕಡಿಮೆ ಇದೆ. So some nuclei with mass number between 3 and 20, right, so have large binding energy per nucleon than their neighbors, right. So compare ಮಾಡಿದ್ರೆ 3 and 20 large ಇದೆ. For now, for mass number 30 and just reading the graph ಅಷ್ಟೇ ಇಲ್ಲಿ ನಾನು. So mass number 30 and 62 ನೋಡಿದ್ರೆ binding energy per nucleon increases till it attains maximum value 8.8 mega electron volt for
iron ಅಥವಾ nickel around that range. Therefore, iron and nickel are stable. So for nuclei having mass number greater than 62, binding energy per nucleon gradually decreases, but ತುಂಬ ಡಿಕ್ರೀಸ್ ಆಗಲ್ಲ ಲೈಕ್ ಲೈಟರ್ ಎಲಿಮೆಂಟ್ಸ್. ಓಕೆ, ಸೊ ಕ್ಲಿಯರ್ ಅಲ್ವಾ ಗೈಸ್? ಜಸ್ಟ್ ಏನು ಮಾಡಿದೆ ನಾನಿಲ್ಲಿ ಗ್ರಾಫನ್ನು ರೀಡ್ ಮಾಡಿದೆ. ಸೊ ದ ಇಂಟರ್ಮೀಡಿಯೇಟ್ ನ್ಯೂಕ್ಲಿಯೈ ಹ್ಯಾವ್ ಲಾರ್ಜ್ ವ್ಯಾಲ್ಯೂ, ಅಂದರೆ ಮಿಡಲಲ್ಲಿ ಬರುತ್ತಲ್ಲ ಅವಕ್ಕೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಅದಕ್ಕೆ ಸ್ಟೇಬಲ್ಲು. ಸೊ ನಿಮಗೆ ಜಾಸ್ತಿ ಕನ್ಫ್ಯೂಷನ್ ಬೇಡ, ಗ್ರಾಫು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಜಾಸ್ತಿ ಇದ್ದರೆ ಸ್ಟೇಬಲ್, ಕಮ್ಮಿ ಇದ್ದರೆ ಅನ್ಸ್ಟೇಬಲ್. ದಟ್ಸ್ ಇಟ್. The binding energy per nucleon has low value for both light and heavy nuclei, so they are unstable. When a heavy nucleus splits up into lighter nuclei, right? So ನಿಮ್ಮ ಹೆವಿ ನ್ಯೂಕ್ಲಿಯಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಹೆವಿ ನ್ಯೂಕ್ಲಿಯಸ್ಗೂ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಜಾಸ್ತಿ ಇರೋ ನ್ಯೂಕ್ಲಿಯಸ್ಗೂ ಡಿಫ್ರೆನ್ಸ್ ಇರಬೇಕು. ಹೆವಿ ನ್ಯೂಕ್ಲಿಯಸ್ ಅಂದರೆ ಮಾಸ್ ನಂಬರ್ ಜಾಸ್ತಿ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಜಾಸ್ತಿ ಇದ್ದರೆ ದಟ್ ಈಸ್ ವೆರಿ ಸ್ಟೇಬಲ್. ಸೊ ಈ ಹೆವಿ ನ್ಯೂಕ್ಲಿಯಸ್ಸು ಸ್ಪ್ಲಿಟ್ ಆಯಿತು ಅಂದರೆ ಟು ಲೈಟರ್ ನ್ಯೂಕ್ಲಿಯೈ, ರೈಟ್, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆಫ್ ದ ಲೈಟರ್ ನ್ಯೂಕ್ಲಿಯೈ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ದೇರ್ ಫೋರ್ ದ ಒರಿಜಿನಲ್ ಹೆವಿ ನ್ಯೂಕ್ಲಿಯಸ್ ಏನು ಮಾಡುತ್ತೆ, ಎನರ್ಜಿನ ರಿಲೀಸ್ ಮಾಡುತ್ತೆ, ರೈಟ್. ಸೊ ಇನ್ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ನ್ಯೂಕ್ಲಿಯರ್ ಫಿಷನ್. ಸೊ ಫಿಷನ್ ಅಂದರೆ ಹೆವಿ ನ್ಯೂಕ್ಲಿಯಸ್ ಏನಾಗುತ್ತೆ, ಸ್ಪ್ಲಿಟ್ಸ್ ಇಂಟು ಲೈಟರ್, ಫಿಷನ್, ರೈಟ್. ಸೊ ಹೆವಿ ಸ್ಪ್ಲಿಟ್ಸ್ ಇಂಟು ಲೈಟರ್, ಅದಕ್ಕೆ ನಾವು ಫಿಷನ್ ಅಂತೇಳಿ ಕರಿತೀವಿ. ವೆನ್ ವೆರಿ ಲೈಟ್ ನ್ಯೂಕ್ಲಿಯೈ ಏನು ಮಾಡುತ್ತೆ, ಕಂಬೈನ್ ಟು ಫಾರ್ಮ್ ಹೆವಿ ನ್ಯೂಕ್ಲಿಯಸ್, ಎನರ್ಜಿ ಅವಾಗೂ ಕೂಡ ರಿಲೀಸ್ ಆಗುತ್ತೆ, ಅದಕ್ಕೆ ನಾವು ಫ್ಯೂಷನ್ ಅಂತೇಳಿ ಕರಿತೀವಿ. ಕ್ಲಿಯರಾ? ಎಸ್. ಸೊ ವೆರಿ ಕ್ಲಿಯರ್. ಸೊ ಇಲ್ಲಿ ನ್ಯೂಕ್ಲಿಯರ್ ಫೋರ್ಸನ್ನು ನೋಡೋದಾದರೆ, ಸೊ ನಾನೇನು ಹೇಳಿದೆ, ನ್ಯೂಕ್ಲಿಯರ್ ಫೋರ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ? ಸೊ ನ್ಯೂಕ್ಲಿಯರ್ ಫೋರ್ಸನ್ನು ಅರ್ಥ ಮಾಡ್ಕೋಬೇಕು ಯಾಕಂದರೆ ನಮ್ಗೆ ಗೊತ್ತಿಲ್ಲ, ಅರೆ ಪ್ರೋಟಾನ್ ಇದ್ರೂ ಕೂಡ ನ್ಯೂಕ್ಲಿಯಸ್ಸಲ್ಲಿ ಯಾಕೆ ರಿಪಲ್ ಆಗ್ತಿಲ್ಲ? ಬೇಸಿಕಲಿ ರಿಪಲ್ ಆಗಬೇಕಲ್ಲ. ಸೊ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಏನು ಹೇಳುತ್ತೆ, ಪ್ರೋಟಾನ್ ರಿಪಲ್ ಮಾಡಬೇಕು, ಆದರೂ ರಿಪಲ್ ಮಾಡ್ತಾ ಇಲ್ಲ. ಮಾಸ್ ಆಫ್ ದ ನ್ಯೂಕ್ಲಿಯಸ್ ಜಾಸ್ತಿ ಇದೆ ಮಾಸ್ ಆಫ್ ದ ನ್ಯೂಕ್ಲಿಯಸ್ಗಿಂತ, ಸಮ್ ಮಾಸ್ ಡಿಸಪಿಯರ್ ಆಗಿದೆ, ಅಂದರೆ ಆ ಮಾಸಿನ ಎನರ್ಜಿ ಪ್ರೆಸೆಂಟ್ ಇದೆ ಅಲ್ವಾ. ಸೊ ಏನಾಗ್ತಾ ಇದೆ, ರೈಟ್. So there is a new interesting force called nuclear force. So nuclear force ಏನು ಹೇಳುತ್ತೆ, are the strong forces of attraction, right? Nuclear force ಅಲ್ಲಿ attraction ಇದೆ, which hold together the nucleons in the tiny nucleus of an atom. Nuclear force ಅನ್ನೋದು attractive force. So ಏನು ಮಾಡುತ್ತೆ, which hold together the nucleons in the nucleus of an atom, right? So ಈ nuclear force ಅನ್ನೋದು ನ್ಯೂಕ್ಲಿಯನ್ಸ್ ಆಫ್ ಆಟಮ್ ನಡುವೆ ಇರುತ್ತೆ, ಪ್ರೋಟಾನ್ ನಡುವೆನೂ ಇರುತ್ತೆ, ಪ್ರೋಟಾನ್ ನ್ಯೂಟ್ರಾನ್ ನಡುವೆನೂ ಇರುತ್ತೆ, ನ್ಯೂಟ್ರಾನ್ ನಡುವೆನೂ ಇರುತ್ತೆ, ರೈಟ್. ಸೊ ಇದು ಒಂದು ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್, ರೈಟ್. ನೀನು ನ್ಯೂಟ್ರಾನ್ ಅಪ್ಪ ನಿಂಗೆ ಚಾರ್ಜ್ ಇಲ್ಲ ಅಂತೇಳಿ ಇದು ನೆಗ್ಲೆಕ್ಟ್ ಮಾಡ್ತಾ ಇಲ್ಲ ನ್ಯೂಟ್ರಾನನ್ನು. ಇಟ್ ಈಸ್ ಅ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್. ಬಿಟ್ವೀನ್ ನ್ಯೂಟ್ರಾನ್ ಮತ್ತು ನ್ಯೂಟ್ರಾನ್ ನಡುವೆ ಕೂಡ ಇರುತ್ತೆ, ರೈಟ್. ಗ್ರಾವಿಟೇಷನಲ್ ಫೋರ್ಸ್ ಏನು ನೋಡುತ್ತೆ, ರೈಟ್, ಮಾಸ್ ಆ್ಯಂಡ್ ಡಿಸ್ಟೆನ್ಸನ್ನು ನೋಡುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನು ನೋಡುತ್ತೆ, ಚಾರ್ಜ್ ಆ್ಯಂಡ್ ಡಿಸ್ಟೆನ್ಸನ್ನು ನೋಡುತ್ತೆ. ಬಟ್ ನ್ಯೂಕ್ಲಿಯರ್ ಫೋರ್ಸ್ ಏನು ನೋಡುತ್ತೆ, ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಾನ್ಸನ್ನು ನೋಡುತ್ತೆ, ರೈಟ್. ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಾನ್ಸನ್ನು ನೋಡುತ್ತೆ. ಆ್ಯಂಡ್ ಇಟ್ ಈಸ್ ಅಟ್ರಾಕ್ಟಿವ್ ಇನ್ ನೇಚರ್. ಆ್ಯಂಡ್ ಯಾವ ಥರ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ರೈಟ್. ಇನ್ ಸ್ಪೈಟ್ ಆಫ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ಪ್ರೋಟಾನ್ಸ್, ರೈಟ್. ಸೊ ನಿಮ್ಮ ಪ್ರೋಟಾನ್ಸನ್ನ ಹೋಲ್ಡ್ ಟುಗೆದರ್ ಮಾಡೋಕ್ಕೆ ಪಾಸಿಬಲ್ ಯಾರು, ಈ ಒಂದು ನ್ಯೂಕ್ಲಿಯರ್ ಫೋರ್ಸ್. ಇಟ್ ಈಸ್ ಅ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ನ್ಯೂಕ್ಲಿಯಾನ್ಸ್. ಇನ್ಸ್ಪೈಟ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ರಿಪಲ್ಷನ್ ಇದ್ರೂ ಕೂಡ ಬಿಟ್ವೀನ್ ಪ್ರೋಟಾನ್ಸ್ ಏನು ಮಾಡ್ತಾ ಇದೆ, ನ್ಯೂಕ್ಲಿಯಾನ್ಸನ್ನು ಹೋಲ್ಡ್ ಟುಗೆದರ್ ಮಾಡ್ತಾ ಇದೆ. ಸೊ ಗೈಸ್, ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್, ರೈಟ್. ಸೊ ಡಿಸ್ಟೆನ್ಸ್ ಬಿಟ್ವೀನ್, ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಪೇರ್ ಆಫ್ ನ್ಯೂಕ್ಲಿಯಾನ್ಸ್ ಆಸ್ ಅ ಫಂಕ್ಷನ್ ಆಫ್ ದೇರ್ ಸಪ್ರೇಷನ್. ಫಾರ್ ಅ separation greater than R0, the force is attractive. For separation less than R0, the force is strongly repulsive. Okay, so ಏನು ಹೇಳ್ತಾ ಇದ್ದಾರೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ಪೇರ್ ಆಫ್ ನ್ಯೂಕ್ಲಿಯಾನ್ಸ್. ನೀವು ಪ್ರೋಟಾನ್ ತೊಗೋಬೋದು, ಪ್ರೋಟಾನ್ ನ್ಯೂಟ್ರಾನ್ ತೊಗೋಬೋದು, ನ್ಯೂಟ್ರಾನ್ ತೊಗೋಬೋದು, ರೈಟ್. ಸೊ ಆಸ್ ಅ ಫಂಕ್ಷನ್ ಆಫ್ ದೇರ್ ಸಪ್ರೇಷನ್, ಫಾರ್ ಅ ಸಪ್ರೇಷನ್ ಗ್ರೇಟರ್ ದ್ಯಾನ್ R0, ರೈಟ್. ಸೊ ಈ ಒಂದು ಸಪ್ರೇಷನ್ ಏನಿದೆ R0ಗಿಂತ ಜಾಸ್ತಿ ಇದ್ದರೆ ದ ಫೋರ್ಸ್ ಇಸ್ ಅಟ್ರಾಕ್ಟಿವ್. ಸೊ ಈ ಒಂದು ರೇಂಜಲ್ಲಿ ಏನಿರುತ್ತೆ, ಫೋರ್ಸ್ ಅನ್ನೋದು ಅಟ್ರಾಕ್ಟಿವ್ ಇರುತ್ತೆ, ರೈಟ್.
ದ ಫೋರ್ಸ್ ಇಸ್ ಸ್ಟ್ರಾಂಗ್ಲಿ ರಿಪಲ್ಸಿವ್ ಯಾವಾಗ ಫಾರ್ ಅ ಸಪ್ರೇಷನ್ ಲೆಸ್ ದ್ಯಾನ್ ಆರ್ ನಾಟ್, ರೈಟ್. ಅಂದರೆ ಈ ಒಂದು ರೇಂಜಲ್ಲಿ ರಿಪಲ್ಸಿವ್. ರೈಟ್. ಸೊ ಈ ರಿಪಲ್ಸಿವ್ ಫೋರ್ಸ್ ಯಾಕೆ ಬರ್ತಾ ಇದೆ ಅಂತ ಹೇಳ್ತೀನಿ, ರೈಟ್. ಈ ರಿಪಲ್ಸಿವ್ ಫೋರ್ಸ್ ಇದು ಪೊಟೆನ್ಷಿಯಲ್ ಎನರ್ಜಿ ಗೈಸ್, ರೈಟ್. ಸೊ ಪೊಟೆನ್ಷಿಯಲ್ ಎನರ್ಜಿ, ರೈಟ್. ಸೊ ಇದು ಅಟ್ರಾಕ್ಟಿವ್ ಯಾವಾಗ, ಲೈಕ್ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಾನ್ಸು ಆರ್ ನಾಟ್ ಅನ್ನೋ ವ್ಯಾಲ್ಯೂಗಿಂತ ಜಾಸ್ತಿ ಇದ್ದಾಗ ಏನು ಬರ್ತಾ ಇದೆ, ಅಟ್ರಾಕ್ಟಿವ್ ಬರ್ತಾ ಇದೆ, ರೈಟ್. ಲೆಸ್ ದ್ಯಾನ್ ಆರ್ ನಾಟ್. ಸೊ ಬಿ ಕ್ಲಿಯರ್, ಫರ್ಗೆಟ್ ಅಬೌಟ್ ಪೊಟೆನ್ಷಿಯಲ್ ಎನರ್ಜಿ ಗ್ರಾಫ್, ರೈಟ್. ಸೊ ಒಂದು ಆರ್ ನಾಟ್ ಅನ್ನೋ ವ್ಯಾಲ್ಯೂ ಕೊಡ್ತೀನಿ ನಾನು, ಫಿಕ್ಸೆಡ್ ವ್ಯಾಲ್ಯೂ ಕೊಡ್ತೀನಿ. ಸರ್ ಹೆಂಗೆ ಸರ್ ಡಿಸೈಡ್ ಮಾಡಿದ್ರಿ, ವಿಲ್ ಟಾಕ್ ಅಬೌಟ್ ಇಟ್ ಲೇಟರ್, ರೈಟ್. ಚೂಸ್ ಆರ್ ನಾಟ್, ನಾನು ಕೊಡ್ತಾ ಇದ್ದೀನಿ ನಿಮಗೆ, ಪಿಕ್ ಆರ್ ನಾಟ್, ರೈಟ್. ಸೊ ಯು ಹ್ಯಾವ್ ಟೇಕನ್ ಆರ್ ನಾಟ್ ವ್ಯಾಲ್ಯೂ ನಿಮ್ಮ ಹತ್ರ ಇದೆ, ರೈಟ್. ಸೊ ನಾನು ಕೊಡ್ತಾ ಇರೋ ವ್ಯಾಲ್ಯೂ ನಿಮ್ಮ ಹತ್ರ ಇದೆ, ರೈಟ್. ಆ ವ್ಯಾಲ್ಯೂಗಿಂತ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಾನ್ಸ್ ಏನಿದೆ, ನ್ಯೂಕ್ಲಿಯಾನ್ಸ್ ಅಂದಾಗ ಏನು, ಪ್ರೋಟಾನ್ 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 ನ್ಯೂಟ್ರಾನ್ 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 ಎನಿಥಿಂಗ್. ಸೊ ಈ ಎರಡು ನ್ಯೂಕ್ಲಿಯಾನ್ಸ್ ನಡುವೆ ಇರುವ ಡಿಸ್ಟೆನ್ಸು ಆರ್ ನಾಟ್ಗಿಂತ ಕಡಿಮೆ ಆಯಿತು ಅಂದರೆ ಇಲ್ಲಿ ಫೋರ್ಸ್ ಏನಾಗುತ್ತೆ, ರಿಪಲ್ಸಿವ್ ಆಗುತ್ತೆ. ಯಾಕಂದರೆ ನಾವು ಡಿಸ್ಟೆನ್ಸನ್ನು ಕಡಿಮೆ ಮಾಡ್ದಂಗೆ ರೈಟ್ ಗೈಸ್ ಏನಾಗ್ತಾ ಇದೆ, ನಿಮ್ಮ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅನ್ನೋದು ಓವರ್ಟೇಕ್ ಮಾಡುತ್ತೆ ಇಫ್ ದೇರ್ ಇಸ್ ಅ ಪ್ರೋಟಾನ್ ಪ್ರೋಟಾನ್ ಪೇರ್, ರೈಟ್. ಸೊ ವೆನ್ ಇಟ್ ಕಮ್ಸ್ ಟು ಇಫ್ ದ ಡಿಸ್ಟೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ನಾಟ್, ಫೋರ್ಸ್ ಏನಾಗುತ್ತೆ, ಅಟ್ರಾಕ್ಟಿವ್ ಇರುತ್ತೆ, ರೈಟ್. ಸೊ ದಟ್ ಇಟ್ ಹೋಲ್ಡ್ಸ್ ದ ನ್ಯೂಕ್ಲಿಯನ್ಸ್ ಟುಗೆದರ್. ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯನ್ಸ್ ತುಂಬ ಜಾಸ್ತಿ ಆಯಿತು ಅಂದರೆ, ಗ್ರೇಟರ್ ದ್ಯಾನ್ 4.2 ಫಾರ್ಮ್ ಇತ್ತು ಅಂದರೆ ಏನಾಗುತ್ತೆ, ಸೊ ಗ್ರೇಟರ್ ದ್ಯಾನ್ 4.2 ಫಾರ್ಮ್ ಇತ್ತು ಅಂದರೆ ಸೊ ನ್ಯೂಕ್ಲಿಯರ್ ಫೋರ್ಸ್ ಅಟ್ರಾಕ್ಟಿವ್ ಇರುತ್ತೆ, ಬಟ್ ಅದರ ವ್ಯಾಲ್ಯೂ ಡಿಮಿನಿಷ್ ಆಗ್ತಾ ಹೋಗುತ್ತೆ, ಇಟ್ ಬಿಕಮ್ಸ್ 0. ಸೊ ಬೇಸಿಕಲಿ ನ್ಯೂಕ್ಲಿಯರ್ ಫೋರ್ಸ್ ಅನ್ನೋದು ಇಟ್ಸ್ ಅ ಶಾರ್ಟ್ ರೇಂಜ್ ಫೋರ್ಸ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಇಸ್ ಮಚ್ ಸ್ಟ್ರಾಂಗರ್ ದ್ಯಾನ್ ದ ಕೊಲಮ್ ಫೋರ್ಸ್ acting between the charges or the gravitational forces between the charge. So basically nuclear force between two nucleons falls rapidly to 0 as their distance is more than few Fermi. Basically 4.2 Fermi ittu andre nuclear force ಏನಾಗುತ್ತೆ, 0 ಆಗಿಬಿಡುತ್ತೆ. ನ್ಯೂಕ್ಲಿಯನ್ಸ್ ನಡುವೆ ಇರೋ ಡಿಸ್ಟೆನ್ಸ್ 4.2 ಫಾರ್ಮಿಗಿಂತ ಜಾಸ್ತಿ ಇತ್ತು ಅಂದರೆ 0 ಆಗಿಬಿಡುತ್ತೆ. ಆ್ಯಂಡ್ for separation greater than R, the force is attractive, and for separation less than R, the force is strongly repulsive. Clear? Right. So that part is clear. And properties of nuclear forces in the bandaga, strongest forces in nature, and magnitude is 100 times that of electrostatics and 10 to the power 38 times that of gravitational forces. ನೀವು ಮಾಡ್ಬೋದು, ಬೇಸಿಕಲಿ ಈ ಕ್ಯಾಲ್ಕುಲೇಷನನ್ನು ನೀವು ಮಾಡ್ಬೋದು. ಯಾವ ಥರ ಸರ್, ಟೇಕ್ ನೀವು ಎಲೆಕ್ಟ್ರಾನ್ ತೊಗೊಳ್ಳಿ, ರೈಟ್. ಅಥವಾ ಪ್ರೋಟಾನ್ನೇ ತೊಗೊಳ್ಳಿ. ಪ್ರೋಟಾನ್ಗೂ ಮಾಸ್ ಇದೆ, ಈ ಪ್ರೋಟಾನ್ಗೂ ಮಾಸ್ ಇದೆ. ಈ ಎರಡರ ನಡುವೆ 1 ಮೀಟರ್ ಡಿಸ್ಟೆನ್ಸಲ್ಲಿ ಏನು ಬರುತ್ತೆ ಫೋರ್ಸ್ ನೋಡಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು. ಅದೇ ಚಾರ್ಜನ್ನು ತೊಗೊಂಡು, ರೈಟ್, ಚಾರ್ಜನ್ನು ತೊಗೊಂಡು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸನ್ನು ನೋಡಿ, ಮಾಸನ್ನು ತೊಗೊಂಡು ಗ್ರಾವಿಟೇಷನಲ್ ಫೋರ್ಸನ್ನು ನೋಡಿ, ಕಂಪೇರ್ ಮಾಡಿ, ರೈಟ್. ವೆನ್ ಯು ಕಂಪೇರ್ ಇಟ್ ಲೈಕ್ ದಟ್, ನ್ಯೂಕ್ಲಿಯರ್ ಫೋರ್ಸಸ್ ಏನಿರುತ್ತೆ 100 ಟೈಮ್ಸ್ ಆ್ಯಂಡ್ 10 to the power 38 ಟೈಮ್ಸ್ ಜಾಸ್ತಿ ಇರುತ್ತೆ. ಬಟ್ ಇನ್ ದಟ್ ವೆರಿ ಪರ್ಟಿಕ್ಯುಲರ್ ರೇಂಜ್, ರೈಟ್, ವೆರಿ ಪರ್ಟಿಕ್ಯುಲರ್ ರೇಂಜ್ 4.2ಗಿಂತ ಜಾಸ್ತಿ ಆಯಿತು ಅಂದರೆ ಡಿಮಿನಿಷ್ ಆಗಿಬಿಡುತ್ತೆ, 0 ಆಗಿಬಿಡುತ್ತೆ. ನ್ಯೂಕ್ಲಿಯರ್ ಫೋರ್ಸಸ್ ಆರ್ ಶಾರ್ಟ್ ರೇಂಜ್ ಫೋರ್ಸಸ್. ನಮ್ಮ ಗ್ರಾವಿಟೇಷನಲ್ ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನಿರುತ್ತೆ ತುಂಬ ಲಾಂಗ್ ರೇಂಜ್ ಫೋರ್ಸಸ್. ಇನ್ಫಿನಿಟಿಯಲ್ಲೂ ಕೂಡ ಥಿಯರಿಟಿಕಲಿ ವ್ಯಾಲ್ಯೂ ಇರುತ್ತೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಬಟ್ ನ್ಯೂಕ್ಲಿಯರ್ ಫೋರ್ಸ್ ಆ ಥರ ಅಲ್ಲ. ನ್ಯೂಕ್ಲಿಯರ್ ಫೋರ್ಸಸ್ ಅಬೋವ್ 4.2 ಆರ್ ನೆಗ್ಲಿಜಿಬಲ್. ಇಟ್ ಈಸ್ ರಿಪಲ್ಸಿವ್ ಇನ್ ನೇಚರ್ ಬಿಲೋ 1.2 Fermi, ವಿಚ್ prevents nucleus from collapsing under strong attractive force, right. Repulsive ಯಾಕಾಗುತ್ತೆ, right, above 4.2 Fermi are negligible. Repulsive in nature 1 Fermiಗಿಂತ ಕೆಳಗಡೆ ಇತ್ತು ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ನ್ಯೂಕ್ಲಿಯಾನ್ಸ್. ರಿಪಲ್ಸಿವ್ ಇನ್ ನೇಚರ್ ಯಾಕಂದರೆ, ಸೊ ಬೇಸಿಕಲಿ ಬಿಕಾಸ್ ಆಫ್ ನಿಮ್ಮ ನ್ಯೂಕ್ಲಿಯಾನ್ಸ್ ನಡುವೆ ಇರ್ತಕ್ಕಂಥ ಇಫ್ ಇಟ್ ಈಸ್ ಪ್ರೋಟಾನ್ ಅದು ರಿಪಲ್ ಮಾಡುತ್ತೆ, ರೈಟ್. ಲೈಕ್ ರಿಪಲ್ಸಿವ್ ಇನ್ ನೇಚರ್ ಬಿಲೋ 1 Fermi ಗಿಂತ ಕೆಳಗಡೆ ಇತ್ತು ಅಂದರೆ ರಿಪಲ್ಸಿವ್ ಇರುತ್ತೆ. ಟು ಪ್ರಿವೆಂಟ್ ದ ನ್ಯೂಕ್ಲಿಯಸ್
collapsing under strong attractive forces. Okay, and nuclear forces are charge independent. ಯಾಕಂದರೆ ನ್ಯೂಟ್ರಾನ್ ನಡುವೆನೂ ಇದೆ. ದ ಸೇಮ್ ಮ್ಯಾಗ್ನಿಟ್ಯೂಡ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಆ್ಯಕ್ಟ್ಸ್ ಬಿಟ್ವೀನ್ ಅ ಪೇರ್ ಆಫ್ ಪ್ರೋಟಾನ್ ಆಗಿರ್ಬೋದು, ನ್ಯೂಟ್ರಾನ್ ಆಗಿರ್ಬೋದು, ನ್ಯೂಟ್ರಾನ್ ಆಗಿರ್ಬೋದು. ರೈಟ್, ಅದು ಯಾಕಾಗುತ್ತೆ ಅಂದರೆ ರೈಟ್, ಬಿಕಾಸ್ ಆಫ್ ಎಕ್ಸ್ಚೇಂಜ್ ಆಫ್ ಪೈ ಮೆಸಾನ್ಸ್ ಬಿಟ್ವೀನ್ ದೆಮ್. ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ನಾವೇನು ಅಂದ್ಕೊಂಡ್ವಿ, ಆಟಮ್ ಸ್ಮಾಲೆಸ್ಟ್ ಅಂದ್ಕೊಂಡ್ವಿ, ದೆನ್ ಆಟಮ್ ಒಳಗಡೆ ಇರುತ್ತೆ ಅಂದ್ಕೊಂಡ್ವಿ, ದೆನ್ ಸಬ್ಅಟಾಮಿಕ್ ಪಾರ್ಟಿಕಲ್ಸ್ ಕೂಡ ಬರುತ್ತೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಬಟ್ ರೈಟ್ ನೋ ಇಷ್ಟು ಇನ್ಫಾರ್ಮೇಷನ್ ಪ್ರಾಪರ್ಟೀಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಬಗ್ಗೆ ಗೊತ್ತಿರಬೇಕು, ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ 3 mark. ಓಕೆ, ಕ್ಲಿಯರ್ ಗೈಸ್? ವೆರಿ ಕ್ಲಿಯರ್. ಆ್ಯಂಡ್ ರೇಡಿಯೋ ಆಕ್ಟಿವಿಟಿ ಅಂತ ಬಂದಾಗ, ಸೊ ರೇಡಿಯೋ ಆಕ್ಟಿವಿಟಿ ಅನ್ನೋದು ಇಟ್ಸ್ ಅ ಫಿನಾಮಿನಾ. ಇಲ್ಲಿ ಬೇಸಿಕಲಿ ನೀವು ಆನ್ ದ ಸರ್ಫೇಸ್ ಲೆವೆಲ್, ಬೇಸಿಕ್ ಲೆವೆಲಲ್ಲಿ ನೋಡ್ತೀರಾ, ದ ಫಿನಾಮಿನಾ ಆಫ್ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ರೇಡಿಯೇಷನ್ ಪಾರ್ಟಿಕಲ್ಸ್ ಅಥವಾ ರೇಡಿಯೋ ಆಕ್ಟಿವ್ ಮಟೀರಿಯಲ್ ಏನು ಮಾಡುತ್ತೆ, ರೇಡಿಯೇಷನನ್ನು ಎಮಿಟ್ ಮಾಡುತ್ತೆ. ದ ಫಿನಾಮಿನಾ ಆಫ್ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ರೇಡಿಯೇಷನ್ ಪಾರ್ಟಿಕಲ್ಸ್ ಫ್ರಮ್ ದ ನ್ಯೂಕ್ಲಿಯಸ್ is called radioactivity. The substances which emit these radiations are called radioactive substances. ಇದನ್ನ ಆಕ್ಸಿಡೆಂಟಲಿ ಯಾರು ಡಿಸ್ಕವರ್ ಮಾಡ್ತಾರೆ ಅಂದರೆ ಹೆನ್ರಿ ಬೆಕ್ವೆರೆಲ್ ಅನ್ನೋರು ಡಿಸ್ಕವರ್ ಮಾಡ್ತಾರೆ ಫ್ರಮ್ ದ ಆಟಮ್ಸ್ ಆಫ್ ರೇಡಿಯಸ್. ರೈಟ್, ಲೇಟರ್ ಇಟ್ ವಾಸ್ ಡಿಸ್ಕವರ್ಡ್ ದಟ್ ಮೆನಿ ನ್ಯಾಚುರಲಿ ಅಕ್ಕರಿಂಗ್ ಕಾಂಪೌಂಡ್ಸ್ ಆಫ್ ಹೆವಿ ಎಲಿಮೆಂಟ್ಸ್ ಏನಿರುತ್ತೆ ಲೈಕ್ ರೇಡಿಯಮ್, ಥೋರಿಯಮ್ ಆಲ್ಸೋ ಎಮಿಟ್ ರೇಡಿಯೇಷನ್. ಸೊ ಆಲ್ ದ ನ್ಯಾಚುರಲಿ ಅಕ್ಕರಿಂಗ್ ಎಲಿಮೆಂಟ್ಸ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ ಗ್ರೇಟರ್ ದ್ಯಾನ್ 82 ಆರ್ ನ್ಯಾಚುರಲಿ ಇರಬೇಕು. ಅಟಾಮಿಕ್ ನಂಬರ್ ಗ್ರೇಟರ್ ದ್ಯಾನ್ 82 ಇತ್ತು ಅಂದರೆ ರೇಡಿಯೋ ಆಕ್ಟಿವ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರೇಡಿಯಮ್, ಪೊಲೋನಿಯಮ್, ಥೋರಿಯಮ್, ಆಕ್ಟಿನಿಯಮ್, ಯುರೇನಿಯಮ್ ಆ್ಯಂಡ್ ರಾಡನ್. ಸೊ ಬೇಸಿಕಲಿ ನಿಮ್ಮ ರೇಡಿಯೋ ಆಕ್ಟಿವಿಟಿಯಲ್ಲಿ ಏನಾಗುತ್ತೆ, ರೈಟ್? ಸೊ ಗೈಸ್, ದ ಫಿನಾಮಿನಾ ಆಫ್ ಸ್ಪಾಂಟೇನಿಯಸ್ ಎಮಿಷನ್ ಆಫ್ ರೇಡಿಯೇಷನ್ ಪಾರ್ಟಿಕಲ್ಸ್. ಸೊ ರೇಡಿಯೇಷನ್ ಅಂದರೆ ನಂಬರ್ ಆಫ್ ಆಟಮ್ಸ್ ಏನಿರುತ್ತೆ ಡಿಸ್ಇಂಟಿಗ್ರೇಟ್ ಆಗ್ತಾ ಹೋಗುತ್ತೆ. ಸೊ ನಂಬರ್ ಆಫ್ ಆಟಮ್ಸ್ ಅಟ್ ಅ ಲೇಟರ್ ಟೈಮ್ ಏನಿರುತ್ತೆ, ರೈಟ್ ನಾವು n0 ಇದ್ದರೆ e⁻⁻⁴ ಅಂದರೆ ಟೈಮ್ ಎಷ್ಟು ಆ್ಯಂಡ್ ಡಿ ಕೆ ಕಾನ್ಸ್ಟೆಂಟ್ ಏನು ಆ ಒಂದು ಪ್ರೊಸೆಸ್ದು ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ನಾವು ರೇಡಿಯೋ ಆಕ್ಟಿವಿಟಿ ಅಂತೇಳಿ ಕರಿತೀವಿ. ಸೊ ಅಗೇನ್ Rutherford found that emission of radiation is always accompanied by transformation from one element to another element. ಅದೇನಾಗುತ್ತೆ, ಬೇಸಿಕಲಿ ನ್ಯೂಕ್ಲಿಯಸ್ ಡಿಸ್ಇಂಟಿಗ್ರೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ರೈಟ್, ಇಟ್ ಈಸ್ ಅ ಡಿಸ್ಇಂಟಿಗ್ರೇಷನ್ ಆಫ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್. Rutherford studied the nature of these radiation and found that mainly consists of alpha, beta, gamma rays. ಸೊ ಈ ನ್ಯೂಕ್ಲಿಯಸ್ ಡಿಸ್ಇಂಟಿಗ್ರೇಟ್ ಆದಾಗ ಏನು ಬರುತ್ತೆ ನಮಗೆ, ಆಲ್ಫಾ, ಬೀಟಾ ಮತ್ತು ಗಾಮಾ ರೇಸ್ ಬರುತ್ತೆ. ಸೊ ಬೇಸಿಕಲಿ ಹಾಗಾದರೆ 3 types ಆಫ್ ಡಿಕೆಸ್ ಇದೆ. ಒಂದು ಆಲ್ಫಾ ಡಿಕೆ, ಅನ್ನೋದು ಬೀಟಾ ಡಿಕೆ, ಗಾಮಾ ಡಿಕೆ. ಆಲ್ಫಾ ಅಂದರೆ ಹೀಲಿಯಂ ನ್ಯೂಕ್ಲಿಯಸ್ ಎಮಿಟ್ ಆಗುತ್ತೆ ನ್ಯೂಕ್ಲಿಯಸ್ಸಿಂದ. ಬೀಟಾ ಅಂದರೆ ಎಲೆಕ್ಟ್ರಾನ್ಸ್ ಆರ್ ಪಾಸಿಟ್ರಾನ್ಸ್ ಎಮಿಟ್ ಆಗುತ್ತೆ. ಗಾಮಾ ಡಿಕೆ ಅಂದರೆ ಹೈ ಎನರ್ಜಿ ಫೋಟಾನ್ಸ್ ಅನ್ನೋದು ಎಮಿಟ್ ಆಗುತ್ತೆ. ರೈಟ್, ದಟ್ ಈಸ್ ಯುವರ್ ಗಾಮಾ ಡಿಕೆ. ಸೊ ಇಲ್ಲಿ ನೋಡ್ಬೋದು ಆಲ್ಫಾ ಡಿಕೆ ನ್ಯೂಕ್ಲಿಯಸ್ ಎಮಿಟ್ ಮಾಡ್ತಾ ಇದೆ, ರೈಟ್, ಹೀಲಿಯಂ ನ್ಯೂಕ್ಲಿಯಸ್ನ. ರೈಟ್, ಹಾಗಾದರೆ ಅನದರ್ ರೈಟ್ ರೇಡಿಯೋ ಆಕ್ಟಿವಿಟಿ ಅಂದ್ರೇನು, ರೈಟ್, ಡಿಸ್ಇಂಟಿಗ್ರೇಷನ್ ಆಫ್ ಅನ್ಸ್ಟೇಬಲ್ ನ್ಯೂಕ್ಲಿಯಸ್. ರೈಟ್, ಸೊ ಒನ್ ನ್ಯೂಕ್ಲಿಯಸ್ ಇಂಟು ಅನದರ್. ರೈಟ್, ಸೊ ಎಕ್ಸ್ ಅನ್ನೋದು ವೈ ಆಗ್ತಿದೆ ವಿತ್ ದ ಎಮಿಷನ್ ಆಫ್ ಹೀಲಿಯಂ 2 4. ರೈಟ್, ಹೀಲಿಯಂ ಗೊತ್ತು ನಮಗೆ ನ್ಯೂಕ್ಲಿಯಸ್, ಹಾಗಾದರೆ Z-2 A-4. ಇಲ್ಲಿ ಮಾಸ್ ನಂಬರ್ ಕನ್ಸರ್ವೇಷನ್ ಆ್ಯಂಡ್ ಪ್ರೋಟಾನ್ ನಂಬರ್ ಕನ್ಸರ್ವೇಷನ್ ಮಾಡ್ಬೇಕು ನಾವು. ದಟ್ಸ್ ಇಟ್. ರೈಟ್, ಬೀಟಾ ಡಿ ಕೆ ಅಂದರೆ ಇಲ್ಲಿ ಪಾಸಿಟ್ರಾನ್ ಅಥವಾ ಎಲೆಕ್ಟ್ರಾನ್ ಡಿ ಕೆ ಆಗುತ್ತೆ. ಆ್ಯಂಡ್ ಗಾಮಾ ಡಿ ಕೆ ಅಂದರೆ ಗಾಮಾ ಐ ಎನರ್ಜಿ ಫೋಟಾನ್ಸ್ ಆರ್ ಎಮಿಟೆಡ್. ಇದಕ್ಕೆ ನಾವು ಗಾಮಾ ಡಿ ಕೆ ಅಂತೇಳಿ ಕರಿತೀವಿ. ದೀಸ್ ಆರ್ ದ 3 types ಆಫ್ ರೇಡಿಯೋ ಆಕ್ಟಿವ್ ಡಿಕೆಸ್. ಆ್ಯಂಡ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಬಂದಾಗ, ಸೊ ಗೈಸ್, ನ್ಯೂಕ್ಲಿಯರ್ ಎನರ್ಜಿ ಆಲ್ಸೋ ಕಾಲ್ಡ್ ಆಸ್ ಅಟಾಮಿಕ್ ಎನರ್ಜಿ. ಇದಕ್ಕೆ ನಾವು ಏನಂತ ಹೇಳಿ ಕರಿತೀವಿ, ಅಟಾಮಿಕ್ ಎನರ್ಜಿ ಅಂತ ಕೂಡ ಕರಿತೀವಿ. ರೈಟ್, ಸೊ ಬೇಸಿಕಲಿ ನೀವು ನೋಡ್ತೀರಾ, ರೈಟ್, ಸೊ ಎಲ್ಲಾದರೂ ಕೇಳಿರ್ತೀರ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂತ ಇರುತ್ತೆ. ರೈಟ್, ಸೊ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಂತ ಇರುತ್ತೆ. ಅಲ್ಲೇನಿರ್ತಾರೆ, ಮೋಸ್ಟ್ಲಿ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಇರ್ತಾರೆ ವರ್ಕಿಂಗ್ ಆನ್ ನ್ಯೂಕ್ಲಿಯರ್ ಎನರ್ಜಿ. ರೈಟ್, ನ್ಯೂಕ್ಲಿಯರ್ ಎನರ್ಜಿ, ಅಟಾಮಿಕ್ ಎನರ್ಜಿ ಸೇಮ್. ರೈಟ್, ಸೊ ನ್ಯೂಕ್ಲಿಯರ್ ಎನರ್ಜಿ ಈಸ್ ಅಟಾಮಿಕ್ ಎನರ್ಜಿ.
right? So energy that is released in significant amounts in the process of effect of atomic nucleus, the dense core of the energy that is released in significant amounts in processes that affect atomic nucleus, right? ಏನು ಮಾಡ್ತಾ ಇದೆ, ಎನರ್ಜಿ ದಟ್ ಈಸ್ ರಿಲೀಸ್ಡ್ ಸಿಗ್ನಿಫಿಕೆಂಟ್ ಅಮೌಂಟ್ಸ್, ನ್ಯೂಕ್ಲಿಯರ್ ಎನರ್ಜಿ ಅನ್ನೋದು ಅಟಾಮಿಕ್ ಎನರ್ಜಿ ಅನ್ನೋದು, ರೈಟ್, ಇಟ್ ಈಸ್ ಅ ಹೈ ಎನರ್ಜಿ ಸಿಗ್ನಿಫಿಕೆಂಟ್ ಅಮೌಂಟ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಅದೇನು ಮಾಡುತ್ತೆ, ಡೆನ್ಸ್ ಕೋರ್ ಆಫ್ ಆಟಮ್ಸ್ ಅಂದರೆ ನ್ಯೂಕ್ಲಿಯನ್ಸನ್ನು ಅಫೆಕ್ಟ್ ಮಾಡುತ್ತೆ. ಇಟ್ ಈಸ್ ಡಿಸ್ಟಿಂಕ್ಟ್ ಫ್ರಮ್ ದ ಎನರ್ಜಿ ಆಫ್ ಅದರ್ ಅಟಾಮಿಕ್ ಫಿನಾಮಿನಾ ಸಚ್ ಆಸ್ ಆರ್ಡಿನರಿ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ, ಆರ್ಬಿಟಲ್ ಎಲೆಕ್ಟ್ರಾನ್ಸ್ ಆಫ್ ಆಟಮ್ಸ್. ನಾವು ಕೆಮಿಸ್ಟ್ರಿಲಿ ಹೇಳ್ತೀವಿ ಎನರ್ಜಿ ರಿಲೀಸ್ಡ್, ರೈಟ್, ಎಲೆಕ್ಟ್ರಾನ್ ಗೋಸ್ ಫ್ರಮ್ ಒನ್ ಆರ್ಬಿಟ್ ಟು ಅನದರ್, ರೈಟ್, ಒನ್ ಸ್ಟೇಟ್ ಟು ಅನದರ್, ರೈಟ್, ಲೆವೆಲ್ ಗ್ರೌಂಡ್ ಸ್ಟೇಟ್ ಟು ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಹೇಳ್ತೀವಿ. ದಟ್ ಈಸ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, right? So that is a small amount of energy in chemical reaction, but when it comes to nuclear energy, it is a very big amount of energy, right? It's a very big amount of energy. It is because of the changes in the nucleus of the atom, right? So now chemistry ಜಾಸ್ತಿ ನೋಡೋದು ಯಾವುದು, we look at the transition of electrons from one state to another, ground state to excited state to ground state, ಆ ಥರ, ರೈಟ್. ಸೊ ಇಟ್ ಈಸ್ ನಾಟ್ ಲೈಕ್ ದಟ್. ಸೊ ಇಲ್ಲಿ ನಾವು ಎರಡು ಥರ ನ್ಯೂಕ್ಲಿಯರ್ ಎನರ್ಜಿ ಇರುತ್ತೆ. ಒಂದು ಬಿಕಾಸ್ ಆಫ್ ಫ್ಯೂಷನ್, ಅನದರ್ ಒನ್ ಈಸ್ ಬಿಕಾಸ್ ಆಫ್ ಫ್ಯೂಷನ್, ರೈಟ್. ಫ್ಯೂಷನ್ ಆ್ಯಂಡ್ ಫ್ಯೂಷನ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಫ್ಯೂಷನ್, ರೈಟ್. ಸೊ ಫ್ಯೂಷನ್ ಅಂದ್ರೇನು, ಇಟ್ ಇಸ್ ಹ್ಯಾಸ್ ಟು ಬ್ರೇಕ್ ಅಪಾರ್ಟ್, ರೈಟ್. ಫ್ಯೂಷನ್, ರೈಟ್. ಸೊ ಫ್ಯೂಸ್ ಟುಗೆದರ್ ಅಂದರೆ ನಾವೇನು ಮಾಡ್ತೀವಿ, ಕಂಬೈನ್ ಟುಗೆದರ್ ಅದಕ್ಕೆ ಫ್ಯೂಸ್ ಅಂತ ಹೇಳಿ ಕರಿತೀವಲ್ವಾ, ರೈಟ್. ಸೊ ಫ್ಯೂಷನ್, ಕಂಬೈನ್, ಫಿಷನ್, ರೈಟ್, ಇಸ್ ಬ್ರೇಕಿಂಗ್. ಸೊ ಇಲ್ಲಿ ಹೆವಿ ನ್ಯೂಕ್ಲಿಯಸ್ ಏನಾಗುತ್ತೆ, ಹೆವಿ ನ್ಯೂಕ್ಲಿಯಸ್ ಇಂಟು ಲೈಟರ್ ನ್ಯೂಕ್ಲಿಯೈ ಆಗಿ ಸ್ಪ್ಲಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, uranium 92-235, so greater than 82 atomic number, definitely radioactive. So this is radioactive when bombarded with neutron. ಏನಾಗ್ತಾ ಇದೆ, ಫಸ್ಟ್ ಒಂದು ಅನ್ಸ್ಟೇಬಲ್ ನ್ಯೂಕ್ಲಿಯಸ್ ಆಗ್ತಾ ಇದೆ, ಅಗೇನ್ 2 ಲೈಟರ್ ನ್ಯೂಕ್ಲಿಯೈ ಬರ್ತಾ ಇದೆ ವಿತ್ 3 ನ್ಯೂಟ್ರಾನ್ಸ್ ಅಂಡ್ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ, ರೈಟ್. ಸೊ ಗೈಸ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಕಾಲ್ಡ್ ಯುವರ್ ನ್ಯೂಕ್ಲಿಯರ್ ಫ್ಯೂಷನ್. ಇಲ್ಲಿ ಏನಾಗ್ತಾ ಇದೆ, ಹೆವಿಯರ್ ಸ್ಪ್ಲಿಟ್ಸ್ ಇಂಟು ಲೈಟರ್ ನ್ಯೂಕ್ಲಿಯೈ. ಬಟ್ ನಿಮಗೆ ಇಲ್ಲಿ ಒಂದು ಕ್ಲಿಯರ್ ಇರಬೇಕು, ನಿಮ್ಮ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಕನ್ಸರ್ವೇಷನ್, ರೈಟ್. ಇಲ್ಲಿ 235 ಇದೆ, 235 ಪ್ಲಸ್ 1 236. ಸೊ 144 ಪ್ಲಸ್ 89 ಪ್ಲಸ್ ರೈಟ್ 3 ಇಂಟು 1 ನ್ಯೂಟ್ರಾನ್ ಇಂದು 1 ನ್ಯೂಟ್ರಾನ್. ಸೊ ಇದೆಲ್ಲದನ್ನು ಆ್ಯಡ್ ಮಾಡ್ತಾ ಹೋಗೋಣ. 140 ಪ್ಲಸ್ 80 ಎಷ್ಟಪ್ಪ ಸರ್? 140 plus 80, which is 235. Okay, let it be 92. So number of ಇದನ್ನು ನೋಡಿ, 56 plus 36 ಏನಾಗುತ್ತೆ, ರೈಟ್. ಸೊ 86, ರೈಟ್. ಸೊ 86 plus 6 92, ಕರೆಕ್ಟ್ ಇದೆ ಅಲ್ವಾ, ರೈಟ್. 1, okay, 92 number of neutrons. Okay, so this is your nuclear fusion, right? So nuclear fusion ಅಲ್ಲಿ ಏನಾಗ್ತಾ ಇದೆ, ಹೆವಿ ನ್ಯೂಕ್ಲಿಯಸ್ ಅನ್ನೋದು ಲೈಟರ್ ನ್ಯೂಕ್ಲಿಯೈ ಆಗಿ ಸ್ಪ್ಲಿಟ್ ಆಗ್ತಾ ಹೋಗ್ತಾ ಇದೆ, ರೈಟ್ ಗೈಸ್? ಎಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್. ಓಕೆ, 140 plus 80 is your 220. ಸೊ ನಾನೇನು ಹೇಳಿದೆ, 140 ಪ್ಲಸ್ 80 ಮಾಡಿದ್ರೆ ನಮಗೆ ಸೊ 220 ಬರುತ್ತೆ. ಸೊ 9 ಪ್ಲಸ್ 4 ಇಸ್ 13 ಅಲ್ವಾ? ಸೊ 220 ಪ್ಲಸ್ 13 ಈಸ್ 233. 220 ಪ್ಲಸ್ 13 233. 233 ಪ್ಲಸ್ 3 ನ್ಯೂಟ್ರಾನ್ಸ್, ರೈಟ್. 236 ಕನ್ಸರ್ವೇಷನ್ ಆಯಿತಾ? ಪ್ರೋಟಾನ್ಸ್ ಕೂಡ ಕನ್ಸರ್ವ್ ಆಗಬೇಕು, ರೈಟ್. ಲೆಫ್ಟ್ ಹ್ಯಾಂಡ್ ಸೈಡ್ 92 236, ರೈಟ್ ಹ್ಯಾಂಡ್ ಸೈಡು ಕೂಡ 36 ಪ್ಲಸ್ 56 ಸರ್ 92,
ರೈಟ್. ಸೊ ಇಲ್ಲಿ ಯಾವುದೇ ರೀತಿ ಪ್ರೋಟಾನ್ ಇಲ್ಲ ನ್ಯೂಟ್ರಾನಲ್ಲಿ. ವೆನ್ ಯು count the mass number 144 plus 89, 140 plus 8 is 220, 4 plus 9 is 13, 220 plus 13 is 233 and ನ್ಯೂಟ್ರಾನ್ಸ್ ಅಲ್ಲಿ ಮಾಸ್ ನಂಬರ್ 1 ಇದೆ, ಬಟ್ ಇಲ್ಲಿ 3 ನ್ಯೂಟ್ರಾನ್ಸ್ ಇದೆ. 233 plus 3 is 236. ಓಕೆ, ಸೊ ಈ ಥರ ನೀವು ಕನ್ಸರ್ವ್ ಮಾಡ್ತೀರಾ. ಈ ಥರ ಪ್ರಾಬ್ಲಮ್ಸು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಪಿಯರ್ ಆಗುತ್ತೆ. ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಬಂದಾಗ, ಫ್ಯೂಷನಲ್ಲಿ ಲೈಟರ್ ನ್ಯೂಕ್ಲಿಯೈ ಏನಾಗುತ್ತೆ, ರೈಟ್. ಸೊ ಲೈಟರ್ ನ್ಯೂಕ್ಲಿಯೈ ಸೊ ಕಂಬೈನ್ ಟು ಫಾರ್ಮ್ ಹೆವಿಯರ್, ರೈಟ್. ಸೊ ಹೆವಿಯರ್ ನ್ಯೂಕ್ಲಿಯಸನ್ನು ನಿಮಗೆ ಕೊಡುತ್ತೆ, ಹೆವಿಯರ್ ನ್ಯೂಕ್ಲಿಯಸನ್ನು ಕೊಡುತ್ತೆ ವಿತ್ ದ ರಿಲೀಸ್ ಆಫ್ ಎನರ್ಜಿ. ಇಲ್ಲಿ ನೋಡ್ಬೋದು H1 ಕಂಬೈನ್ ಆಗಿ He2ನ ಕೊಡ್ತಾ ಇದೆ ವಿತ್ ದ ರಿಲೀಸ್ ಆಫ್ ಎನರ್ಜಿ, ರೈಟ್. ಸೊ ಫ್ಯೂಷನ್ ಅಂತ ಬಂದರೆ, ರೈಟ್. ಸೊ ಫ್ಯೂಷನ್ ಅನ್ನೋದು ಡಿಮ್ಯಾಂಡ್ಸ್ ಹೈ ಎನರ್ಜಿ. ಫ್ಯೂಷನ್ ಆಗಬೇಕು ಅಂದರೆ ಸರೌಂಡಿಂಗ್ ಟೆಂಪ್ರೇಚರ್ ತುಂಬ ಜಾಸ್ತಿ ಇರಬೇಕು. ಫ್ಯೂಷನ್ ಈಸ್ ನಾಟ್ ಲೈಕ್ ದಟ್. ಸೊ ಈ ಫ್ಯೂಷನ್ ಅನ್ನೋದು ನೀವು ಅಬ್ಸರ್ವ್ ಮಾಡಿರ್ತೀರ, ರೈಟ್. ಸೊ ಇಫ್ ಸಂಬಡಿ ಈಸ್ ಇಂಟ್ರೆಸ್ಟೆಡ್ ಇನ್, ನಿಮ್ಮಲ್ಲಿ ಯಾರಾದರೂ ರೈಟ್ ಕಾಸ್ಮಾಲಾಜಿಕಲ್ ಥಿಂಗ್ ಅಥವಾ ಸನ್ ಬಗ್ಗೆ ಸ್ಟಡಿ ಮಾಡೋದಾಗಿದ್ದರೆ, ಸೊ ನೀವು ಅಬ್ಸರ್ವ್ ಮಾಡಿರ್ತೀರ ದ ಫ್ಯೂಯಲ್ ಆಫ್ ಸನ್ ಎಲ್ಲಿಂದ ಬರುತ್ತೆ, ಸನ್ ಯಾವ ಥರ ಎನರ್ಜಿ ಕೊಡುತ್ತೆ ಅಂದಾಗ ಇಟ್ಸ್ ಬಿಕಾಸ್ ಆಫ್ ನ್ಯೂಕ್ಲಿಯರ್ ಫ್ಯೂಷನ್, ರೈಟ್. ಲೈಟರ್ ನ್ಯೂಕ್ಲಿಯರ್ ಏನಾಗ್ತಾ ಇದೆ, ಹೆವಿಯರ್ ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ ವಿತ್ ದ ರಿಲೀಸ್ ಆಫ್ ಎನರ್ಜಿ, ರೈಟ್. ಸೊ ಇಡೀ ನಮ್ಮ ಸೌರಮಂಡಲವನ್ನೇ ಬೆಳಗುವಷ್ಟು ಶಕ್ತಿ ಎಲ್ಲಿಂದ ಬರ್ತಿರುತ್ತೆ, ಫ್ರಮ್ ನ್ಯೂಕ್ಲಿಯರ್ ಫ್ಯೂಷನ್. ಲೈಟರ್ ನ್ಯೂಕ್ಲಿಯರ್ ಅನ್ನೋದು ಏನಾಗ್ತಾ ಇರುತ್ತೆ, ಆರ್ ಟರ್ನಿಂಗ್ ಇನ್ ಟು ಹೆವಿಯರ್ ನ್ಯೂಕ್ಲಿಯಸ್ ಆಫ್ ಸನ್. ದಟ್ಸ್ ಹೌ ದೇ ಸೇ ಆರ್ ಸ್ಟಾರ್ ಈಸ್ ಏಜಿಂಗ್, ರೈಟ್. ಸೊ ನಾನು ಬಿಗಿನಿಂಗಲ್ಲೇ ಹೇಳಿದೆ ಅಲ್ವಾ ನಿಮಗೆ, ರೈಟ್. ವೆನ್ ವಿ ಸೇ ಮೋಸ್ಟ್ ಆಫ್ ದ ಸ್ಪೇಸ್ ಈಸ್ ಎಂಟಿ, ಇಟ್ ಈಸ್ ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ದ ಆಟಮ್ ಈಸ್ ಎಂಟಿ, ಮೋಸ್ಟ್ ಆಫ್ ದ ಸ್ಪೇಸ್ ಇನ್ ದ ಯೂನಿವರ್ಸ್ ಈಸ್ ಆಲ್ಸೋ ಎಂಟಿ ಅಂತ, ರೈಟ್. ಸೊ ಸನ್ ಈಸ್ ಅ ಕಾಸ್ಮಾಲಾಜಿಕಲ್ ಆಬ್ಜೆಕ್ಟ್, ರೈಟ್. ಸನ್ ಈಸ್ ವೆರಿ ಬಿಗ್. ಸೊ ಎಷ್ಟು ಬಿಗ್ಗು, ರೈಟ್. ಸನ್ ಈಸ್ ವೆರಿ ಬಿಗ್, ಲೈಕ್. ಬಟ್ ಅದರ ಪ್ರೊಸೆಸನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಸಬಟಮಿಕ್ ಪಾರ್ಟಿಕಲ್ಸ್. ಯು ಸ್ಟಿಲ್ ಹ್ಯಾವ್ ಟು ಲುಕ್ ಅಟ್ ಇಲೆಕ್ಟ್ರಾನ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್. ಅರ್ಥ ಆಗ್ತಿದೆಯಲ್ವಾ, ರೈಟ್. ಸೊ ದಟ್ ಈಸ್ ವೈ ಫಿಸಿಕ್ಸ್ ಈಸ್ ಸೋ ಬ್ಯೂಟಿಫುಲ್, ಸೋ ಲಾಜಿಕಲ್. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಸಬ್ಜೆಕ್ಟ್ ತುಂಬ ಸಿಂಪಲ್. ಆ್ಯಂಡ್ ಆಲ್ಸೋ ಲಾಟ್ ಆಫ್ ಥಿಂಗ್ಸ್, ಇನ್ ಮೈ ಒಪಿನಿಯನ್ ಎವ್ರಿಥಿಂಗ್ ಅಬೌಟ್ ದ ಯೂನಿವರ್ಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ with the knowledge of physics. So that's it everyone. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ಓದಿ ನನ್ನ ಜೊತೆ ಕಲಿತು, ಸೊ ನಿಮ್ಮ ಎಕ್ಸಾಮಲ್ಲಿ ನೀವು ಸ್ಕೋರ್ ಮಾಡಿದರೆ ನಿಮ್ಮ ಸಾಧನೆಯೇ ನಮ್ಮ ಗೆಲುವು, ಅದೇ ನಮ್ಮ ಟ್ಯಾಗ್ಲೈನ್, ರೈಟ್. So that's it everyone. I'll see you in the next class. Until then, take care. Tada, bye bye.